ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಅರ್ಜುನ ಸಂಶಪ್ತಕರ ಬಳಿ ಹೋಗಿದ್ದಾನೆ. ಅಭಿಮನ್ಯು ಇತ್ತ ಯುದ್ಧದಲ್ಲಿ ಬೇರಾರು ಸೇನಾನಿಗಳಿಲ್ಲದೆ ತಾನೇ ನುಗ್ಗಿ ಪ್ರಾಣವನ್ನು ತೆತ್ತಿದ್ದಾನೆ. ಇಂಥ ಸ್ಥಿತಿಯಲ್ಲಿ ಯುಧಿಷ್ಠಿರನಿಗೆ ತಾನು ಹೇಗೆ ಮುಖ ತೋರಿಸಿ ರಕ್ಷಿಸ್ತೇನೆ ಅಂತ ಮಾತು ಕೊಟ್ಟು ಈಗ ಮಗನನ್ನು ಕಳ್ಕೊಂಡು ಅವನಿಗೆ ಹೇಗೆ ಉತ್ತರ ಕೊಡಲಿ ಅಂತ ತಲೆಬಿಸಿ ಮಾಡಿಕೊಳ್ತಾ ಕೂತಿದ್ದಾನೆ. ಆಗ ವ್ಯಾಸರು ಬಂದು ಅವನಿಗೆ ಮೊದಲು ಇದೇ ರೀತಿಯ ಅಂದರೆ ಅವನಿಗೆ ಬಂದ ತಕ್ಷಣ ಒಂದಿಷ್ಟು ಸಮಾಧಾನ ಮಾಡಿದಾಗ, ಈ ಸಾವು ಏನು, ನಿನ್ನೆ ನಮ್ಮ ಎದುರುಗಡೆ ಇದ್ದವರು ಇವತ್ತು ಇಲ್ಲ ಅನ್ನೋ ಸ್ಥಿತಿ ಹೇಗೆ ಬರುತ್ತದೆ, ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಬರೋದ್ರ ಹಿನ್ನೆಲೆ ಏನು ಅನ್ನೋ ಇಷ್ಟು ಪ್ರಶ್ನೆ ಕೇಳಿದಾಗ ಅಕಂಪನ ಅನ್ನುವಂತಹ ಒಬ್ಬ ರಾಜನ ಯುದ್ಧದ ಪ್ರಕರಣವನ್ನು ಹೇಳಿ, ಆ ಯುದ್ಧದಲ್ಲಿ ಅವನನ್ನು ಕೊಲ್ಲಬೇಕು ಅಂತ ರಾಜರು ಮುತ್ತಿಗೆ ಹಾಕಿದಾಗ ಅವನ ಮಗ ಅದನ್ನು ಎದುರಿಸಿ ತಂದೆಯನ್ನು ಬಿಡಿಸಿ ತಾನು ಯುದ್ಧದಲ್ಲಿ ಸತ್ತೋಗ್ತಾನೆ. ಅವನು ಇದೇ ಪ್ರಶ್ನೆ ಕೇಳಿರ್ತಾನೆ. ಆ ನಾರದರು ಆಗ ಕಂಪನನ್ನು ಬಂದು ಹೇಗೆ ಸಮಾಧಾನ ಮಾಡಿದ್ರೋ ಆ ಸಮಾಧಾನದ ಮಾತನ್ನು ಹೇಳಿದರು. ಅವನು ಪೂರ್ವದ ಸೃಷ್ಟಿಯ ಕಥೆಯನ್ನು ಹೇಳಿ ಸರ್ಜನೆ ಮಾಡಿದ ಚತುರ್ಮುಖನ ಬಹಳ ಕಾಲದ ನಂತರವೂ ಎಲ್ಲರೂ ಬದುಕಿರುವಾಗ ಸಿಟ್ಟು ಮಾಡಿಕೊಂಡ, ಎಲ್ಲ ಸತ್ತು ಹೋದರು. ಆಗ ಚತುರ್ಮುಖನ ಹತ್ರ ಪಂಚಮುಖ ಬಂದು ಪ್ರಶ್ನೆ ಕೇಳ್ತಾನೆ, ಯಾಕಪ್ಪ ಸೃಷ್ಟಿ ಮಾಡಿದ ನೀನೇ ಹೀಗೆ ಕರುಣಾಹೀನನಾಗಿ ಅವರನ್ನೆಲ್ಲ ಸಂಹಾರ ಮಾಡೋದು ಎಷ್ಟು ಸರಿ? ಇಲ್ಲ, ನಾನು ಹಾಗೆ ಕೊಲ್ಲಬೇಕು ಅಂತ ಮಾಡಲಿಲ್ಲ, ನನಗೆ ಇದನ್ನು ಹೇಗೆ ಪರಿಹರಿಸುವುದು ಅಂತ ಒಂದು ಚಿಂತೆ ಹುಟ್ಟಿದ್ದು, ಒಂದು ಸೃಷ್ಟಿ ಆಯಿತು, ಅದು ಸಾವಾಯಿತು. ಅಷ್ಟೊತ್ತಿಗೆ ಒಂದು ಹೆಣ್ಮಗಳು ಅಲ್ಲಿ ಕಾಣಿಸಿಕೊಂಡ್ಲು. ಅವಳನ್ನ ಅನೇಕ ರೀತಿಯಲ್ಲಿ ಹುರಿದುಂಬಿಸ್ತಾನೆ ಚತುರ್ಮುಖ, ನಿನ್ನ ಸೃಷ್ಟಿಯಾದದ್ದೇ ಇದಕ್ಕೆ ಅಂತ. ಎಷ್ಟು ಹೇಳಿದ್ರು ಅವಳು ಒಪ್ಪಿಕೊಳ್ಳುವುದಿಲ್ಲ. ಆಮೇಲೆ ಎಷ್ಟೋ ಕೋಟಿ ಕೋಟಿ ವರ್ಷಗಳ ಕಾಲ ತಪಸ್ಸು ಮಾಡಿದ ಬಳಿಕ ಅವಳನ್ನ ಮತ್ತೆ ವರ ನೀಡುವ ನೆಪದಲ್ಲಿ ಎದುರುಗೊಂಡಾಗ ಅವಳನ್ನ ಹೇಳ್ತಾನೆ, ಇಲ್ಲ, ನಿಂಗೆ ದೋಷ ಇಲ್ಲ, ನೀ ದೋಷ ಇದೆ ಅಂತ ಭಯ ಪಡ್ತಾ ಇರೋದು, ಅಧರ್ಮಗಳು ಅಧರ್ಮ ಆಗಿ ಹೋಗುತ್ತೆ ಅಂತ ಭಯ ಪಡ್ತಾ ಇದ್ದಿ, ನಿನಗೆ ಅಧರ್ಮ ಆಗುದಿಲ್ಲ. ನಿನ್ನ ಕರ್ತವ್ಯದ ದೃಷ್ಟಿಯಲ್ಲಿ ನೀನು ಮಾಡ್ತಾ ಇದ್ದಿ ಹೊರತು ನಿನಗೆ ಇದರಿಂದ ನನಗೇನೋ ಕೊಲ್ಲುವುದ್ರಲ್ಲಿ ಒಂದು ಸುಖ ಇದೆ, ಕೊಲ್ಲುವುದ್ರಿಂದ ಒಂದು ಎಂಜಾಯ್ ಮಾಡ್ತಾ ಇದ್ದೇನೆ ಅಂತ ನೀನು ಮಾಡ್ತಾ ಇಲ್ಲ. ಅದರಿಂದಾಗಿ ನೀನು ಅಧರ್ಮದ ಭಯ ಪಡಬೇಕಾದ ಅಗತ್ಯ ಇಲ್ಲ. ನೀನು ತಾಯಿಯಾಗಿಯೂ ಈ ಕೆಲಸ ಮಾಡ್ತಾ ಇದ್ದಿ ಅಂದ್ರೆ ಇದು ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ನೀನು ಇದನ್ನು ಮುಂದುವರಿಸ್ತಾ ಇದ್ದಿ ಅಂತ ನೀನು ತಲೆಬಿಸಿ ಮಾಡಬೇಡ ಅಂತ ಇಷ್ಟೆಲ್ಲ ಹೇಳಿದ ಮೇಲೆ ಅವಳು ಒಪ್ಕೊಳ್ತಾಳೆ. ಹಾಗೆ ನಿನ್ನ ಮಗನು ಕೂಡ ಈ ಯುದ್ಧದಲ್ಲಿ ಸಾವನ್ನಪ್ಪಿದ್ದಾನಷ್ಟೇ. ಇವನು ಮಾತ್ರ ಅಲ್ಲ, ಹೀಗೆ ಅನೇಕ ರಾಜರು ಯುದ್ಧದಲ್ಲಿ ಪ್ರಾಣ ತೆತ್ತಿದ್ದಾರೆ. ಹಾಗಾದ್ರೆ ಅವನು ಕೇಳ್ತಾನೆ, ಎಷ್ಟು ಎಷ್ಟು ದೊಡ್ಡ ದೊಡ್ಡ ಮಟ್ಟದ ರಾಜರು ಹೀಗೆ ಯಜ್ಞ ದಾನ ಆಳ್ವಿಕೆಗಳನ್ನು ನಡೆಸಿ ಹೀಗೆ ಪ್ರಾಣವನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ಹೇಳಿ ಅಂತ ಅಲ್ಲಿ ಒಂದು ಹೇಳುವಾಗ ಒಂದು ಮಾತು, ಸೋಮಸೂನು. ಸೋಮಸೂನು ಅಂತಂದ್ರೆ ವರ್ಚಸ್ ಅನ್ನುವಂಥವನು ಆದಿಷ್ಟನಾಗಿದ್ದೇ ದೇವತೆಗಳಿಂದ 16 ವರ್ಷಕ್ಕೆ. ಅವನ ಕಾಲ ಬಂದಿತ್ತಷ್ಟೇ. ಕರ್ಮ ಇರುತ್ತೆ, ಕೆಲವರದ್ದು ಕಾಲ ಬಂದಿರುತ್ತೆ, ಯೋಗ್ಯತೆ ಅಷ್ಟೇ ಇರುತ್ತೆ. ಯಾವುದೋ ಒಂದು ಪೂರ್ವದ ಪ್ರಕರಣ ಅವನು ಅನುಭವಿಸುವುದು ಬಾಕಿ ಇರುತ್ತೆ. ಹೀಗೆ ಏನೋ ಒಂದು ಕಾರಣದಿಂದ ಎಲ್ಲವೂ ಸೇರಿ ಅಷ್ಟೂ ಜನ ಒಟ್ಟಿಗೆ ಅವನ ಮೇಲೆ ಯುದ್ಧ ಮಾಡಿ ಅವನನ್ನ ಸಂಹರಿಸಿದ್ದಾರೆ ಅಂತ ಹೀಗೆ ಹೇಳಿದಾಗ, ಕಿಯಂತ್ಯೋ ದಕ್ಷಿಣ ದತ್ತಾ ಕಾಷ್ಟದತ್ತಾ ಮಹಾತ್ಮಭಿಃ ರಾಜರ್ಷಿಭಿಃ ಪುಣ್ಯಕೃದ್ಭಿಃ ತದ್ಭವಾನ್ ಪ್ರಬ್ರವೀತು ಮೇ ಭೂಯ ಏವ ತು ಮಾಂ ತಥ್ಯೈಃ ವಚೋಭಿರಭಿಬೃಂಹಯ ರಾಜರ್ಷೀಣಾಂ ಪುರಾಣಾನಾಂ ಸಮಾಶ್ವಾಸಯ ಕರ್ಮಭಿಃ. ನನಗೆ ಆ ರಾಜರ ಕಥೆಯನ್ನ ಕೇಳಬೇಕು. ಅಷ್ಟೇ ಅಲ್ಲ, ಅವರ ಯಜ್ಞಯಾಗಾದಿಗಳನ್ನ ನಡೆಸಿದರ ಮಹತ್ವ ತಿಳ್ಕೊಳ್ಬೇಕು. ನಂಗೆ ರಾಜರ್ಷಿಗರ ಬಗ್ಗೆ ಸಾಯ್ತಾರೆ ಅನ್ನೋದು ಒಂದು ಲೈನ್, ಎಲ್ಲರೂ ಸಾಯ್ತಾರೆ. ಆದ್ರೆ
ಸಾಯುವ ಮುನ್ನವೂ ಇವತ್ತು ನೆನಪುಳಿಯುವಂತೆ ಅವ್ರು ಹೇಗೆ ಸತ್ರು, ಏನೇನ್ ಮಾಡಿ ಸತ್ರು. ಸಾಯುವುದು ಅನ್ನೋದು ಎಲ್ಲರಿಗೂ ಇದ್ದ ಕರ್ತವ್ಯ, ಇದ್ದ ಕೆಲಸವೇ, ಇದ್ದ ಅನಿವಾರ್ಯವೇ. ಆದ್ರೆ ನನಗೆ ಅವ್ರು ಏನ್ ಯಜ್ಞ ಮಾಡಿದ್ರು, ಹೇಗೆ ಯಜ್ಞ ಮಾಡಿದ್ರು, ಎಷ್ಟು ಸಂಪತ್ತನ್ನು ಅದಕ್ಕೋಸ್ಕರ ವಿನಿಯೋಗಿಸಿದ್ರು ಅಂತ ರಾಜರ್ಷಿಗಳ ಕಥೆಯನ್ನು ಒಂದಿಷ್ಟು ಹೇಳು ಅಂದಾಗ ಷೋಡಶ ರಾಜರ ಒಂದು ವರ್ಣನೆಯನ್ನ ಮಾಡ್ತಾರೆ. 16 ರಾಜರ ಚರಿತ್ರೆ ಅಂತ ಕರೀತಾರೆ ಇದನ್ನ. ದಶಕುಮಾರ ಚರಿತ್ರೆ ಅಂತಿದೆಯಲ್ಲ, ಹಾಗೆ ಇದು ಷೋಡಶ ರಾಜ ಚರಿತ್ರೆ. ಆ ಷೋಡಶ ರಾಜ ಚರಿತ್ರೆಯನ್ನ ಹೇಳುವಾಗ ಅದರಲ್ಲಿ ಮೊದಲನೇದಾಗಿ ಅನ್ಯೋಪಿ ಯಜ್ವನಾಂ ಲೋಕಾಃ ಅನ್ಯೇ ಚಾಪಿ ತಪಸ್ವಿನಾಂ ಕ್ಷಮಾವತಾಂಚ ತ್ರೀನ್ ಲೋಕಾನ್ ಶೂರಾನ್ ಗಚ್ಚಂತಿ ಭಾರತ. ಕೇವಲ ರಾಜರ್ಷಿಗಳು ಮಾತ್ರ ಪುಣ್ಯ ಲೋಕಗಳನ್ನ ಸೇರಿದ್ದಲ್ಲ, ಯಜ್ವನಾಂ ಇವರೆಲ್ಲ ಕೇವಲ ವೀರಮರಣ ಅಂತಂದ್ರೆ ಸೂರ್ಯಮಂಡಲವನ್ನ ಭೇದಿಸಿದ್ದು ಮಾತ್ರ ಅಲ್ಲ, ಅವರು ಕೂಡ ಯಜ್ವನಾಂ ಲೋಕಾಹ, ಯಾರು ಯಾಗ ಮಾಡಿ ಉತ್ತಮ ಲೋಕ ಪಡಿತಾರೋ ಅದೇ ಲೋಕವನ್ನು ಪಡಿತಾರೆ. ನಮಗೆ ಸಾಮಾನ್ಯವಾಗಿ ಯಾವ್ದ್ಯಾವ್ದನ್ನು ತುಲನೆ ಮಾಡಿ ನೋಡುವುದು ಒಂದು ಅಭ್ಯಾಸ. ಆದ್ರೆ ಒಂದು ಸಂಗತಿ ತಿಳ್ಕೊಳ್ಬೇಕಾದ್ದೇನು ಅಂದ್ರೆ, ಕ್ಷತ್ರಿಯರಿಗೆ ಉಚಿತವಾದದ್ದು ಏನೋ ಅದನ್ನ ಕ್ಷತ್ರಿಯರು ಯುದ್ಧ ಮಾಡಿಯೇ ಪಡ್ಕೊಳ್ತಾರೆ. ಯಜ್ವನಾಂ ಯಾಗ ಮಾಡಿ ಯಾರು ಸತ್ಕರ್ಮಗಳನ್ನು ನಡೆಸಿ ಮೋಕ್ಷವನ್ನು ಪಡಿಬೇಕು ಅವ್ರು ಅದನ್ನು ಮಾಡಿ ಪಡಿತಾರೆ. ಅವರಿಗದು ಸ್ವಧರ್ಮ ಅಂತ. ಹಾಗಾಗಿ ಯಾಗ ಮಾಡಿ ಪಡೆಯೋರಿಗೆ ಮತ್ತು ಇವರಿಗೆ ಏನ್ ವ್ಯತ್ಯಾಸ ಅಂದ್ರೆ ಏನು ಇಲ್ಲ. ಒಂದು ವೇಳೆ ರಾಜನಾದವನು ಯಾಗ ಮಾಡ್ತಾ ಕೂತು ಯುದ್ಧವನ್ನ ಬಿಟ್ಟ ಅಂದ್ರೆ ಅವನಿಗೆ ದೋಷ. ಯುದ್ಧ ಸಿಕ್ಕದೆ ಅಂದ್ರೆ ಸಿಕ್ಕದೆ ಅಲ್ಲ, ಸಿಕ್ಕಿ ಅವನದನ್ನು ಬಿಟ್ಟ ಅಂದ್ರೆ ಅವನಿಗೆ ಯುದ್ಧದಿಂದ ಆಗುವಂತಹ ಸಾವೇ ಹಿರಿದು. ಯುದ್ಧದಿಂದ ಆಗುವ ಸಾವು ಹಿರಿದು, ಆದ್ರಿಂದಾಗಿ ನಾವು ಕೂಡ ಯುದ್ಧ ಮಾಡ್ತೇವೆ ಅಂತ ಇವ್ರು ಯುದ್ಧಕ್ಕೆ ಹೋಗುದಲ್ಲ. ಅನಿವಾರ್ಯತೆಯ ಪ್ರಸಂಗ ಬಿಟ್ಟು, ಅನಿವಾರ್ಯತೆ ಇದ್ದಾಗ ಅದು ಮಾಡ್ಲೇಬೇಕು. ಅನಿವಾರ್ಯತೆಯನ್ನ ಬಿಟ್ಟು ಬೇರೆ ಪ್ರಸಂಗದಲ್ಲಿ ಸುಮ್ನೆ ನಾನು ಹೋಗ್ತೇನೆ ಅಂತ ಗಡಿಗೆ ಹೋಗಿ ಅಲ್ಲಿ ಒಂದು 4 ಕಟ್ಟಿಗೆ ಹೊಡೆದಾಕ್ ಬರ್ತೇನೆ ಅಂತ ಹೋದ್ರೆ ಏನ್ ಉಪಯೋಗ ಇಲ್ಲ, ಅದು ವೇಸ್ಟು. ಕ್ಷತ್ರಿಯಸ್ಸತು ಸಂಗ್ರಾಮೇ ಶೂನ್ಯಾನ್ ಹತ್ವಾ ಹತಸ್ಯವ ಫಲಂ ಅತ್ಯಂತಮಾಹು ಆಹುಹು ಧರ್ಮಶಾಸ್ತ್ರ ವಿದೋ ಜನಾ. ಧರ್ಮದ ಚರಿತ್ರೆಯನ್ನ ಸರಿಯಾಗಿ ತಿಳಿದವರು ಅತ್ಯಂತಂ ಫಲಂ ಆಹುಹು. ಈಗ ಕ್ಷತ್ರಿಯಸ್ಯ ಯುದ್ಧದಲ್ಲಿ ಸತ್ತವನಿದ್ದಾನಲ್ಲ, ಸತ್ತವನು ಮತ್ತು ಕೊಂದವನು ಇಬ್ರು ಕೂಡ ಉತ್ತಮವಾದ ಲೋಕಗಳನ್ನೇ ಪಡೀತಾರೆ. ಶತ್ರುನ್ ಹತ್ವ ಹತಸ್ಯ, ತಾನು ಕೊಂದು ಸತ್ತವನು, ಇಬ್ರು ಕೂಡ ಉತ್ತಮವಾದ ಲೋಕವನ್ನೇ ಪಡೀತಾರೆ. ಅತ್ಯಂತಂ ಫಲಂ ಆಹು, ಅವರು ಯಾಗ ಮಾಡಿದವರಿಗಿಂತ ಅತ್ಯಂತ ಹೆಚ್ಚಿನ ಫಲವನ್ನ ಪಡೀತಾರೆ. ಯಾಗ ಮಾಡಿ ಒಬ್ಬ ಕ್ಷತ್ರಿಯ ಫಲವನ್ನ ಪಡೆದಿದ್ರೆ ಅವನಿಗಿಂತ ಹೆಚ್ಚು ಫಲವನ್ನ ಯುದ್ಧ ಮಾಡಿ ಪಡೆದವ ಸೇರ್ತಾನೆ. ವೇದ ವಿದ್ಯಾವ್ರತ ಸ್ನಾತಾಹ ಯಜ್ವಾನ ಪುತ್ರಿಣಶ್ಚಯೇ ತೇಭ್ಯಃ ಪರಾರ್ಥ ಯಜ್ವಾನೋ ಯಜ್ವಭ್ಯಶ್ಚ ತನುತ್ಯಜ. ಹೌದು, ಅಧರ್ಮಕ್ಕೆ ಹೋರಾಡಿದ್ದಲ್ಲ, ಅಧರ್ಮಕ್ಕಾಗಿ ಹೋರಾಡಿದ್ದು, ಅಧರ್ಮವನ್ನ ನಾಶ ಮಾಡಬೇಕು ಅಂತ. ಆದ್ರೆ ಮಾಡಿದ್ದು ಧರ್ಮ ಯುದ್ಧ ಆದ್ರೆ, ಯುದ್ಧ ಧರ್ಮ ಆದ್ರೆ ಒಂದು ಸಣ್ಣ ಮಟ್ಟದ ಪುಣ್ಯ ಇದೆ. ಯಾಕಂದ್ರೆ ಯುದ್ಧದಲ್ಲಿ ಅದೇ ಹೇಳಿದ್ದು, ಯಾಗ ಮಾಡದೇ ಇದ್ರು ಕೂಡ ಅವನು ಯುದ್ಧದಲ್ಲಿ ಏನು ತನುತ್ಯಜ ದೇಹವನ್ನು ಬಿಟ್ಟ ಅಂದ್ರೆ ಉತ್ತಮ ಲೋಕ ಇದೆ. ಆದ್ರೆ ಆ ಉತ್ತಮ ಲೋಕನು ಶಾಶ್ವತ ಅಲ್ಲ ಅಷ್ಟೇ. ಉದ್ದೇಶ ಕೆಟ್ಟದಿದ್ರು ಯುದ್ಧ ಪ್ರಾಮಾಣಿಕವಾಗಿದ್ರೆ ಸರಿ, ಯಾಕಂದ್ರೆ ಕ್ಷತ್ರಿಯ. ಧರ್ಮಸ್ಯ ವಚನಂ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರಂ. ಅದನ್ನ ಹೇಳುದು ಸುಲಭ, ಅರ್ಥ ಮಾಡ್ಕೊಂಡು ಆಚರಣೆ ಮಾಡೋದು ತುಂಬಾ ಕಷ್ಟ. ನಾವೇನೋ ಮೇಲ್ನೋಟಕ್ಕೆ ಅನ್ಕೊಂಡಿರ್ತೇವೆ, ಅದು ಬೇರೆನೇ ಇರುತ್ತೆ. ಶಾಸ್ತ್ರದ ಒಳನೋಟ ಏನು ಅಂತ ಗೊತ್ತಾಗುದಿಲ್ಲ. ಮೇಲ್ನೋಟವನ್ನ ಎಲ್ಲರೂ ಅರ್ಥ ಮಾಡ್ಕೊಂಡು ಅದು ಸರಿ ಅಂತ ಸಮರ್ಥಿಸಬಹುದು. ಆದ್ರೆ ಒಳಗಿನಿಂದ ಅದರ ಹಿನ್ನೆಲೆ ಏನು ಅಂತ ಗೊತ್ತಾಗುವುದು ಬಹಳ ಕಷ್ಟ ಆಗುತ್ತೆ. ಅದರಿಂದಾಗಿ ಮೂಲತಃ ಶಾಸ್ತ್ರದ ಹಿನ್ನೆಲೆಯನ್ನು ಇಟ್ಟುಕೊಂಡು ಯಾಗ ಮಾಡಿದವ ಒಬ್ಬ ಕ್ಷತ್ರಿಯ ಇದ್ದಾನೆ, ಯುದ್ಧ ಮಾಡಿದ ಒಬ್ಬ ಕ್ಷತ್ರಿಯ ಇದ್ದಾನೆ. ಅವರಿಬ್ಬರಲ್ಲಿ ಯಾಗ ಮಾಡಿದವನಿಗಿಂತ ಕ್ಷತ್ರಿಯನಿಗೆನೇ, ಯುದ್ಧ ಮಾಡಿ ಸತ್ತ ಕ್ಷತ್ರಿಯನಿಗೆ ಹೆಚ್ಚಿನ ಪುಣ್ಯ ಲೋಕಗಳು ಲಭ್ಯವಾಗುತ್ತೆ ಅನ್ನೋದನ್ನ ಹೇಳುತ್ತಿದ್ದಾರೆ.
ವೇದವನ್ನ ತಿಳಿದವರು, ವಿದ್ಯೆಗಳನ್ನ ಬಗೆ ಬಗೆಯ ವಿದ್ಯೆಗಳನ್ನ ಅಭ್ಯಾಸ ಮಾಡಿದವರು, ವ್ರತಾದಿಗಳನ್ನ ಅನುಷ್ಠಾನ ಮಾಡಿ ವ್ರತದ ಅವಭೃತ ಸ್ನಾನವನ್ನ ಮಾಡಿ ಮುಗಿಸಿದವರು, ಯಾಗವನ್ನ ಅನೇಕ ನಡೆಸಿದವರು, ಒಳ್ಳೆಯ ಸತ್ಕುಲ ಸಂತತಿಯನ್ನ ಪಡೆದವರು. ತೇಭ್ಯ ಅಪಿ, ಅವರಿಗಿಂತಲೂ ಕೂಡ ತನುತ್ಯಜ, ದೇಹವನ್ನು ಯುದ್ಧದಲ್ಲಿ ತ್ಯಾಗ ಮಾಡಿದವನು ಹಿರಿಯ ಅಂತ ಅನ್ನಿಸ್ತಾನೆ. ಯಜ್ವಭ್ಯಶ್ಚ, ಎಷ್ಟು ಯಾಗ ಮಾಡಿ ಶತಕ್ರತು ಆಗಿದ್ರು ಕೂಡ ಯುದ್ಧವಾದ ಪ್ರಕ್ರಿಯೆಯನ್ನು ತ್ಯಾಗ ಮಾಡಿದ್ದ ಅಂದ್ರೆ ಅವನಿಗಿಂತ ಇವನೇ ಹೆಚ್ಚಿನ ಪುಣ್ಯವನ್ನ ಸಂಪಾದಿಸ್ತಾನೆ. ಅದು ಕೆಟ್ಟ ಉದ್ದೇಶಕ್ಕಾಗಿ ಮಾಡಿದ್ರೆ ಲಭ್ಯವಾಗುತ್ತೆ ಉತ್ತಮವಾದ ಸಂತೋಷಗಳು, ಆದ್ರೆ ಅದು ಶಾಶ್ವತವಾಗಿರಲ್ಲ, ಬಿಟ್ಟು ಹೋಗುತ್ತೆ. ಇವ್ರಿಗೆ ಹಾಗಲ್ಲ, ಉದ್ದೇಶವು ಚೆನ್ನಾಗಿರೋದ್ರಿಂದ ಬೋನಸ್ ಮಾರ್ಕ್ ಇರುತ್ತೆ, ಆದ್ರಿಂದ ಅವರು ಉತ್ತಮವಾದ ಮತ್ತು ಕರ್ತವ್ಯ ಪ್ರಾಮಾಣಿಕವಾಗಿ ಮಾಡ್ತಾರೆ. ಆದ್ರಿಂದ ಈಗ ದುರ್ಯೋಧನ ಸ್ವರ್ಗಕ್ಕೆ ಹೋದ, ಆದ್ರೆ ಒಂದು ಆ ಸ್ವರ್ಗದ ಮುಗಿದ್ಮೇಲೆ ಮತ್ತೆ ವಾಪಸ್ಸು ಅಂಧಂತಮಸ್ಸಿಗೆ ಹೋಗುದು, ನರಕಕ್ಕೆ ಹೋಗುದು, ಪರಮ ನರಕಕ್ಕೆ ಹೋಗ್ತಾನೆ. ಸವೀರೋ ಯಜ್ವನಾಂ ನಿತ್ಯಂ ಅರ್ಜುನಿಗತ್ ಕ್ಷತ್ರಿಯಾನ್ ಅರ್ಜುನಿರ್ಗತ ಲೋಕಾನ್ ಪುಣ್ಯತಮಾನ್ ಇಷ್ಟಾನ್ ವಿದ್ಧಿ ಇತಿ ವಿದ್ಧಿ ವಿಷಾಂಪತೆ. ಎಲೆ ಪ್ರಜೆಗಳ ಅರಸನೇ, ಅರ್ಜುನಿ ವೀರ, ಅರ್ಜುನಿ ಅಭಿಮನ್ಯು ಅತ್ಯಂತ ವೀರನಾಗಿದ್ದಾನೆ. ಯಜ್ವನಾಂ, ಯಾರು ಯಜ್ಞಾದಿಗಳನ್ನ ಮಾಡಿ 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 ಅತ್ಯಂತ ಹಿರಿಯ ಪುಣ್ಯವನ್ನ ಸಂಪಾದಿಸಿದ್ದಾರೋ ಅಂಥವರಿಗಿಂತಲೂ ಕೂಡ ಯಜ್ಞ ಶೇಷವನ್ನೇ ಉಂಡು ಬದುಕಿದವರನ್ನು ಕೂಡ ಅತಿಕ್ರಮ್ಯ ದಾಟಿ ಇಷ್ಟಾನ್, ಅವನು ಇಷ್ಟ ಲೋಕಗಳನ್ನ, ಇಷ್ಟದ ಸಂಗತಿಗಳನ್ನ ಪಡೆದಿದ್ದಾನೆ. ಸರ್ವೇಷಾಂ ನೃಪಸಿಂಹಾನಾಂ ಶೃಣು ಯಜ್ಞಾನ್ ನೃಪೋತ್ತಮ ತಾನತಿಕ್ರಮ್ಯ ಗಚ್ಚಂತಿ ಸ್ವರ್ಗಕಾಮಾಸ್ತನುತ್ಯಜ. ಯಾರೆಲ್ಲ ನೃಪಸಿಂಹರು ಅಂದ್ರೆ ರಾಜರು, ನೃಪಸಿಂಹರು ಯಜ್ಞಗಳನ್ನ ಈ ತನಕ ಮಾಡಿದ್ದಾರೋ ಆ ಎಲ್ಲರೂ ಕೂಡ ಈ ತನುತ್ಯಜರ ಮುಂದೆ, ತ್ಯಾಗ ಮಾಡಿದವರ ಮುಂದೆ, ಸ್ವರ್ಗ ಕಾಮನೆಗಳಿಂದಲೂ ಯಾಗ ಮಾಡಿದ್ರೆ ಅವರಿಗಿಂತ ಹೆಚ್ಚಿನ ಪುಣ್ಯವನ್ನ ಸಂಪಾದಿಸ್ತಾನೆ ಅನ್ನೋದು ನಿರಂತರ ಮತ್ತೆ ಮತ್ತೆ ತಿಳ್ಕೊಳ್ಬೇಕಾದ ಸಂಗತಿ. ಯುಧಿಷ್ಠಿರ ಉವಾಚ ಸರ್ವೇಷಾಂ ಯಜ್ಞನಾಂ ಯಜ್ಞಂ ಶ್ರೋತುಮಿಚ್ಛಾಮಿ ಸುವ್ರತ ದಕ್ಷಿಣಶ್ಚಾನುರೂಪೇಭ್ಯೋ ದತ್ತಾರಾಜರ್ಷಿ ಸತ್ತಮೈಹಿ. ರಾಜರಾಗಿ ಋಷಿಗಳಾಗಿ ಎತ್ತರಕ್ಕೆ ಏರಿದಂತ ಹೆಚ್ಚಿನ ಮಂದಿಯ ಯಜ್ಞದ ಯಾಗಗಳ ಕರ್ತವ್ಯಗಳ ಜೊತೆಗೆ ಅವರು ಆಚರಿಸಿದಂತಹ ಕರ್ತವ್ಯಗಳ ಹಿನ್ನೆಲೆಯಲ್ಲಿ ಕೊಟ್ಟ ದಾನ ದಕ್ಷಿಣಾದಿಗಳ ವಿಷಯದಲ್ಲಿ ನನಗೆ ಹೆಚ್ಚು ಕುತೂಹಲ ಹುಟ್ಟುತ್ತಾ ಇದೆ, ಅದನ್ನು ಹೇಳಿ ಅಂದಾಗ ವ್ಯಾಸರು ಶೈವ್ಯಸ್ಯ ನೃಪತೆ ಪುತ್ರ ಸಂಜಯೋ ನಾಮನಾಮತ ಸಖಾಯೌ ತಸ್ಯ ಚೈವೋಭೌ ಋಷಿ ಪರ್ವತ ನಾರದೌ. ಶಿವಿ ಮನೆತನದ ಒಬ್ಬ ರಾಜ ಇದ್ದ, ಶಿಬಿ ಅಂತನೂ ಕರೀತಾರೆ. ಅವರ ಮನೆಯಲ್ಲಿ ಹುಟ್ಟಿದ ಒಬ್ಬ ಸೃಂಜಯ ಅಂತ ರಾಜ. ಸಂಜಯ ಬೇರೆ, ಸೃಂಜಯ ಬೇರೆ. ಅವನಿಗೆ ಬಹಳ ಹತ್ತಿರವಾದವರು ಇಬ್ರು ಗೆಳೆಯರು, ಋಷಿ ಸಪ್ತಮವು. ಯಾರು? ಪರ್ವತ ಮತ್ತು ನಾರದ ಅಂತ ಇಬ್ರು ಋಷಿಗಳು. ನಾರದ ಮಾವ ಪರ್ವತ ಅಳಿಯ ಅಲ್ಲ, ಪರ್ವತ ಮಾವ ನಾರದ ಅಳಿಯ, ಆತರ ಏನೋ ಇರ್ಬೇಕದು, ತಂಗಿಯ ಮಗ ಅನ್ನೋ ಹಿನ್ನೆಲೆಯಲ್ಲಿ ಏನು. ತೌ ಕದಾಚಿತ್ ಗೃಹಂ ತಸ್ಯ ಪ್ರವಿಷ್ಟೌ. ಸೃಂಜಯನ ಮನೆಗೆ ಬಂದ್ರು ಪರ್ವತ ಮತ್ತು ನಾರದ. ರಾಜನನ್ನು ನೋಡ್ಬೇಕು ಅಂತ ಅನ್ನಿಸ್ತು, ತುಂಬಾ ಹತ್ತಿರದ ಮನಸ್ಥಿತಿಯಿಂದ ಅವನನ್ನು ಅನೇಕ ಬಾರಿ ಭೇಟಿಯಾಗಿತ್ತು, ತುಂಬಾ ದಿವಸಗಳಾಗಿತ್ತು, ಭೇಟಿ ಆಗ್ಬೇಕು ಅಂತ ಅನ್ನಿಸಿ ಬಂದ್ರು. ವಿಧಿವಚ್ಚಾರ್ಚಿತೌ ತೇನ ಪ್ರೀತೌ ತತ್ರೋಷತು ಸುಖಂ. ಕ್ರಮವಾಗಿ ಅತಿಥಿಗಳನ್ನ ಸತ್ಕಾರ ಮಾಡಬೇಕಾದ ಕ್ರಮದಲ್ಲೇ ಹತ್ತಿರದವನು ಅಂತ ಹೇಳಿ, ಬನ್ನಿ ನೀವೇ ಕೂತ್ಕೊಳ್ಳಿ, ಅಡಿಗೆ ಮನೆಗೆ ಹೋಗಿ ತಗೊಳ್ಳಿ ಅಂತ ಹೇಳಲಿಲ್ಲ. ಅವನೇ, ಯಾಕಂದ್ರೆ ಅವರ ಜ್ಞಾನ ದೊಡ್ಡದು, ಅವರು ನನಗೆ ಅತ್ಯಂತ ಮಿತ್ರರಾಗಿರ್ಬಹುದು, ಆದ್ರೆ ಅವರಿಗೆ ಸಲ್ಲಿಸಬೇಕಾದಂತಹ ಆದರವನ್ನ ತಪ್ಪದೆ ಮಾಡಬೇಕು ಅಂತ ಯೋಚಿಸಿ ಅವರಿಗೆ ವಿಧಿವತ್ ಕ್ರಮ ಪ್ರಕಾರ ಅರ್ಚನೆ ಆದರಗಳನ್ನ ಮಾಡಿದ. ತಂ ಸದಾ ಕದಾಚಿತ್ ಸುಖಾಸೀನ ತತ್ರೈವ ಊಷತು. ಅಲ್ಲೇ ವಾಸ ಮಾಡಿದ್ರು, ಒಂದು ದಿವಸ ಅಲ್ಲ, ಬಹಳ ಕಾಲ ಅಲ್ಲೇ ಉಳ್ಕೊಂಡ್ರು.
ತಂ ಕದಾಚಿತ್ ಸುಖಾಸೀನಂ ತಾಭ್ಯಾಂ ಸಹ ಶುಚಿಸ್ಮಿತಾ ದುಹಿತಾಭ್ಯಾಗಮತ್ ಕನ್ಯಾ ಸಂಜಯಂ ಸೃಂಜಯಂ ವರವರ್ಣಿನಿ. ಯಾವಾಗ್ಲೂ ಒಮ್ಮೆ ಆರಾಮವಾಗಿ ಕೂತು ಹರಟೆ ಹೊಡಿತಾ ಇರಬೇಕಾದ್ರೆ ನಗುವಿನಿಂದಲೇ ಚೆಲುವನ್ನ ಹೆಚ್ಚಿಸಿಕೊಂಡಂತಹ ಕನ್ಯೆಯೊಬ್ಬಳು ಸೃಂಜಯನ ಬಳಿ ಬಂದು ಮಾತನಾಡಿದ್ಲು. ಶುಚಿಸ್ಮಿತಾ, ಚೆಲುವೆ, ನಗೆಯಿಂದ ಮತ್ತೂ ಹೆಚ್ಚಿನ ಚಲುತನವನ್ನ ಹೊಂದಿದವಳು. ಅವಳು ಅಗಮತ್ ತತ್ರ ಅಭ್ಯಾಗಮತ್, ಅವರನ್ನ ಎದುರಾಗಿ ಬಂದ್ಲು. ದುಹಿತ ಕಸ್ಯ ಸೃಂಜಯಸ್ಯ ದುಹಿತ, ಸೃಂಜಯನ ಮಗಳು. ತಯಾಭಿವಾದಿತ ಕನ್ಯಾಂ ಅಭ್ಯನಂದತ್ ಯಥಾವಿಧಿ ತತ್ ಸಲಿಂಗಾಭಿ ಆಶೀರ್ಭಿ ಇಷ್ಟಾಭಿ ಅಭಿತಸ್ಥಿತ. ಎದುರುಗಡೆ ಇರುವ ಆಕೆ ಅಭಿವಾದನೆ ಮಾಡಿದ್ಲು, ಅಂದ್ರೆ ನಮಸ್ಕಾರ ಮಾಡಿದ್ಲು ಅಂತ ಅರ್ಥ. ಅಂದ್ರೆ ಅಭಿವಾದನ ಮಾಡುವುದು ಅಂದ್ರೆ ಇಂಥ ರಾಜನ ಮಗಳು ಅಂತ ಹೇಳ್ಕೊಂಡೇ ಮಾಡ್ಬೇಕು ಮಾಡುವಾಗ. ಅಭಿವಾದಿತ ಅಂತ ಶಬ್ದ ಇದೆ ಅಲ್ಲಿ. ಇದನ್ನ ಅಭ್ಯನಂದತ್, ಪರ್ವತ ಮತ್ತು ನಾರದರು ಇಬ್ರು ಖುಷಿ ಪಟ್ರು ಅಂತ ಹೇಳಿದ್ರು. ಹೇಳಿದ್ಮೇಲೆ ಸಲಿಂಗಾಭಿ ಅಂದ್ರೆ ಒಳ್ಳೆಯ ಆಶೀರ್ವಾದಗಳು. ಲಿಂಗ ಅಂತಂದ್ರೆ ಏನಾದ್ರೂ ಒಂದು ವಿಶೇಷವಾದ ಕಾರಣಗಳನ್ನ ಕೊಟ್ಟು ಇಂಥದ್ದಾಗಬೇಕು ಅನ್ನೋ ಒಂದು ಏನೋ ವಿಶೇಷ ಆಕೆಯ ಅಭಿಪ್ರಾಯವನ್ನ ಜೊತೆಗಿಟ್ಟು ಇಷ್ಟವಾದ ವರಗಳನ್ನ ಅಂದ್ರೆ ಆಶೀರ್ವಾದದ ಮಾತುಗಳನ್ನ ಆಡಿದ್ರು. ತಾಂ ನಿರೀಕ್ಷಾ ಬ್ರವೀದ್ ವಾಕ್ಯಂ ಪರ್ವತ ಪ್ರಹಸನ್ನಿವ ಕಸ್ಯೇಯಂ ಚಂಚಲಾಪಾಂಗಿ ಸರ್ವಲಕ್ಷಣ ಸಮ್ಮತ. ರಾಜನತ್ರ ಮತ್ತೆ ಕೇಳಿದ್ಲು, ಯಾರಿವಳು ಇಲ್ಲಿ ತನಕ ಬಂದಿದ್ದಾಳೆ? ನೋಡುವ ಕಣ್ಗಳಿಂದಲೇನೆ ಸಂಚಲನವನ್ನು ಹುಟ್ಟಿಸುವವಳು, ಎಲ್ಲ ಲಕ್ಷಣಗಳಿಂದ ಕೂಡಿದವಳು ಇವಳು. ಉಷಾಸ್ವಿತ್ ನಾಸತ್ಯ ದಸರರ ಹೆಂಡತಿಯೋ ಅಂದ್ರೆ ಚಲುವೆ ಅಂತ. ಅಕ್ಕಸ್ಯ ಭಾಹ, ಸೂರ್ಯ ಎಲ್ಲೋ ಬೆಳಕು ಕಳ್ಕೊಂಡು ಕಳಿಸಿದಾನೆ ಇಲ್ಲಿಗೆ. ಜ್ವಲನಸ್ಯ ಶಿಖಾ, ಅಥವಾ ಬೆಂಕಿಯ ಕೆನ್ನಾಲಿಗೆಯೋ. ಶ್ರೀಹಿ, ಲಕ್ಷ್ಮಿಯೋ. ಹ್ರೀಹಿ, ಕಾಂತಿಯೋ. ಕೀರ್ತಿ, ಯಶಸ್ಸೋ. ಧೃತಿ, ದೃಢತೆಯೋ. ಪುಷ್ಟಿ, ತುಂಬಿದ ಚಲುವೆಯೋ. ಸಿದ್ಧಿ, ಸಾಧಕರಿಗೆ ಒದಗುವಂತಹ ಗುಣವೋ. ಅಥವಾ ಚಂದ್ರಮಸ ಪ್ರಭಾ, ಚಂದ್ರನ ಚಲುಕಾಂತಿಯಾದ ಚಂದ್ರಿಕೆಯೋ. ಏನು? ಏವಂ ಬ್ರುವಾಣಂ ದೇವರ್ಷಿಂ ನೃಪತಿ ಸೃಂಜಯೋ ಬ್ರವೀತ್ ಮಮೇಯಂ ಭಗವನ್ ಕನ್ಯಾ ವರ್ಯಾ ವರಮಭೀಪ್ಸತಿ. ರಾಜನೇ, ಋಷಿಯೇ, ಇವಳು ನನ್ನ ಮಗಳು. ಮಮೇಯಂ ಕನ್ಯಾ, ಹೇ ಭಗವನ್, ಒಳ್ಳೆಯ ಯೋಗ್ಯನಾದ ವರನನ್ನ ನಾನು ಹುಡುಕ್ತಾ ಇದ್ದೇನೆ. ನಾರದ ಸ್ತಬ್ರವೀದೇನಂ ದೇಹಿ ಮಹ್ಯಂ, ನನಗೆ ಕೊಟ್ಟು ಮದುವೆ ಮಾಡು. ಇಮಾಂ ನೃಪ ಭಾರ್ಯಾರ್ಥಂ ಸುಮಹತ್ ಶ್ರೇಯ ಪ್ರಾಪ್ತುಂ ಚೇಚ್ಛಸಿ ನೃಪ. ನಾನು ಭಾರ್ಯಾರ್ಥಂ, ನನ್ನ ಬದುಕನ್ನ ಭರಣೆ ಮಾಡಿಕೊಳ್ಳಿಕ್ಕೋಸ್ಕರ, ಮಹತ್ ಶ್ರೇಯ, ಅತ್ಯಂತ ಶ್ರೇಯಸ್ಸನ್ನ ಸಂಪಾದಿಸುವುದಕ್ಕೋಸ್ಕರ, ಶ್ರೇಯ ಪ್ರಾಪ್ತುಂ, ಸುಮಹತ್ ಶ್ರೇಯ ಪ್ರಾಪ್ತುಂ ಇಚ್ಛಸೆ, ಅದನ್ನ ನಾನು ಒಂದು ವೇಳೆ ನಿನ್ಗೆ ಯದಿಚೇತ್ ಇಚ್ಛಸೆ, ನಿನಗೆ ಕೊಡುವ ಮನಸ್ಥಿತಿ ಇದ್ರೆ ನನಗೆ ಕೊಟ್ಟು ಮದುವೆ ಮಾಡು ಅಂತ ರಾಜನನ್ನ ಕೇಳ್ತಾನೆ. ಯಾರು? ನಾರದ. ದದಾನೀತ್ಯೇವ ಸಂಹೃಷ್ಟ ಸೃಂಜಯ ಪ್ರಾಹ ನಾರದಂ. ದದಾನಿ, ಅಯ್ಯೋ ನೀವು ಕೇಳಿದ್ರೆ ಬೇಡ ಅಂತ ಹೇಳುದುಂಟ? ಅವಳಲ್ಲಿ ಅಂತ ಆಸಕ್ತಿ ನಿಮ್ಮ ಬಗ್ಗೆ ಇದೆ ಅಂತ ಆದಾಗ ನಾ ಖಂಡಿತ ಒಪ್ಪಿಸ್ತೇನೆ ಅಂತ ಸಂಹೃಷ್ಟ, ತುಂಬಾ ಖುಷಿಪಟ್ಟು ಸೃಂಜಯ ನಾರದನಿಗೆ ಒಪ್ಪಿಗೆ ಕೊಟ್ಟ. ವ್ಯಾಸ ಉವಾಚ ಏವ ಮುಕ್ತೇ ನೃಪತಿನ ಕ್ರೋಧ ಪರ್ಯಾಕುಲೇಕ್ಷಣ. ಇನ್ನೊಬ್ರು ಪಕ್ಕದಲ್ಲಿದ್ದವರು ಸಿಟ್ಟು ಮಾಡಿಕೊಂಡ್ರು. ಪರ್ವತತ್ತು ಸುಸಂಕ್ರುದ್ಧ ನಾರದಂ ವಾಕ್ಯಂ ಅಬ್ರವೀತ್. ಪರ್ವತನಿಗೆ ಸಿಟ್ಟುವಂತಿ, ಗೆಳೆಯರು ಈಗ ಈ ವಿಷಯಕ್ಕೆ ಸಿಟ್ಟುವಂತು. ಪೂರ್ವಂ ಮಮೈವ ಮನಸಾ ವಿದ್ಧಿ ಭಾರ್ಯಾಮೃತಾಮಹೇ ಯಸ್ಮಾತ್ ಅಪಾಚರತ್ ತಸ್ಮಾತ್ ಸ್ವರ್ಗ ಮಾರ್ಗಂ ನ ಗಚ್ಚಸಿ.
ಬಂದೊಡನೆ ಮನದಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ನನ್ನ ಭಾವನೆಗಳನ್ನ ಅವಳಲ್ಲಿ ನಾನು ದೃಢವಾಗಿ ಇರಿಸಿದವನು ನಾನು. ಆದ್ರಿಂದಾಗಿ ನಾನು ವರಿಸಿದ್ದನ್ನ ನೀನು ಹೇಗೆ ಹಿಡಿತಿ, ಕೈ ಹಿಡಿತಿ ಆಕೆಯನ್ನ? ಆದ್ರಿಂದಾಗಿ ನೀನು ಸ್ವರ್ಗದ ಕಡೆಗೆ ಹೋಗುವುದೇ ಇಲ್ಲ. ಅವನು ಸ್ವರ್ಗ ಬೇಕಿಲ್ಲ ಅಂತ ಅರ್ಥ. ಸ್ವರ್ಗದ ಕಡೆಗೆ ನೀನು ಹೋಗುವುದೇ ಇಲ್ಲ. ಏವ ಮುಕ್ತೋ ನಾರದಸ್ತಂ ಪ್ರತ್ಯುವಾಚೇತ್ತರಂ ವಚಃ. ದೇವತೆಗಳಿಗೆ ಪುಣ್ಯ ಮಾಡಿದ್ದಕ್ಕೆ ಸ್ವರ್ಗ ಬರುವುದು ಅಂತಿಲ್ಲ. ಅವರಿಗೆ ನಿರಂತರ ಸ್ವರ್ಗದಲ್ಲೇ ಇರ್ತಲ್ಲ, ಮತ್ತೆ ಸ್ವರ್ಗಕ್ಕೆ ಹೋಗುದೇನು? ಹೊಸದಾಗಿ ಯಾಗ ಮಾಡಿ ಪುಣ್ಯ ಪಡೆದು ಅದರಿಂದ ಹೋಗುದು ಅಂತ ಅನ್ನುವ ಕ್ರಿಯೆ ಇಲ್ಲ ಅಂತ ಅರ್ಥ. ಆದ್ರೆ ಅದು ಲೋಕದಲ್ಲಿ ಹಾಗೊಂದು ಶಾಪ ಅವನ ಮೇಲೆ ಪ್ರಸಿದ್ಧ ಆಯಿತು. ನಾರದರಿಗೆ ಪ್ರತ್ಯುವಾಚೋತ್ತರಂ ವಚಃ, ಪ್ರತ್ಯುತ್ತರ ಕೊಡಬೇಕು ಅನ್ನಿಸ್ತು. ಯಾಕೆಂದ್ರೆ ಮದುವೆ ಅಂದ್ರೆ ಏನು? ಮನೋ ವಾಕ್ ಬುದ್ಧಿ ಸಂಭಾಷಾ ಸತ್ಯಂ ತೋಯಂ ಅಥ ಅಗ್ನಯ ಪಾಣಿಗ್ರಹಣ ಮಂತ್ರಾಶ್ಚ ಪ್ರಥಿತಂ ದಾರ ಲಕ್ಷಣಂ. ಮದುವೆ ಅಂತಂದ್ರೆ ಇಷ್ಟಿರ್ಬೇಕು. ನಾನು ಮನಸ್ಸಲ್ಲಿ ವಿರುತ ಆಗಿಬಿಟ್ಟಿದ್ದೇನೆ ಅಂದ್ರೆ ಅದು ಮದುವೆ ಆಗತ್ತಾ? ಅದೆಲ್ಲ ಗಾಂಧರ್ವ ವಿವಾಹದಲ್ಲೂ ಕೂಡ ಅವರು ಮಾನಸಿಕವಾಗಿ ಮದುವೆ ಆದ್ರೂ ಕೂಡ ಇಷ್ಟೆಲ್ಲವನ್ನು ಅಗ್ನಿ ಸಾಕ್ಷಿಯನ್ನ, ಸೂರ್ಯ ಸಾಕ್ಷಿಯನ್ನ, ಆಕಾಶ ಸಾಕ್ಷಿಯನ್ನ, ವನದೇವತೆಗಳ ಸಾಕ್ಷಿಯನ್ನ ಇಷ್ಟೆಲ್ಲ ಹೇಳಲಿಕ್ಕಿದೆ ಅಲ್ಲಿ. ಸುಮ್ಮನೆ ನೋಡಿದ್ವಿ ಮೊದಲ ನೋಟಕ್ಕೇನೆ ನಾವು ತೋಟಕ್ಕೆ ಹೋದ್ವಿ ಅಂದ್ರೆ ಆಗಲ್ಲ. ಅದಕ್ಕೆ ಕ್ರಮ ಇದೆ, ಅಲ್ಲೂ ಕೂಡ ಹಿನ್ನೆಲೆ ಇದೆ. ಹಾಗಾಗಿ ಅಲ್ಲಿ ಮನಸ್ಸು ಒಪ್ಪಿಕೊಳ್ಬೇಕು. ಆದ್ರೆ ಎಲ್ಲದಕ್ಕಿಂತ ಪ್ರಧಾನವಾದದ್ದು ಮನಸ್ಸು, ಅದು ಹೌದು. ಆದ್ರೆ ಇಬ್ರು ಮನಸ್ಸಿನಿಂದ ಅದಾದ್ರೆ ಮಾತ್ರ ಗಾಂಧರ್ವ. ಒಬ್ಬ ನಾನು ಇಷ್ಟಪಟ್ಬಿಟ್ಟಿದ್ದೇನೆ, ಅದು ಕೆಲವೊಂದ್ಸತಿ ಇಂಥ ಗಲಾಟೆ ಉಪಸುಂದರ ಕಥೆಯಲ್ಲೂ ಬರುತ್ತೆ. ನಾನು ಮೊದಲು ನೋಡಿ ಮನಸ್ಸು ಕೊಟ್ಟಾಗಿದೆ, ನಿನ್ನ ಅತ್ತಿಗೆ ತಗೋ ನಮಸ್ಕಾರ ಮಾಡು ಅಂತ. ನಾನು ಮೊದಲು ನೋಡಿದ್ದು ನಿನಗೆ ಅತ್ತಿಗೆ ನೀನ್ ನಮಸ್ಕಾರ ಮಾಡು ಅಂತ ಇಬ್ರು ಪರಸ್ಪರ ಕಿತ್ತಾಡಿ ಹೊಡೆದಾಡಿ ಸಾಯ್ತಾರೆ ಸುಂದರು. ಹಾಗೆ ಇಲ್ಲಿ ಮನಸ್ಸು ಬೇಕು ಅನ್ನಿಸುತ್ತೆ, ಆದ್ರೆ ಇಬ್ಬರ ಮನಸ್ಸು ಆಗಿರ್ಬೇಕು. ಆಮೇಲೆ ಮಾತು ವಾಗ್ದಾನ ಕೊಡ್ತೇನೆ, ಕೊಡು ಅಂತ ಕೇಳಿ ಕನ್ಯಾರ್ಥಿ ಚರಿಷ್ಯಾಮಿ ಅಂತೆಲ್ಲ ಇವರು ತಂದೆ ತಾಯಿಗಳು ಮಾತು ಕೊಡ್ಬೇಕು, ಅವರಿಬ್ರು ಮಾತಾಡ್ಕೊಳ್ಬೇಕು, ಅವರಿಬ್ರಲ್ಲೂ ಮಾತುಕತೆ ಆಗ್ಬೇಕು. ಆಮೇಲೆನೆ ಅದರ ವಿವಾಹದ ಪ್ರಕ್ರಿಯೆ ಮುಂದುವರಿಯುತ್ತೆ. ವಾಕ್, ಆಮೇಲೆ ಬುದ್ಧಿ, ಆಮೇಲೆ ಅವಳನ್ನ ಏನೋ ಒಂದು ಕೀ ಕೊಟ್ಟ ಹಾಗೆ ಯಾವುದೋ ಭೂತಾವೇಶಕ್ಕೆ ಒಳಪಡಿಸಿ ಒಪ್ಪಿಸ್ತೇನೆ ಅಂತ ಹೇಳಿ ಒಪ್ಪಿಸಿ, ಆಮೇಲೆ ಅವಳಿಗೆ ಎಚ್ಚರ ಆದಾಗ ವಿವೇಕದಿಂದ ಇವನ್ ಯಾಕೆ ಮದುವೆ ಆದ ನನ್ನ ಅಂತ ಕೇಳುದು ಅನ್ನೋ ಸ್ಥಿತಿ ಬಂದ್ರೆ ಅದು ಮದುವೆ ಆಗಲ್ಲ. ಆ ಮದುವೆ ಅಶಿಕ್ಷಿತ. ಬುದ್ಧಿ ಇರಬೇಕು, ಅಂದ್ರೆ ಬುದ್ಧಿಪೂರ್ವಕವಾಗಿ ಅವಳಲ್ಲಿ ಅಥವಾ ಅವನಲ್ಲಿ ಒಪ್ಪಿಗೆ ಇರಬೇಕು. ಸಂಭಾಷ, ಒಳ್ಳೆಯ ಮಾತುಕತೆ ಮುಂದುವರಿಬೇಕು. ಅಂದ್ರೆ ವಾಕ್ ಅಂದ್ರೆ ಬರೀ ವಾಗ್ದಾನ ಮಾತ್ರ ಅಲ್ಲ, ನೀವು ಮಾತಾಡ್ಕೊಳ್ಳೋದಿಲ್ಲ, ಅವರಿಬ್ರು ಮಾತಾಡ್ಕೊಳ್ಬೇಕು ಅಂತ, ಅದು ಅಲ್ಲಿಗೆ ಸಂಬಂಧ. ಸಂಭಾಷ ಅಂದ್ರೆ ಪರಸ್ಪರ ಮಾತಾಡಿದ್ರೆ ಮಾತ್ರ ಸಂಭಾಷ, ಇಲ್ಲ ಅಂದ್ರೆ ಭಾಷಣ. ಬಾಯೋ ಅರ್ ಬೆಹನೋ ಅಂತ ಹೇಳುದು ಮಾತ್ರ, ಎದುರುಗಡೆ ಇದ್ದವನು ಹಾ ಅನ್ಬೇಕಷ್ಟೇ ಹೊರುತ್ತೆ, ಪ್ರತಿಕ್ರಿಯೆ ಕೊಡ್ಲಿಕ್ಕಿರಲ್ಲ. ಅದಲ್ಲ ಭಾಷಣ, ಅದಲ್ಲ ಸಂಭಾಷಣ. ಸಂಭಾಷಣ ಅಂದ್ರೆ ಪ್ರತಿಯಾದ ಭಾಷಣ ಇರಬೇಕು, ಸಂಭಾಷಾ. ಆಮೇಲೆ ಸತ್ಯಂ, ಪ್ರತಿಜ್ಞೆ ಅಲ್ಲಿ. ತೋಯಂ, ಆ ಧಾರೆ ಇದೆಯಲ್ಲ, ವಾರಿಧಾರ. ಆಮೇಲೆ ಅಗ್ನೇಯ, ಅಗ್ನಿ ಸಾಕ್ಷಿ. ಪಾಣಿಗ್ರಹಣ, ಕೈ ಹಿಡಿಯುವುದು. ಆಮೇಲೆ ಮಂತ್ರಾಹ, ಇದೆಲ್ಲದರ ಜೊತೆಗೆ ಇಷ್ಟಕ್ಕೂ ಕೂಡ ಅರ್ಥವತ್ತಾದ ಮನನಪೂರ್ವಕವಾದ ಮಂತ್ರ ಇರಬೇಕು. ಇಷ್ಟು ಇದ್ರೆ ಪ್ರಥಿತಂ ದಾರ ಲಕ್ಷಣಂ. ಮದುವೆ ಅಂದ್ರೆ ಏನು ಅನ್ನೋದಕ್ಕೆ ಇದಕ್ಕಿಂತ ಚಂದ ಇನ್ ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ವಿವರಣೆ ಕೊಡುವ ದೃಷ್ಟಿಯಿಂದ. ದಾರ ಲಕ್ಷಣಂ ನತ್ವೇಷಾಂ ನಿಶ್ಚಿತಾನಿಷ್ಠ ತ್ವಯಾಸ ಮನಸಾ ಸ್ಮೃತ. ಅಲ್ಲ, ಕೇವಲ ನಾನ್ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದೆ ಅಂದ ತಕ್ಷಣ ಅದು ಹೇಗೆ ನಿಶ್ಚಯ ಆಗುತ್ತೆ ಅವಳ ಜೊತೆಗೆ ವಿವಾಹ ಅನ್ನೋದು? ನಿಶ್ಚಯಕ್ಕೆ ಇಷ್ಟೆಲ್ಲ ಪೂರ್ವದಲ್ಲಿ ಇರಬೇಕು. ನತ್ವೇಷಾಂ ನಿಷ್ಠಾ, ಇದನ್ನ ನಿಷ್ಠೆ ಅಂತ ಕರೆಯಲ್ಲ ಮದುವೆಗೆ, ಇದಕ್ಕೆ ಸಂಬಂಧ ಇಲ್ಲ. ಏವಂ ವಿದ್ವಾಂಸ್ತು ಮಾಂ ಯಸ್ಮಾತ್ ಅನುವ್ಯಾಹೃತವಾನಸಿ ತಸ್ಮಾತ್ ತ್ವಮಪಿ ನ ಸ್ವರ್ಗಂ ಗಮಿಷ್ಯಸಿ ಮಯಾ ವಿನಾ. ನಾನು ಹೋಗುದಿಲ್ಲ ಅಂದ್ರೆ ನನ್ನೊಟ್ಟಿಗೆ ನೀನಿರೋನಲ್ಲ, ನೀನು ಹೋಗಲ್ಲ. ನಾವಿರು ಒಟ್ಟಿಗೆ ಇರುದಲ್ವಾ, ನಾನು ಹೋಗದಿದ್ರೆ ನೀನ್ ಹೇಗೆ ಹೋಗ್ತೀಯ? ಆದ್ರಿಂದ ನಿನಗೂ ಹೋಗ್ಲಿಕ್ಕಿಲ್ಲ ಅಂತ ಆಯ್ತು. ಅಂದ್ರೆ ಈ ಶಾಪ ನೀನ್ ನನಗೆ ಕೊಟ್ರೆ ನಿನಗೆ ಕೊಟ್ಕೊಂಡ ಹಾಗೆ. ತ್ವಮಪಿ ನ ಸ್ವರ್ಗಂ ಗಮಿಷ್ಯಸಿ ಮಯಾವಿನ, ನಾನಿಲ್ದೆ ನೀನು ಹೋಗಲ್ಲ. ಅನ್ಯೋನ್ಯಮೇವಂ ಶಪ್ತ್ವಾ ವೈ ತಸ್ತತುಸ್ತತ್ರ ವೈ ತದಾ. ಹೀಗೆ ಪರಸ್ಪರ ಒಬ್ಬೊಬ್ರು ಬೈಕೊಂಡು ಅಲ್ಲೇ ಉಳಿದ್ರು. ಅಥ ಸೋಪಿ ನೃಪೋ ವಿಪ್ರಾನ್
ಪಾನಾಚ್ಛಾದನ ಭೋಜನೈ ಪುತ್ರಕಾಮ ಪರಂ ಶಕ್ತಿಯ ಯತ್ನಾಚ್ಚೋಪಾಚರಚ್ಯುಚಿ. ಇದು ಘಟನೆ ಮುಗೀತು. ಆದ್ರೆ ಅವ್ರು ಮತ್ತೆ ಮಾತಾಡ್ಲಿಲ್ಲ ಅಂತಿಲ್ಲ. ಅಲ್ಲಿ ಒಂದು ಗಲಾಟೆ ಆಯ್ತು, ಯಜ್ಞ ಯಥಾ ಪ್ರಕಾರ ಶುರುವಾಯ್ತು. ಮತ್ತೆ ಯಜ್ಞ ಆದಾಗ ವಿಪ್ರಾನ್, ಅಲ್ಲಿ ಬಂದಂತಹ ಋತ್ವಿಜರನ್ನು ಪಾನ ಆಚ್ಛಾದನ ಭೋಜನೈ, ಬಂದ ತಕ್ಷಣ ಕುಡಿಲಿಕ್ಕೆ ನೀರು ಕೊಡ್ಬೇಕು, ಕೂತ್ಕೊಳ್ಳಿಕ್ ಆಸನ ಕೊಡ್ಬೇಕು, ಕೂಡಿಸಿದ್ಮೇಲೆ ಕುಡಿದಾದ್ಮೇಲೆ ಆಮೇಲೆ ಮಾತುಕತೆ, ಆಮೇಲೆ ಭೋಜನ. ಬಂದ ತಕ್ಷಣ ಈಗ ಹಾಗೆ ಆಗುತ್ತೆ, ಸೀದಾ ಊಟ ಬೇಲೆಗೆ ಬಂದು ಕೂತ್ಕೊಳ್ಳಿ. ಅಲ್ಲಿಕ್ಕಿಂತ ಹಿಂದೆ ಪೂಜೆ ನೋಡ್ಲಿಕ್ಕಿಲ್ಲ, ಮಧ್ಯದಲ್ಲಿ ಅಲ್ಲಿ ಮದುವೆ ವರ ಮತ್ತೆ ವಧು ಯಾರು ಅಂತಾನು ಗೊತ್ತಿರುವುದಿಲ್ಲ, ಸೀದಾ ಕೆಳಗಿನ ಮನೆಗೆ ಹೋಗ್ಬಿಡುದು. ಸ್ಟೇಜ್ ಮೇಲೆ ಏನಾಗ್ತದೆ ಅಲ್ಲ, ಆಮೇಲೆ ಲೈನಲ್ಲಿ ನಿಲ್ಬೇಕಂತೆ, ಆಮೇಲೆ ಕೊಡೋಣ ಅಂತ. ಹಾಗಲ್ಲದೆ ಅತಿಥಿಯಾಗಿ ಬಂದವನನ್ನ ಮೊದಲು ಹೇಗೆ ಗ್ರಹಿಸ್ಬೇಕು ಅನ್ನೋದನ್ನ ಹೇಳ್ತಾ ಇವನೇನ್ ಮಾಡಿದ, ಸೃಂಜಯ ಒಳ್ಳೆಯ ಸಂತತಿ ಆಗಬೇಕು ಅಂತ ಬಯಸಿ ಯತ್ನಾತ್ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಉಪಚಾರಗಳನ್ನು ಮಾಡಿದ. ಉಪಚಾರ ಶುಚಿಹಿ, ಶುದ್ಧ ಮನಸ್ಕನಾಗಿ ಮಾಡಿದೆ. ಎಲ್ಲೂ ಕೂಡ ಇವರೊಂದು 5-6 ಜನ ಯಾಕೆ ಎಲ್ಲಿಂದ ಬಂದ್ರು, ಯಾರನ್ನ ಕರೀಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ಲಿಲ್ಲ. ಯಾರು ಬಂದ್ರು ಎಲ್ಲರನ್ನು ಆತಿಥ್ಯ ಮಾಡಿದ. ನಿಜವಾದ ಯಜಮಾನ ಅಂದ್ರೆ ಹಾಗೆ, ಹೇಳದೆ ಬಂದಿದ್ರೆ ಅವರನ್ನು ಹೆಚ್ಚು ಗೌರವಿಸ್ಬೇಕು ಅಂತ ಲೆಕ್ಕ. ಇದು ಭಾರತೀಯ ಸಂಸ್ಕೃತಿ. ಹಾಗಾಗಿ ಹೆಚ್ಚು ಹೆಚ್ಚು ಅವರಿಗೆ ಬೇಕಾದ್ದನ್ನ ಕೊಟ್ಟು ಅವರನ್ನ ಸಂತೋಷ ಪಡಿಸಿದ. ಎಂಥವ್ರವರು, ತಪಸ್ವಾಧ್ಯಾಯ ನಿರತಾ. ಈ ಒಂದು ಮಾತು ಎಲ್ಲಾ ಕಡೆ ಇರುತ್ತೆ. ನಿಜವಾದ ಜ್ಞಾನಿಗಳು ಯಾರು ಅಂದ್ರೆ, ಈಗ ನಾರದರನ್ನ ವಾಲ್ಮೀಕಿಗಳು ಮಾತಾಡಿಸಿದ್ರು ಅಂತ ಹೇಳುವಾಗ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ಅಂತ ಶುರುವಾಗುತ್ತೆ ರಾಮಾಯಣ. ರಾಮಾಯಣ ಶುರುವಾಗುವುದೇ ಈ ಶಬ್ದದಿಂದ. ಅದು ಅಕಸ್ಮಾತ್ ಅದು ಹೇಗೋ ನಮ್ಮ ಗುರುಗಳ ಸ್ತೋತ್ರದಲ್ಲೂ ಶುರುವಾಗುವುದು ಹಾಗೇನೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಒಬ್ಬ ಜ್ಞಾನಿ ಅನ್ನಿಸಿಕೊಂಡವನ ಮೊದಲ ಲಕ್ಷಣ ಯಾವುದು ಅಂದ್ರೆ ತಪಸ್ಸು ಮತ್ತು ಸ್ವಾಧ್ಯಾಯ. ನಿರಂತರ ದೇಹದ ದಂಡನೆ, ಒಳ್ಳೆಯ ಆಲೋಚನೆ ಮತ್ತು ನಿರಂತರ ಅಧ್ಯಯನ. ಅಧ್ಯಾಪನ ಮಾಡಿಸ್ಬೇಕು ಅಂತಾದ್ರೆ ಮೊದಲು ಅವನು ಅಧ್ಯಯನ ಮಾಡಬೇಕು, ಸುಮ್ಮನೆ ಅಲ್ಲಿದ್ದದನ್ನು ಓದಿ ಹೇಳುವುದಲ್ಲ. ಅದರಿಂದಾಗಿ ಅಲ್ಲಿ ಎಂಥ ಋಷಿಗಳಿದ್ರು ಅಂದ್ರೆ, ಯಾರು ಈ ಗುಣಗಳಿಂದ ಕೂಡಿರ್ತಾರೋ ಅವ್ರು ಹೇಳಿದ ಮಾತು ನಡೆಯತ್ತೆ. ಇಲ್ಲ ಅಂದ್ರೆ ಯಾರೋ ಒಬ್ಬ ಕವಿ ತಮಾಷೆ ಮಾಡಿದ ಹಾಗೆ, ಯಾರೋ ಒಬ್ಬ ಶಾಪ ಕೊಟ್ಟ ಅಂತೆ, ಅವನ್ 90 ವರ್ಷ ಆದ್ಮೇಲೆ ಸತ್ತ ಅಂತೆ. ಸತ್ತೋಗುವನ್ ಶಾಪ ಕೊಟ್ಟ ಅಂತೆ, 90 ವರ್ಷ ಆದ್ಮೇಲೆ ಸತ್ತ ಅಂತೆ. ಅಯ್ಯ, ಅದಕ್ಕೆ ಹೇಳಿದ್ರು, ಹೌದು ಅವ್ನ್ 100 ವರ್ಷ ಬದುಕೋದಿತ್ತು ಏನೋ, ಯಾರಿಗ್ ಗೊತ್ತು, 90 ವರ್ಷಕ್ಕೆ ಸತ್ತ, ಹಾಗೂ ಹೇಳ್ಬೋದು. ಇಲ್ಲ, ಇವನು ಸಾಯುವ ಟೈಮಿಗೆ ಬಂತು ಸತ್ತ ಅಂದ. ನೀವು ಅದರಿಂದ ಏನು ಅವನ ಶಾಪವನ್ನು ಸತ್ಯ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಥವಾ ಅವನ ಮಾತನ್ನು ಕೂಡ ಸುಳ್ಳಾಯ್ತು ಅಂತ ಹೇಳಲಿಕ್ಕೆ ಬರುದಿಲ್ಲ. ತಸ್ಯ ಪ್ರಸನ್ನ ವಿಪ್ರೇಂದ್ರಾಃ ಕದಾಚಿತ್ ಪುತ್ರದರ್ಶಿನಃ ತಪಸ್ವಾಧ್ಯಾಯ ನಿರತಾ ವೇದ ವೇದಾಂಗತ್ಪಾರಗಾಃ. ತಸ್ಯ ಪ್ರಸನ್ನಾಃ ವಿಪ್ರೇಂದ್ರಾಃ, ರಾಜನ ನಡೆಗಳು ತುಂಬಾ ಖುಷಿ ಆಯ್ತು ಅವರಿಗೆ. ವೇದ ವೇದಾಂಗ ಪಾರಗಾಹ, ವೇದ ವೇದಾಂಗ ಅವುಗಳ ಆಳವನ್ನ ಬಲ್ಲವನು. ಹಾಗಿದ್ದಾಗ ಅವರ ಮಾತುಗಳು ಸತ್ಯ ಆಗತ್ತೆ. ಸೀದ ಹೋಗಿ ನಾರದರನ್ನ ಕೇಳಿದ್ರಂತೆ. ಸಹಿತಾ ನಾರದಂ ಪ್ರಾಹು ದೇಹ್ಯಸ್ಮೈ ಪುತ್ರಮೀಪ್ಸಿತಂ. ನಾವು ಇಲ್ಲಿ ಯಜ್ಞಕ್ಕೆ ಭಾಗವಹಿಸಿದ್ದೇವೆ, ನೀವೇ ಇರ್ಬೇಕಾದ್ರೆ ನಾವೇನು ವರ ಕೊಡ್ತೇವೆ ಅಂತ ಹೇಳುದು? ದೊಡ್ಡವರಿದ್ದಾಗ ಅವರಿಂದ ಕೊಡಿಸ್ಬೇಕು. ನಮ್ಗಿಂತ ದೊಡ್ಡವರು ಒಬ್ರು ಇದ್ದಾರೆ ಎಂದಾಗ, ನಮ್ಗೆ ಯಾರೋ ನಮಸ್ಕಾರ ಮಾಡ್ತಾರೆ ಎಂದಾಗ ಅವ್ರಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ಬೇಕು. ನಾವು ಅವ್ರಿಗೆ ನಮಸ್ಕಾರ ಮಾಡುವಾಗ ನೋಡಿ ನಿಮ್ಗೆಲ್ಲ ಯಾರು ನಮಸ್ಕಾರ, ನಂಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಕಾಲು ಉದ್ದ ಮಾಡುದಲ್ಲ. ದೇವರ ಮುಂದೆ, ಗುರುಗಳ ಮುಂದೆ, ಅಥವಾ ಯಾವುದೇ ನಮ್ಗಿಂತ ಹಿರಿಯ ಸನ್ನಿಧಾನ ಇರ್ಬೇಕಾದ್ರೆ ಅದರ ಎದುರುಗಡೆ ನಮಸ್ಕಾರ ಮಾಡುವುದನ್ನ ಬಿಡಬಾರ್ದು. ಹೇಳ್ಬೇಕು, ಬೇಡ ನಮಸ್ಕಾರ ಮಾಡುದು ತಪ್ಪು. ಗುರುಗಳಿರ್ಬೇಕಾದ್ರೆ, ದೇವತಾ ಸನ್ನಿಧಾನ ಅಂದ್ರೆ ದೇವಸ್ಥಾನದ ಒಳಗೆ ಯಾರಿಗೂ ನಮಸ್ಕಾರ ಮಾಡಬಾರ್ದು. ಇನ್ನೇನು ಅವರು ಸಿಗುದಿಲ್ಲ, ಅವರನ್ನ ನಡೆಸ್ಕೊಂಡು ಅಷ್ಟು ದೂರ ಹೋಗಿ ಅಂದ್ರೆ ದೇವ್ರಿಗೆ ಮಾಡಿದ್ರು ಅಂದ್ರೆ ಓಕೆ. ಯಾಕೆಂದ್ರೆ ಅವರನ್ನ ನಾವು ಬನ್ನಿ ತೋಟಕ್ಕೆ ನಿಮ್ಗೆ ನಮಸ್ಕಾರ ಮಾಡ್ಬೇಕು ಅಂತ ಕರಿಬಾರ್ದಲ್ವಾ. ಹಾಗಾಗಿ ಅವರಿಗೆ ಕಷ್ಟ ಆಗುವ ಸ್ಥಿತಿಯಲ್ಲಿದ್ದಾಗ
ಅಲ್ಲಿ ನಮಸ್ಕಾರ ಮಾಡಬಾರ್ದು, ಅಷ್ಟೇ ಬಿಟ್ರೆ ನಮಸ್ಕಾರ ಮಾಡ್ಬಾರ್ದು ಅಂತ ತಪ್ಪಿಸ್ಕೊಳ್ಲಿಕ್ಕೆ ಒಂದು ನೆಪ ಆಯ್ತು ಅಂತಲ್ಲ. ಕೆಲವ್ರದ್ದು ಹೇಗೆ ನಮಸ್ಕಾರ ಹೇಗೆ ದೇವರಿದ್ದಾರೆ ನಿಮ್ಗೆ ನಮಸ್ಕಾರ, ಅದೇ ಸಮಸ್ಯೆಯಿಂದ ಇಂದ್ರದ್ಯುಮ್ನ ಇದು ಆನೆಯ ಜನ್ಮವನ್ನು ಪಡೆದದ್ದು. ಹಾಗಾಗಿ ಎಚ್ಚರ ಇರಬೇಕು, ದೊಡ್ಡವರು ಇದ್ದಾರೆ ಅವರನ್ನೂ ನಮಸ್ಕರಿಸಿ ಇವರನ್ನು ನಮಸ್ಕರಿಸಬೇಕು ಅನ್ನೋದು ತಾತ್ಪರ್ಯ. ಅವರು ನಾರದರ ಹತ್ರ ಬಂದು ಅಬ್ರವೀತ್ ಏನು ಅಂತ ಸಂಜಯನನ್ನು ಕುರಿತು ಹೇಳಿದ್ರು. ತುಭ್ಯಂ ಪ್ರಸನ್ನ ರಾಜ ಅಂದ್ರೆ ನಾರದರ ಹತ್ರ ಬಂದು ಹೀಗೆ ವಿಷಯ ಹೇಳಿದ್ರು. ಆಗ ನಾರದರು ರಾಜನಿಗೆ ಹೇಳ್ತಾರೆ, ತುಭ್ಯಂ ಪ್ರಸನ್ನ ರಾಜರ್ಷೇ ಪುತ್ರಮೀಪ್ಸಂತಿ ಬ್ರಾಹ್ಮಣ ವರಂ ಋಣೀಶ ಭದ್ರಂತೆ ಯಾದೃಶಂ ಪುತ್ರಮೀಪ್ಸಿತಂ. ಅವರು ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ, ನಿನಗೆ ಒಳ್ಳೆಯ ಸಂತತಿ ಆಗ್ಬೇಕು ಅಂತ ನೀನು ಉತ್ತಮವಾದ ದಾನ ದಕ್ಷಿಣೆಗಳನ್ನ ಕೊಟ್ಟು ಯಾಗವನ್ನು ಮಾಡಿಸಿದ್ದಿ, ನಿನಗೇನು ವರ ಬೇಕು ನೀನೀಗ ಕೇಳು. ಅವರಲ್ಲಿ ಆ ವರವನ್ನು ಕೊಡುವ ಒಪ್ಪಿಗೆಯನ್ನು ನನ್ನ ಹತ್ರ ಕೇಳಿದ್ದಾರೆ, ನಾನು ಕೊಟ್ಟಿದ್ದೇನೆ. ಈಪ್ಸಿತಂ ವರಂ ವೃಣೀಶ್ವ, ಕೇಳು. ತಥೋಕ್ತ ಪ್ರಾಂಜಲಿ ರಾಜ ಪುತ್ರಂ ವೌರೇ ಗುಣಾನ್ವಿತಂ, ಒಳ್ಳೆಯ ಗುಣವಂತನಾದ ಮಗನನ್ನ ಬೇಡಿದ. ಯಶಸ್ವಿನಂ ಕೀರ್ತಿಮಂತಂ ತೇಜಸ್ವಿನಂ ಅರಿಂದಮಂ, ಶತ್ರುಗಳನ್ನ ಬಗ್ಗು ಬಡಿಯುವ, ಕೀರ್ತಿಯ ಪತಾಕೆಯನ್ನು ಹಾರಿಸುವ, ಎಲ್ಲ ಕಡೆ ಇವನ ಗುಣಗಾನಗಳೇ ತುಂಬಿ ಹರಿಯುವ ತೇಜಸ್ವಿಯಾದ ಒಬ್ಬ ಮಗನನ್ನ ಬೇಡಿದ. ಬೇಡುವಾಗ ಒಂದು ಮಾತು ಎಕ್ಸ್ಟ್ರಾ ಸೇರಿಸಿದ, ಸ್ವಲ್ಪ ವಿಚಿತ್ರ. ಯಸ್ಯ ಮೂತ್ರಂ ಪುರೀಶಂಚ ಕ್ಲೇದ ಸ್ವೇದಶ್ಚ ಕಾಂಚನಂ ಸರ್ವಂ ಭವೇತ್ ಪ್ರಸಾದಾದ್ವೈತ ದೃಶಂ ತನಯಂ ವೃಣೇ. ಇವನು ಸೀನಿದ್ರೆ, ಕಣ್ಣೀರು ಹಾಕಿದ್ರೆ, ಮಲಮೂತ್ರಗಳನ್ನು ವಿಸರ್ಜಿಸಿದ್ರೂ ಅದು ಬಂಗಾರ ಆಗಿರ್ಬೇಕು. ಮುಂದೆ ಹೇಳ್ತಾರೆ ಅದು ಹೇಗಿತ್ತು ಅಂತ ಅವನ ಶರೀರದ ಬಗ್ಗೆ ಹೇಳ್ತಾರೆ. ಕಾಂಚನಂ ಯಸ್ಯ ಮೂತ್ರಂ ಕಾಂಚನಂ ಅಂದ್ರೆ ವ್ರತ ಮಾಡಿದವರ ಶರೀರದಲ್ಲಿ ಒಂದು ಭಾಗ ಬಂಗಾರ ಬರುತ್ತೆ ಅಂತ ಒಂದಿದೆ. ದೇಹವನ್ನ ದಂಡನೆ ಮಾಡಿದವರ ಅಂದ್ರೆ ಅವರು ಬೇರೆ ಏನು ಪದಾರ್ಥ ತಿನ್ನುವುದಿಲ್ಲ, ಬರೀ ತುಪ್ಪ ಮತ್ತು ಯಾವುದೋ ಒಂದು ಧಾನ್ಯ, ಅದನ್ನು ಗೋಧಿ, ಮುಖ್ಯವಾಗಿ ಗೋಧಿಯನ್ನು ಮಾತ್ರ 6-8 ವರ್ಷಗಳ ಕಾಲ ನಿರಂತರ ಅವನು ಬೇರೆ ಏನು ಉಪ್ಪು ಹಾಕು ಹುಳಿ ಖಾರ ಸಿಹಿ ಎಂಥದೂ ಇಲ್ಲ. ಇದೇ 2 ಹೊತ್ತು ಅಥವಾ 1 ಹೊತ್ತು ದೇವರಿಗೆ ಆಹುತಿ ಕೊಟ್ಟು ಆಹಾರವಾಗಿ ಸ್ವೀಕರಿಸಿ ಅವನು ಬದುಕಿದ ಅಂದ್ರೆ ಅವನ ಮೂತ್ರವು ಕೂಡ ಬಂಗಾರ ಆಗುತ್ತೆ ಅಂತ. ಎಲ್ಲಿವರೆಗೆ ಅಂದ್ರೆ ಹಸುವಿನ ಗೋಮೂತ್ರದಲ್ಲೂ ಬಂಗಾರ ಇದೆ ಅಂತ ಹೇಳ್ತಾರೆ. ಅದು ತೆಗೆಯುವ ಮೆಥಡ್ ನಮಗೆ ಗೊತ್ತಿಲ್ಲ, ಹಿಂದಿನವರು ಹೇಳ್ತಾರೆ ತೆಗಿಲಿಕ್ಕೆ ಬರುತ್ತೆ ಅಂತ. ಗೋಮೂತ್ರದಲ್ಲಿ ಯಾಕೆ ಅಷ್ಟು ಸಾಮರ್ಥ್ಯ ಅಂದ್ರೆ ಈ ಗೋ ಅಂದ್ರೆ ಈ ಎಲ್ಲೋ ಬೀದಿಯಲ್ಲಿರುವ ಗವಯವು ಅಲ್ಲ, ಗಲೀಜು ತಿನ್ನುವಂಥದ್ದು ಅಲ್ಲ, ಅದರಲ್ಲಿ ಬರಲ್ಲ. ಅದರಲ್ಲಿ ಅವುಗಳು ಕಾಡಿನಲ್ಲಿ ಹೋಗಿ ಕೆಲವು ವಿಶಿಷ್ಟವಾದ ಸಸ್ಯಗಳನ್ನು ತಿಂತವೆ, ಅವುಗಳು ಹುಡ್ಕೊಂಡು ಹೋಗ್ತಾವಲ್ಲ ಅದನ್ನು ತಿಂತವ. ಹಾಗೆ ತಿಂದು ಬಂದ ಪದಾರ್ಥದಲ್ಲಿ ಅಂದ್ರೆ ಗೋಧೂಮದ ಹುಲ್ಲು ಇತ್ಯಾದಿಗಳೇನೇನು ಇದೆ ಅದರಲ್ಲಿ ಗೋಧೂಮಕ್ಕೆ ಅಷ್ಟು ಬೆಲೆ. ಜವೆ ಅಂತ ನಾವೇನು ಹೇಳ್ತೇವೆ ಅದು ಹಾಗೇನೆ, ಅದು ದೇಹಕ್ಕೆ ತುಂಬಾ ಸ್ಟ್ರೆಂತ್ ಇರುವ ಧಾನ್ಯಗಳಲ್ಲಿ ಧಾನ್ಯ ರಾಜ ಅಂದ್ರೆ ಜವೆ ಗೋಧಿ, ಅಕ್ಕಿಗಿಂತಲೂ ಅಥವಾ ಇನ್ಯಾವುದೇ ಧಾನ್ಯಕ್ಕಿಂತಲೂ ಬಹಳ ಮಿಗಿಲಾದದ್ದು ಅಂತ. ಅಂತಹ ವ್ಯಕ್ತಿಯಲ್ಲೇ ಶರೀರದಲ್ಲಿ ಹಾಗೆ ಬರುತ್ತೆ ಅಂದ್ಮೇಲೆ ಇದು ವರ ಪಡೆದು ಬಂತು. ಮಲಮೂತ್ರಗಳು ಕೂಡ ಬಂಗಾರ ಆಗಿರುತ್ತೆ. ನಮಗೆ ಆ ಸುವರ್ಣ ಕುಕ್ಕುಟದ ಕಥೆ ಇದೆಯಲ್ಲ, ಬಂಗಾರದ ಕೋಳಿ, ಅದೇ ಕತೆ ಇದು ಒಂಥರ. ಆ ಕಥೆನೂ ಬರುತ್ತೆ ಶಾಂತಿ ಪರ್ವದಲ್ಲಿ. ಈ ಬಂಗಾರದ ಕೋಳಿ ಕತೆ ಇಲ್ಲೇ ಇರುವುದು, ಮಹಾಭಾರತದಲ್ಲೇ ಬರುತ್ತೆ. ಬಂಗಾರದ ಕೋಳಿಯನ್ನ ಅವನು ತಗೊಂಡು ಹೋಗ್ತಾನೆ, ಮೊಟ್ಟೆ ಇಡ್ತಾ ಇರುತ್ತೆ, ಅವ್ನು ಬೇಗ ಜಾಸ್ತಿ ಬೇಕು ಅಂತ ಕುಯ್ತಾನೆ, ಸತ್ತೋಗುತ್ತೆ ಅಂತ ಆ ಕತೆ ಮಹಾಭಾರತದಲ್ಲೇ ಇದೆ. ವ್ಯಾಸರು ಕಥೆಯನ್ನು ಮುಂದುವರೆಸಿ ಹೇಳ್ತಾರೆ, ಇಂತಹ ಮಗ ಬೇಕು ನಿಮ್ಮ ಪ್ರಸಾದದಿಂದ ಅಂತ ಕೇಳಿದ್ದಕ್ಕೆ ತಥಾ ಭವಿಷ್ಯತಿ ಇತ್ಯುಕ್ತೆ ಯಜ್ಞೆ ತಸ್ಯೇಪ್ಸಿತ ಸುತಃ ಕಾಂಚನಸ್ಯಾಕರ ಶ್ರೀಮಾನ್ ಪ್ರಸಾದಾದ್ವೈ ಸುಕಾಂಕ್ಷಿತ. ಬಯಕೆಗಳನ್ನ ಅವ್ರು ಏನು ಕೇಳಿದ್ರು ಅದೇ ರೀತಿಯ ಮಗ ಹುಟ್ಟಿದ. ಯಥಾ ಈಪ್ಸಿತಂ, ಹೇಗೆ ಇಷ್ಟಪಟ್ಟರು ಹಾಗೆ ಹುಟ್ಟಿದ ಒಬ್ಬ ಮಗ. ಅವನಂದ್ರೆ ಒಂಥರ ಕಾಂಚನಸ್ಯ ಆಕರ, ಬಂಗಾರದ್ದೇ ಮುದ್ದೆ ಅನ್ನುವ ಹಾಗಿದ್ದ. ಮೈಯೆಲ್ಲ ಅಂಟ ಬಂಗಾರ ಬಣ್ಣ. ಅವನು ಚೀನಿದ್ರು ಬಂಗಾರವೇ ಬೀಳ್ತಿತ್ತು, ಕೆಮ್ಮಿದ್ರು ಕಫ ಬಂಗಾರವೇ ಬರ್ತಿತ್ತು, ಕಣ್ಣೀರು ಬಂದ್ರು ಅದು ಬಂಗಾರವೇ ಇತ್ತು, ಕಿವಿಯಿಂದ ಕುಗ್ಗಿ ತೆಗೆದ್ರು ಬಂಗಾರವೇ ಇತ್ತು, ತಲೆ ಬೆವರಿದ್ರು ಸ್ವೇದ ಕ್ಲೇದಷ್ಟ. ಸ್ವೇದ ಅಂದ್ರೆ ಸ್ವೆಟ್, ಕ್ಲೇದ ಅಂದ್ರೆ ಮೈ ಒದ್ದೆ ಆಗುದು, ಕಣ್ಣಲ್ಲಿ ನೀರು ಬರುದು ಇತ್ಯಾದಿ ಬೇರೆ, ಎಲ್ಲವೂ ಬಂಗಾರಮಯ. ರುದಿತಸ್ಯ ಚ ನೇತ್ರಾಭ್ಯಾಂ ಅಪತತ್ತಸ್ಯ ನೇತ್ರಜಂ, ಕಣ್ಣಲ್ಲಿ ಬಂದ ನೀರು ರುದಿತಸ್ಯ ಅತ್ತ ಜೋರಾಗತ್ತ, ಅತ್ತಾಗ ಬಂಗಾರದ ನೀರು ಬಂತು.
ಮೂತ್ರಂ ಪುರುಷಂ ಸ್ವೇದಶ್ಚ ಸರ್ವಂ ಭವತಿ ಕಾಂಚನಂ ಸುವರ್ಣಷ್ಠೀ ವಿರಿತ್ಯೇವ ತಸ್ಯ ನಾಮ ಭವತ್ಕೃತಂ. ಅವನಿಗೇನು ಹೆಸರು ಕೊಟ್ಟರು ಅಂದ್ರೆ ಸುವರ್ಣಷ್ಠೀವಿ. ಷ್ಠೀವನ ಅಂದ್ರೆ ಅಕ್ಷಿ ಅನ್ನೋದಕ್ಕೆ ಷ್ಠೀವನ ಅಂತ ಹೆಸರು. ಸುವರ್ಣಷ್ಠೀವಿ ಸೀನಿದ ತಕ್ಷಣವೇ ಬಂಗಾರ ಬರುತ್ತೆ ಅಂದ್ರೆ ಅದೇ ಹೆಸರಾಯ್ತು ಅವನಿಗೆ. ತಸ್ಸೇವ ತಥಾ ನಾಮ ಕೃತಂ ತಸ್ಮಿನ್ ವರ ಪ್ರದಾನೇನ ವರ್ಧಯತ್ಯಮಿತಂ ಧನಂ. ಅರಮನೆಯಲ್ಲಿ ಕೋಶದ ಮೊತ್ತ ಹೆಚ್ಚಾಯಿತು. ಯಾಕೆಂದ್ರೆ ವೇಸ್ಟ್ ಇಲ್ವೇ ಇಲ್ಲಲ್ಲ, ಕಲ್ಪವೃಕ್ಷ ತರ ಬಂದದ್ದೆಲ್ಲ ಬಂಗಾರನೇ. ತಸ್ಮಿನ್ ಕಾರಯಾಮ ನೃಪತಿ ಸೌವರ್ಣಂ ಸರ್ವಮೀಪ್ಸಿತಂ. ಅವನಿಗೆ ಮಗುವಿನ ಇವತ್ತು ಮಗು ಮಲಮೂತ್ರ ಮಾಡಿತಾ, ತಗೊಂಬಂದ ಕಾಂಚನದ ಬಂಗಾರದ ಈಪ್ಸಿತಂ. ಆಸನನೂ ಬಂಗಾರದ್ದು, ತಟ್ಟೆನೂ ಬಂಗಾರದ್ದು, ಗೋಡೆಗೆ ಇಟ್ಟಿಗೆಗಳು ಬಂಗಾರದ್ದು, ಏನ್ ಬೇಕೋ ಎಲ್ಲ ಬಂಗಾರಮಯ. ಸರ್ವಂ ತತ್ ಕಾಂಚನಮಯಂ ಕಾಲೇನ ಪರಿವರ್ಧಿತಂ. ಅಷ್ಟೇ ಅಲ್ಲ, ಯದ್ವೇಷ್ಮ ಬಾಹ್ಯಶ್ಚ ಉಪಸ್ಕರಾಶ್ಚಯೇ. ಅವರು ಅಡಿಗೆಗೆ ಬಳಸುವ ಪಾತ್ರೆ, ಹೋಮಕ್ಕೆ ಬಳಸುವ ಪಾತ್ರೆ, ಬೇರೆ ಬೇರೆ ನಿತ್ಯದ ಕರ್ತವ್ಯಗಳಿಗೆ ಉಪಯೋಗಿಸುವಂತ ಉಪಸ್ಕರಗಳು ಏನ್ ಇತ್ತು ಎಲ್ಲವೂ ಬಂಗಾರಮಯವಾಯಿತು. ಅಂದ್ರೆ ಸುಮಾರು ಯೌವನದ ಅವಸ್ಥೆಗೆ ಬರುವ ತನಕವೂ ಅವನ ಈ ವರ್ತನೆಯಿಂದ ಅವ್ರಿಗೆ ಬೇಕಾದ ಬಾಹ್ಯವಾದ ಹೊರಗಿನ ಪದಾರ್ಥಗಳು, ಅಂದ್ರೆ ತೋಟಕ್ಕೆ ಯಾವುದೋ ಒಂದು ಪಿಂಗಾಣಿದ್ದು ಪಾಟ್ ಇಟ್ಟಿದ್ರೆ ಬಂಗಾರ ಆಗ್ಬೇಕು ಅನ್ಸಿದ್ರೆ ತೆಗೆದು ಅದನ್ನು ಬಂಗಾರ ಮಾಡಿಬಿಡ್ತಿದ್ರು. ಹೀಗೆ ಸರ್ವಂ ತತ್ ಕಾಂಚನಮಯಂ, ಎಲ್ಲವೂ ಬಂಗಾರದಿಂದ ಕೂಡಿತು. ಅಥದಸ್ಯುಗಣ ಶ್ರುತ್ವ ದೃಷ್ಟ್ವಾ ಚೈನಂ ತಥಾವಿಧಂ ಸಂಭೂಯ ತಸ್ಸನೃಪತೆ ಸಮಾರಬ್ಧಾಶ್ಚ ಕೀರ್ಷಿತುಂ. ಒಂದಿಷ್ಟು ಕಳ್ಳರ ಗುಂಪಿಗೆ ಈ ಸುದ್ದಿ ಹೋಯ್ತು. ಅಲ್ಲೊಬ್ಬ ಮಗ ಇದ್ದಾನಂತೆ ರಾಜನಿಗೆ, ಅವನು ಬಂಗಾರವನ್ನೇ ನಿರಂತರ ಕೊಡ್ತಾನಂತೆ, ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತಂತೆ, ಹಾಗೆ ಹೀಗೆ ಅಂತ ಅವರಿಗೆ ಕಲ್ಪನೆ ಹೋಗಿದೆ. ಈಗಾದ್ರೆ ಹೌದು ಹೌದು, ಅವರು ಆಶೀರ್ವಾದ ಮಾಡಿದ್ದಷ್ಟೇ. ಯಾಗದ ಫಲವಾಗಿ ಕೊನೆಗೆ ಏನ್ ಫಲ ಕೊಡಬೇಕು ಅಂತ ಬ್ರಾಹ್ಮಣರು ಕೇಳಿದಾಗ ನಾರದರ ಮೂಲಕ ಪರ್ವತನ ಮೂಲಕ ಹೇಳಿಸಿ ಆ ಸುವರ್ಣ ಶ್ರೀವಿ ಅನ್ನುವ ಮಗನನ್ನ ಪಡೆದ. ಯಾರು? ಸೃಂಜಯ ಯಾಗ ಮಾಡಿ. ಅವರಿಗೆ ಸುದ್ದಿ ಹೋಗಿತ್ತಲ್ಲ, ಅವನು ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ. ನಮ್ಮಲ್ಲಿ ಹಾಗೆ ಮಾತಾಡ್ತಾರಲ್ಲ, ಅವನು ಒಳ್ಳೆ ಹಿಡಿದ ಕೆಲಸ ಸರಿ ಹೋಗುತ್ತೆ ಅಂದ್ರೆ ಅವನು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ. ಈ ಕಳ್ಳರಿಗೆ ಹಂಗೆ ಸುದ್ದಿ ಹೋಗಿದೆ. ಅವರು ಹೋದ್ರು. ಶುತ್ವಾ ದೃಷ್ಟ್ವಾ ಚೈನಂ ತಥಾವಿಧಂ. ನೋಡಿದ್ರು ಮನೆಯ ಸುತ್ತ ಎಲ್ಲ ನೋಡಿದ್ರೆ ಅವರ ಕುರ್ಚಿ, ಅವರ ಮೇಜು, ಅವರ ಗೋಡೆಗಿರುವ ಕಬಾಟುಗಳು ಎಲ್ಲ ಬಂಗಾರ. ಸುಮ್ಮನೆ ಬಂಗಾರ ಕದ್ಕೊಂಡು ಹೋಗ್ಬಾರ್ದಾ? ಹುಚ್ಚರು. ಕೇಚಿತ್ ತತ್ರ ಅಬ್ರುವನ್ ರಾಜ್ಞ ಪುತ್ರಂ ಗೃಹ್ಣೀಮ ವೈ ಸ್ವಯಂ. ಈ ಕೆಲವು ಕಳ್ಳರೆಲ್ಲ ದೊಡ್ಡ ಗುಂಪಲ್ಲಿ ಸೇರ್ಕೊಂಡ್ರು. ಹಿಂದೆ ಯಾವತ್ತೋ ಮಾಡಿದ ತಪ್ಪಿಗೆ ಶಿಕ್ಷಿತರಾದ ಒಂದಿಷ್ಟು ಕಳ್ಳರು ರಾಜನಿಗೆ ನಾವು ಪ್ರತಿಯಾಗಿ ಸೇಡು ತೀರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಮಾತಾಡಿಕೊಂಡ್ರು. ರಾಜನ ಮಗನನ್ನ ಅಪಹರಿಸೋಣ ಅಂತ ಕಿಡ್ನಾಪ್ ಮಾಡೋದು ಆಗಲೇ ಶುರುವಾಗಿತ್ತು. ಪುತ್ರಂ ಗೃಹ್ಣೀಮ ವೈ ಸ್ವಯಂ, ಮಗನನ್ನೇ ಅಪಹಾರ ಮಾಡಿಬಿಡೋಣ. ಯಾಕೆಂದ್ರೆ ಕಾಂಚನಸ್ಯ ಸಹ ಆಕರಹ, ಬಂಗಾರದ ಮೂಲ ಅವನೇ. ನಾವು ಮೊಟ್ಟೆ ತಗೊಂಡೊಂದೇನ್ ಮಾಡುದು, ಕೋಳಿನೇ ತಗೊಂಡ್ಬಂದ್ಬಿಟ್ರೆ ಬೆಸ್ಟ್ ಅಲ್ವಾ ಅಂತ ಯೋಚನೆ ಮಾಡುದು. ತಸ್ಸ ಯತ್ನಂ ಚರಾಮಹಿ, ಅದಕ್ಕಾಗಿ ಪ್ಲಾನ್ ಮಾಡೋಣ ಅಂತ ದಿನ ನೋಡುದು. ಎಲ್ಲಿ ಬರ್ತಾನೆ, ಹೇಗ್ ಬರ್ತಾನೆ, ಯಾವಾಗ ಬರ್ತಾನೆ, ಏನೇನ್ ತರ್ತಾನೆ, ಅವನಿಗೋಸ್ಕರ ಯಾರ್ಯಾರು ಇದ್ದಾರೆ, ರಕ್ಷಣೆಗೆ ಎಷ್ಟು ಜನ ಇದ್ದಾರೆ ಎಲ್ಲ ನೋಡ್ಕೊಂಡ್ರು. ತತಸ್ತೆ ತಸ್ಯವೋ ಲುಬ್ಧಾ ಪ್ರವಿಶ್ಯ ನೃಪತೇರ್ ಗೃಹಂ. ಒಂದ್ ದಿವಸ ರಾಜ ಇಲ್ಲದೆ ಇರುವ ಸಮಯವನ್ನ ಗುರುತಿಸಿ ಯಾವುದೋ ಒಂದು ಕಳ್ಳ ನೆವವನ್ನ ಹುಡ್ಡಿ, ಲುಬ್ಧಾ ಅತಿಯಾದ ಆಸೆ ಉಳ್ಳವರು, ರಾಜಪುತ್ರಂ ತಥಾ ಜಹ್ರುಹು ಸುವರ್ಣಷ್ಠೀವಿನಂ ಬಲಾತ್. ಅತ್ಯಂತ ಬಲಾತ್ಕಾರದಿಂದ ಆ ಸುವರ್ಣಷ್ಠೀವಿ ಅನ್ನುವನನ್ನ, ಬಂಗಾರ ಯಾಕೆ ಅಪಾಯ ಅಂದ್ರೆ ಇದೆ, ಅಥವಾ ಅದಕ್ಕೆ ರುಗ್ಮ ಅಂತ ಸಂಸ್ಕೃತದಲ್ಲಿ ಹೆಸರು, ರುಜೋಭಂಗೆ ಅಂತ ಧಾತು, ಅದು ಭಗ್ನಗೊಳಿಸತ್ತೆ ಮನಸ್ಸನ್ನ ಅಂತ. ತಥಾ ಆಜಹ್ರುಹು, ಅವನನ್ನ ಎಳ್ಕೊಂಡು ಬಂದ್ರು. ಗೃಹ್ಯೈನಂ ಅನುಪಾಯಜ್ಞಾ ನೀತ್ವಾರಣ್ಯ ಅಚೇತಸಃ ಹತ್ವಾ ವಿಷಸ್ಯ ಚಾಪಶ್ಯನ್ ಲುಬ್ಧಾವಸುನ ಕಿಂಚನ. ಅನುಪಾಯಜ್ಞಾ, ಅವರಿಗೆ ಅವನ ಮಲಮೂತ್ರದಿಂದ ಬಂಗಾರ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅವನು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅನ್ಕೊಂಡು ಹೋಗಿದ್ದಾರೆ. ಅವನನ್ನು ಇದ್ದ ಎಲ್ಲಾ ವಸ್ತುಗಳನ್ನು ಮುಟ್ಟಿಸ್ತಾ ಇದ್ದಾರೆ.
ಏನು ಮುಡಿಸಿದ್ರು ಬಂಗಾರ ಆಗ್ತಿಲ್ಲ. ಅನುಪಾಯಜ್ಞ, ಹೇಗೆ ಇವನಿಂದ ಬಂಗಾರ ತಗೋಬೇಕು ಗೊತ್ತಾಗ್ಲಿಲ್ಲ. ಸ್ವಲ್ಪ ಹೊತ್ತು ಕಾದಿದ್ರೆ ಅತ್ತಾಗ ಗೊತ್ತಾಗ್ತಿತ್ತು. ಅಳ್ಳಿಕ್ಕೂ ಬಿಡ್ಲಿಲ್ಲ ಅಂತ ಅವನನ್ನು. ನೀತ್ವ ಅರಣ್ಯಂ, ಕಾಡಿಗೆ ಕರ್ಕೊಂಡು ಹೋಗಿದ್ದಾರೆ. ಅಚೇತ ಸಹ, ಏನ್ ಮಾಡ್ಬೇಕು ತೋಚ್ಲಿಲ್ಲ. ಈಗ ವಾಪಸ್ ಕರ್ಕೊಂಡು ಹೋದ್ರೆ ನಮ್ಮನ್ನ ಜೈಲಿಗೆ ಹಾಕ್ತಾರೆ, ಬಿಟ್ಟು ಹೋದ್ರೆ ಇವನು ಹೋಗಿ ಹೇಳ್ತಾನೆ. ಇನ್ನು ಒಂದೇ ದಾರಿ, ಏನ್ ಮಾಡುದು? ಹತ್ವ, ಕೋಪದಿಂದ, ಅವನಿಂದ ಬಂಗಾರ ಸಿಗ್ಲಿಲ್ಲ ಅನ್ನುವ ಕೋಪದಿಂದ, ನಾವು ತಂದು ಕೂಡ ಉಪಯೋಗ ಆಗ್ಲಿಲ್ಲ, ವಾಪಸ್ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನುವ ಈ ಕೋಪಕ್ಕೆ ಲುಬ್ಧ, ಕೊಂದ್ರೆ ಏನಾದ್ರೂ ಸಿಗ್ಬೋದು ಬಹುಶಃ, ಇಲ್ಲ ಅಂದ್ರೆ ಇವನನ್ನು ಸಿಗಲ್ಲ, ಇವನು ದೇಹದೊಳಗೆ ಇರ್ಬೇಕು ಅನ್ಸತ್ತೆ ಅಂತ ಕೊಂದು ಬಿಡ್ತಾರೆ. ಕೊಂದ್ರೆ ಏನು ಸಿಗ್ಲಿಲ್ಲ. ವಸುನ ಕಿಂಚನ, ಎಂತ ಬಂಗಾರವೂ ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ, ಸತ್ತ, ಹುಡುಗ ಸತ್ತ. ತಸ್ಯ ಪ್ರಾಣೈರ್ವಿಮುಕ್ತಸ್ಯ ನಷ್ಟಂ ತತ್ಕಾಂಚನಂ ವರಂ, ವರವೂ ಹೋಯ್ತು, ದೇಹ ಸತ್ತೋಯ್ತು ಅಂತ ಬದುಕಿರುವ ತನಕ ಮಾತ್ರ ಆ ವರ ಜಾರಿಯಲ್ಲಿತ್ತು, ಸತ್ತ, ವರವೂ ಹೋಯ್ತು, ನಷ್ಟಂ. ದಸ್ಯವಶ್ಚ ತಥಾ ಅನ್ಯೋನ್ಯಂ ಜಗ್ನುರ್ ಮೂರ್ಖಾ ವಿಚೇತಸಃ, ಅವರಲ್ಲಿ ಜಗಳ ಶುರುವಾಯ್ತು. ನೀನ್ ಹೇಳಿದ್ದಕ್ಕೆ ನಾವು ಕರ್ಕೊಂಡು ಬಂದಿದ್ದು, ಈಗ ಸಾಯೋದು ಯಾರು? ಗಲ್ಲಿಗೆ ಯಾರನ್ನು ಹಾಕ್ತಾರೆ? ನೀನು ಹೋಗ್ಬೇಕು, ನಾವಲ್ಲ. ನಾವ್ಯಾಕೆ ಮಾಡಿದ್ವಿ? ನೀನೇ ತಾನೇ ಪ್ಲಾನ್ ಹೂಡಿದ್ದು ಹೇಗೆ ಅಂತ. ನಾವು ಹೋಗ್ಬೇಕು ಅಂತ ಅಷ್ಟು ಹೇಳಿದ್ದು, ಈಗ ಹೋಗ್ಬೇಕು ತರಬೇಕು ಅಂತ ಹೇಳಿದ್ ನೀನು. ಪರಸ್ಪರ ಅವರಲ್ಲೇ ಜಗಳ ಆಗಿ ಎಲ್ಲರೂ ಹೊಡೆದಾಡಿ ಸತ್ರು. ಅದೇ ಹೇಳಿದ್ರು, ಭಂಗ ಅಂದ್ರೆ ಇದು. ಅವರ ಇಡೀ ಅಲ್ಲಿ ತನಕ ಸಣ್ಣ ಪುಟ್ಟ ಕಳ್ಳತನ ಮಾಡ್ಕೊಂಡು ಬದುಕ್ತಾ ಇದ್ರ, ಬಂಗಾರದ ಆಸೆಗೆ ಎಲ್ರೂ ಸತ್ರು, ಮಗನನ್ನು ಕೊಂದ್ರು. ಇದು ರಾಜನಿಗೆ ಆದ ತೊಂದ್ರೆ, ಇದು ವ್ಯಕ್ತಿಗತವಾಗಿ ಅವರಿಗಾದ ತೊಂದ್ರೆ. ಹತ್ವಾ ಪರಸ್ಪರಂ ನಷ್ಟಾಹ ಕುಮಾರಂ ಚಾದ್ಭುತಂ ಭುವಿ, ಕುಮಾರಂ ಹತ್ವಾ ನಷ್ಟಾಹ, ಇದು ಅದ್ಭುತ. ಬಂಗಾರದ ಅದ್ಭುತ ಅಂದ್ರೆ ಇದೆ, ಯಾರನ್ನು ಬದುಕ್ಲಿಕ್ಕೆ ಬಿಡಲ್ಲ ಅದು. ಅಂದ್ರೆ ನಾರಾಯಣನ ಜೊತೆಗೆ ಬಂದ್ರೆ ಅದು ಅಚಂಚಲ, ನಾರಾಯಣನಿಲ್ಲದೆ ಕೇವಲ ಸಂಪತ್ತು ಬಂತು ಅಂದ್ರೆ ಅದು ಈ ರೀತಿ ತಾನೂ ಚಂಚಲ, ಉಳಿದವರನ್ನು ಚಂಚಲ ಮಾಡಿ ಹಾಕುತ್ತೆ. ಅಸಂಭಾವ್ಯಂ ಗತಾ ಘೋರಂ ನರಕಂ ದುಷ್ಟಕಾರಿಣ, ಅವರಿಗೆ ಅಸಂಭಾವ್ಯವಾದ ನರಕ ಸಿಕ್ಕಿತು, ಯಾರಿಗೂ ಸಿಗಲಾಗದ ಅತ್ಯಂತ ದುಸ್ತರವಾದ ನರಕಕ್ಕೆ ಹೋದ್ರು. ದುಷ್ಟಕಾರಿಣ, ಕೆಟ್ಟ ನರಕವನ್ನ ಹೊಂದಿದ್ರು. ನಮಗೆ ಮೇಲ್ನೋಟಕ್ಕೆ ಏನ್ ಕಾಣುತ್ತೆ? ಅವ್ರು ಏನ್ ಕೊಂದ್ರು, ಹೋದ್ರು, ಸತ್ರು, ಶಿಕ್ಷಣೆ ಆಗ್ಲಿಲ್ಲ ಅಂತ ನಮಗ್ ಕಾಣಿಸುತ್ತೆ. ಅದಕ್ಕೆ ಅದು ಎಚ್ಚರ ಕೊಟ್ಟಿದ್ದು. ಅವ್ರೇನ್ ಬದುಕ್ಲಿಲ್ಲ, ನರಕದಲ್ಲೇ ಪಾಕಗೊಂಡ್ರು. ದೃಷ್ಟ್ವಾತಂ ನಿಹತಂ ಪುತ್ರಂ ವರದತ್ತಂ ಮಹಾತಪಾಹ ವಿಲಲಾಪಸು ದುಃಖಾರ್ಥೋ ಬಹುಧಾ ಕರುಣಂ ನೃಪಃ, ವರದಿಂದ ಲಭ್ಯವಾದ ಮಗನನ್ನ ಹೀಗೆ ಅಚಾನಕ್ಕಾಗಿ ಕಳೆದುಕೊಂಡ ದುಸ್ಥಿತಿಯನ್ನ ಎದುರಿಸಲಾರದೆ ನೃಪ ವಿವಿಧ ರೀತಿಯಿಂದ ಅತ್ತ ಬಹುಧಾ, ಎಂಥವರಿಗೂ ಕರುಣೆ ಬರಬೇಕು. ಅವನನ್ನು ನೋಡಿದ್ರೆ ಛೆ, ಎಷ್ಟು ಪ್ರೀತಿಸ್ತಾ ಇದ್ದ ಈ ಮಗುವನ್ನ, ಇವನಿಗೆ ಸಾವು ಬಂದು ಬಿಡ್ತಲ್ಲ ಮಗನಿಗೆ ಅಂತ ಅವರೆಲ್ಲ ತುಂಬಾ ವ್ಯಥೆ ಪಡುವಂತೆ ದುಃಖ ಉಂಟಾಯಿತು. ವಿಲಪಂತಂ ನಿಶಮ್ಯಾತ ಪುತ್ರ ಶೋಕ ಹತನ್ ನೃಪಂ ಪ್ರತ್ಯದೃಶ್ಯತ ದೇವರ್ಷಿ ನಾರದಸ್ಯ ಸನ್ನಿಧೌ. ಅಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ನಾರದರು ಪ್ರತ್ಯದೃಶ್ಯತ, ಕಾಣಿಸಿಕೊಂಡ್ರು. ಅವ್ರು ಹೇಳಿದ್ರು, ನಿಂಗೆ ಏನಾದ್ರೂ ದುಃಖ ಆದಾಗ ನೆನಪಿಸಿಕೋ, ಬರ್ತೇನೆ ಅಂತ. ನೆನೆದ, ಬಂದ್ರು. ಅಳ್ತಾನೇ ಇದ್ದಾನೆ. ನೋಡಿದ್ರು ಅವನನ್ನ, ಕಣ್ಣೆಲ್ಲ ಒಳಗೋಗ್ಬಿಟ್ಟಿದೆ. ನಾರದರ ಸಾನ್ನಿಧ್ಯವನ್ನ ಗಮನಿಸಿದ. ಉವಾಚ ಚೈನಂ ದುಃಖಾರ್ಥಂ ವಿಲಪಂತಮಚೇತಸಂ ಸಂಜಯಂ ನಾರದೋ ಯತ್ತತ್ ತನ್ನಿರೋಧ ಯುಧಿಷ್ಠಿರ. ಜೋರಾಗಿ ಅಳ್ತಾ ಇರುವಂತಹ ಸಂಜಯನನ್ನ ಕುರಿತು ನಾರದರು ಈ ರೀತಿ ಹೇಳ್ತಾರೆ. ತ್ಯಜ ಶೋಕಂ ಮಹಾರಾಜ ವೈಕ್ಲಭ್ಯಂ ತ್ಯಜ ಬುದ್ಧಿಮತ್ ನಮೃತ ಶೋಚತೋ ಜೀವೇತ್ ಮುಹ್ಯತೋ ವಾನರಾಧಿಪ. ತ್ಯಜ ಶೋಕಂ, ಆಯ್ತು, ಆದದ್ದಾಗಿ ಹೋಯ್ತು. ಅದಕ್ಕೆ ಮತ್ತೆ ಮತ್ತೆ ಜೋತು ಬಿದ್ದು ಅಳುವುದರಲ್ಲಿ ಏನು ಅರ್ಥ ಇಲ್ಲ. ಕಳಕೊಂಡಾಗ ದುಃಖ ಆಗತ್ತೆ, ಅದು ಅನಿವಾರ್ಯ. ಮನುಷ್ಯ ಮನಸ್ಸು ಬರುತ್ತೆ ದುಃಖ, ಅಲ್ಲೋ ಅಯ್ಯೋ ಕಳೆದು ಹೋಯ್ತಲ್ಲ ಅಂತ ಅನ್ಸುತ್ತೆ. ಆದ್ರೆ ಶೋಕ ಬೇಡ. ದುಃಖ ಶೋಕಾಮಯ ಪ್ರದಾಹ ಅಂತ ಕೃಷ್ಣನೇ ಹೇಳ್ತಾನೆ. ದುಃಖ ಮತ್ತು ಶೋಕ ಒಂದೇ ಆದ್ರೆ ದುಃಖ ಶೋಕಗಳನ್ನು ಕೊಡುತ್ತೆ ಅಂತ ಕೃಷ್ಣ ಯಾಕೆ ಹೇಳ್ತಾನೆ? ತಾಮಸ ಆಹಾರದ ಪ್ರಭಾವ ಏನು ಅಂದ್ರೆ ಅದು ದುಃಖ ಮತ್ತು ಶೋಕವನ್ನು ಕೊಡುತ್ತೆ. ಆಮಯ ಅಂದ್ರೆ ರೋಗ. ದುಃಖ ಕೊಡುತ್ತೆ, ಆಯ್ತು, ಮತ್ತೆ ಶೋಕ ಕೊಡುತ್ತೆ. ತಕ್ಷಣದಲ್ಲಿ ಆಗುವ ನೋವೇನಿದೆ ಅದು ದುಃಖ. ನೆನೆದು ನೆನೆದು ಬರುವಂತಹ ದುಃಖ ಏನಿದೆ ಅದು ಶೋಕ. ಆ ವಸ್ತು ಇರುವುದಿಲ್ಲ, ಸತ್ತು ಹೋದ ಶರೀರ ಇರುವುದಿಲ್ಲ ಅಲ್ಲಿ.
ಆದ್ರೂ ಹಿಂದಿದ್ ಬಿದ್ದ ದೇಹವನ್ನ ನೆನಪಿಸಿಕೊಂಡು, ಅದು ಎಲ್ಲತಕ್ಕೂ ಈ ಕೋಪವು ಹಾಗೇನೆ, ಹಳೇದ್ ಯಾವ್ದೋ ಇರುತ್ತೆ, ಅವತ್ತು ಅಂತ ಶುರು ಮಾಡ್ತಾರೆ ಹಲ್ ಕಡ್ಕೊಂಡು, ನನಗೆ ಮಾಡಿದ ಅನ್ಯಾಯ ನಾನು ಮರೆಯಲ್ಲ ಅಂತ ಹಳೇ ದುಃಖವನ್ನ ನೆನಪಿಸಿಕೊಂಡು ಒದ್ದಾಡುವಂತಹ, ಹಳೇ ಶೋಕವನ್ನ ಅಂದ್ರೆ ಹಳೇ ಕ್ರೋಧವನ್ನ ನೆನಪಿಸಿಕೊಂಡು ಒದ್ದಾಡುವಂತಹ ಸ್ಥಿತಿಯಲ್ಲ, ಅದು ಅಪಾಯಕಾರಿ. ಕ್ರೋಧ, ಅದನ್ನೇ ಹೇಳಿದ್ದು, ಕ್ರೋಧ ಬಿಡಬೇಕು ಅಂದ್ರೆ ಯಾವುದನ್ನು ಬಿಡಬೇಕು ಅಂದ್ರೆ, ಕೆಲವೊಮ್ಮೆ ಕೋಪ ಬರುತ್ತೆ, ತಪ್ಪು ಮಾಡಿದ ತಕ್ಷಣ ಒಂದು ಕೋಪ ಬರುತ್ತೆ, ಅದು ಕ್ಷಣದಲ್ಲಿ ಬರುತ್ತೆ ಹೋಗುತ್ತೆ. ಅದನ್ನು ಕಾಪಿಟ್ಟುಕೊಂಡು ಸೇಡಾಗಿಸಿಯೋ ಅಸೂಯೆಯಾಗಿಸಿಯೋ ಇನ್ನೇನನ್ನೋ ಬಳಸ್ತಾರಲ್ಲ, ಅದು ಅಪಾಯಕಾರಿ. ಹಾಗಾಗಿ ಇಲ್ಲಿ ಆ ನಾರದರು ಹೇಳ್ತಾರೆ, ಬಿಡಪ್ಪ, ವೈಕ್ಲವ್ಯಂ ತ್ಯಜ. ವೈಕ್ಲವ್ಯ ಅಂತಂದ್ರೆ ಹತಾಶನಾಗಿ ಏನು ಆಗುದಿಲ್ಲ, ನಾನು ಇನ್ನೇನು ಮಾಡಲ್ಲ, ನಾನು ಬದುಕಲ್ಲ, ನನಗೇನು ಬೇಡ, ರಾಜ್ಯಭಾರ ಮಾಡಲ್ಲ, ನಾನು ಯಾರ ಜೊತೆಗೂ ಮಾತಾಡಿಸಲ್ಲ, ನಾನು ಪೂಜೆ ಮಾಡಲ್ಲ, ಜಪ ಎಲ್ಲದಕ್ಕೂ ಕೂತ, ನೆಪ ಬೇಕಿತ್ತು, ಒಂದು ಸಿಕ್ತು, ಎಲ್ಲವನ್ನು ಬಿಟ್ಟ. ಬುದ್ಧಿಮನ್, ವಿವೇಕದಿಂದ ಯೋಚಿಸಪ್ಪ, ಸತ್ತದ್ರಿಂದ ನೀನು ಜಪ ಬಿಟ್ರೆ ಅದಕ್ಕೆ ಎಷ್ಟು ಚಂದ ಹೇಳ್ತಾನೆ, ನಮೃತ ಶೋಚತೋ ಜೀವೇ. ಶೋಚತಃ, ಈ ದುಃಖಪಟ್ಟವನಿಗೆ ಅತ್ತ ಅಯ್ಯೋ ಅಂತ ಜೀವ ವಾಪಸ್ ಬರುತ್ತಾ? ಬರಲ್ಲ. ಮುಖ್ಯತೋವಾ, ಮೋಹಕ್ಕೊಳಗಾಗಿ ಪ್ರಜ್ಞೆ ತಪ್ಪಿ ಬಿದ್ದಿ ಅಂತ ಇಟ್ಕೋ, ಜಪ ಬಿಟ್ಟಿ, ಪೂಜೆ ಬಿಟ್ಟಿ, ಊಟ ಬಿಟ್ಟಿ, ಇನ್ನೊಂದು ಬಿಟ್ಟಿ, ಮತ್ತೊಂದಾಯ್ತು, ಏನೆಲ್ಲ ಆಯ್ತು, ಇದು ದುಃಖದ ಎಲ್ಲಾ ರೀತಿಯ ಪ್ರದರ್ಶನವೂ ಆಯ್ತು. ಬರ್ತಾನ ಮಗು ವಾಪಸ್ ಬರುತ್ತಾ? ಬರಲ್ಲ. ವೀರೋ ಭವಾನ್ ಮಹಾರಾಜ, ನೀನು ಹಿಡಿದ ಕಾರ್ಯವನ್ನು ಮುಗಿಸುವವ. ಜ್ಞಾನ ವೃದ್ಧೋಸಿ ಮೇ ಮತ, ನನಗೆ ನಿನ್ನ ಬಗ್ಗೆ ತಿಳ್ಕೊಂಡದ್ದು ಇಲ್ಲಿ ತನಕ ಏನು ಅಂದ್ರೆ ಒಳ್ಳೆ ತಿಳುವಳಿಕಸ್ಥ ನೀನು ಅಂತ. ನೀನೇ ಹೀಗೆ ಹತ್ರ ಪ್ರಜೆಗಳಿಗೆ ನಾಳೆ ಕೊಡುವ ಸಂದೇಶ ಏನು? ಅತ್ತಾಗ ನೀನು ಹೋಗಿ ಸಮಾಧಾನ ಮಾಡ್ತೀಯಲ್ಲ, ಅವ್ರವ್ರ ಮಕ್ಕಳು ಸತ್ತೋಗಿರ್ತಾರೆ, ಎಲ್ಲೋ ಪ್ರವಾಹ ಬರುತ್ತೆ, ಇನ್ನೇನು ಆಗುತ್ತೆ, ನೀನು ಆಗ ಅಳಬೇಡಿ ಅಂತ ಹೇಳ್ತೀಯಲ್ವ, ನಿನ್ಗೆ ಏನ್ ರೈಟ್ಸ್ ಇದೆ ಆವಾಗ? ರಾಜರ ನೋಡಿ, ನಮ್ ಕಷ್ಟ ನಮಗೆ, ನಿಮ್ಮ ಮಕ್ಕಳು ಸತ್ತಾಗ ನೀವೇನ್ ಮಾಡಿದ್ರಿ, ಹಂಗೆ ತಾನೇ, ಬಿಟ್ಬಿಡಿ ಅಂತ ಅವ್ರು ವಾಪಸ್ ನಿನಗೆ ಬುದ್ಧಿವಾದ ಹೇಳ್ತಾರೆ. ನೀನು ಹಾಗೆ ನಡ್ಕೊಳ್ಬಾರ್ದಲ್ವಾ? ಹಾಗೆ ನಡೆಯುವುದು ತಪ್ಪಲ್ವಾ? ಆದ್ರಿಂದಾಗಿ ತ್ಯಜ, ಬಿಡದನ್ನ. ಕಾಮಾನಾಂ ಅವಿತೃಪ್ತಸ್ತ್ವಂ ಸಂಜಯೇಹ ಮರಿಷ್ಯಸಿ. ಈ ಬಯಕೆಗಳ ಬೆನ್ನು ಹಿಡಿದು ದಾರಿ ತಪ್ಪಿದ್ರೆ ವಿತೃಪ್ತ, ಯಾರು ತೃಪ್ತನಾಗ್ತಾನೋ ಅವನು ಬದುಕ್ತಾನೆ. ವಿವಿಧ ರೀತಿಯ ಆಸೆಗಳ ಬೆನ್ನ ಬಿದ್ದು ಅದೆಲ್ಲ ನಡಿಲೇಬೇಕು ಅಂತ ಅದು ನಡೆದ್ರೇನೆ ನಾನು ಸಂತೃಪ್ತನಾಗುವುದು ಅಂತ ಯಾರಾದ್ರೂ ಬಯಸಿದ್ರೆ ಜೀವನದುದ್ದಕ್ಕೂ ದುಃಖವನ್ನೇ ಅನುಭವಿಸ್ಬೇಕು, ಯಾರಿಗೂ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೃಂಜಯ ಇಹ ಮರಿಷ್ಯಸಿ, ಇದೇ ರೀತಿ ಬಯಕೆಗಳ ಬೆನ್ನಟ್ಟಿಕೊಂಡು ಹೋದ್ರೆ ನೀನು ಸಾಯ್ತಿ. ಯಸ್ಯ ಚೈತೆ ಅಂದ್ರೆ ನಮ್ಗೆ ಆಗುವಂತದ್ದು ಅಂತಿದ್ದದನ್ನ, ಅದು ಹಠ ಹಾಗಾದ್ರೆ ತಪ್ಪ, ಒಂದು ಏನೋ ಆಸೆ ಪಟ್ಟು ನಾನು ನನ್ನ ರಾಜ್ಯವನ್ನು ವಿಸ್ತಾರ ಮಾಡ್ತೇನೆ ಅಂತ ಒಬ್ಬ ಕ್ಷತ್ರಿಯನಿಗೆ ಅನ್ಸುತ್ತೆ, ಅದು ತಪ್ಪಲ್ಲ. ಯಾವುದು ತಮ್ಮ ಸಾಮರ್ಥ್ಯಕ್ಕೆ ಯೋಗ್ಯವಾದದ್ದು ಅದನ್ನು ಮಾಡಿದ್ರೆ ತಪ್ಪಲ್ಲ. ಯಾರೋ ಒಬ್ಬ ಪುಡಿ ರಾಜ ಇರ್ತಾನೆ, ಅವನು ಭರತ ಚಕ್ರವರ್ತಿ ಅನ್ನುವ ಹಾಗೆ ನಾನು ಆಗ್ತೇನೆ ಅಂತ ಅಂದುಕೊಂಡು 10 ಸರ್ತಿ ಪ್ರಯತ್ನ ಮಾಡಿಯೂ, ಅಂದ್ರೆ ಪ್ರಯತ್ನ ಮಾಡೋದು ತಪ್ಪಲ್ಲ, ಪ್ರಯತ್ನ ಮಾಡಿದ್ಮೇಲೆ ನಾನು ರಾಜ ಆಗ್ಲಿಲ್ಲ ಅಂತ ಅವ್ನು ಯೋಚಿಸುವುದು ತಪ್ಪಾಗುತ್ತೆ. ಪ್ರಯತ್ನ ಪಟ್ರೆ ಅವನು ಧ್ರುವ ನಕ್ಷತ್ರ ನೋಡ್ತಾ ಇದ್ರೆ ಕನಿಷ್ಠ ಪಕ್ಷ ಹಿಮಾಲಯ ತನಕ ಆದ್ರೂ ಹೋಗ್ತಾನೆ. ಧ್ರುವ ನಕ್ಷತ್ರ ನೋಡು ತಪ್ಪಲ್ಲ, ಆದ್ರೆ ನಾನು ಧ್ರುವ ನಕ್ಷತ್ರನಿಗೆ ಹೋಗ್ಬೇಕು ಅಂತಾನು ತಪ್ಪಾಗುತ್ತೆ. ಯಾಕಂದ್ರೆ ಅವನಿಗೆ ಧ್ರುವ ಅಲ್ಲ, ಅವನು ಧ್ರುವ ಮಾತ್ರ ಆ ನಕ್ಷತ್ರ ತನಕ ಹೋಗ್ಲಿಕ್ಕೆ ಸಾಧ್ಯ, ಬೇರೆಯವ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಎಚ್ಚರಿಕೆಯಿಂದ ನೀನು ನಿನ್ನ ಕರ್ತವ್ಯವನ್ನು ಮುಂದುವರೆಸ್ಬೇಕಪ್ಪ. ಆವೀಕ್ಷಿತಂ ಮರುತ್ತಂಚ ಮೃತಂ ಸಂಜಯ ಶುಶ್ರುಮ ಯಸ್ಯ ಚೈತೆ ವಯಂ ಗೇಹೆ ಉಷಿತಾ ಬ್ರಹ್ಮವಾದಿನಃ. ನೀನೇನು ಯಾರ ಮನೆಯಲ್ಲೂ ಆಗದೇ ಇರುವ ದುರ್ಘಟನೆ ನಡೆದು ಹೋಯ್ತು ಅಂತ ಹೇಳ್ತಾ ಇದ್ದಿ. ನಾವು ಕೂಡ ಮರುತ್ತನ ಮನೆಯಲ್ಲಿ ನೋಡಿದಾಗ ಮೃತಂ ಅರುತ್ತಂ, ಎಂತ ಬ್ರಹ್ಮವಾದಿಯ ಮನೆತನದಲ್ಲಿ ಬಂದವನವನು. ಕ್ಷತ್ರಿಯನಾಗಿಯೂ ಶಾಸ್ತ್ರಜ್ಞಾನದ ಜೊತೆಗೆ ಪರಮಾತ್ಮನನ್ನು ಒಲಿಸಿಕೊಂಡವ, ಕ್ಷತ್ರ ತೇಜಸ್ಸಿನಲ್ಲಿ ಅತ್ಯಂತ ಎತ್ತರದಲ್ಲಿದ್ದವ ಅವನು. ಮೃತಂ ಶುಶ್ರುಮ, ನಾವು ಆ ವೇದಿಕೆಯಲ್ಲಿದ್ದವರನ್ನ ನೋಡಿದ್ದೇವೆ. ಆ ಯಜ್ಞದ ವೇದಿಕೆಯಲ್ಲಿದ್ದವರು ಸತ್ತ ಮರುತ್ತನನ್ನ ನೋಡಿದ್ದಾರೆ, ಸತ್ತ ಮರುತ್ತನನ್ನ ಕಂಡಿದ್ದಾರೆ. ಎಂಥವನವನು? ಸಂವರ್ತೋ ಯಾಜಯಾಮಾಸ ಸ್ಪರ್ಧಯಾ ವೈ ಬೃಹಸ್ಪತೆ ಯಸ್ಮೈ ರಾಜರ್ಷಯೇ ಪ್ರಾದಾತ್ ಧನಂ ಸ ಭಗವಾನ್ ಪ್ರಭು ಹೈಮಂ ಹಿಮವತಃ ಪಾದಂ ಯಕ್ಷೋ ವಿವಿಧೈ ಸವೈಹಿ. ಸಂವರ್ತ ಅನ್ನುವಂತಹ ಋಷಿ ಈ ಮರುತ್ತ ರಾಜನಿಂದ ಬೃಹಸ್ಪತಿಯ ಮೇಲಿನ ಅಂದ್ರೆ ಸ್ಪರ್ಧೆಯಿಂದ
ನಾನ್ ಮಾಡಿಸಿಬಿಡ್ತೇನೆ ಅಂತ ರಾಜನನ್ನ ಪುಸಲಾಯಿಸಿ ಅವನಿಂದ ಯಾಗ ಮಾಡಿಸಿ ಬೃಹಸ್ಪತಿ ಬಂದಾಗ ಮುಗಿದೋಗಿತ್ತು ಯಾಗ. ಸಿಟ್ಟು ಬಂತು, ಅದೇನೋ ಮತ್ತೆ ಮತ್ತೆ ಗಲಾಟೆ ಮುಂದುವರಿಯಿತು. ಇದರಿಂದ ಮರುತ್ತ ಯಜ್ಞದಲ್ಲಿ ಪ್ರಾಣ ಕಳ್ಕೊಳ್ತಾನೆ. ಹಾಗಾಗಿ ಅಂತಹ ಮರುತ್ತ ಅಂದ್ರೆ ಎಷ್ಟು ಮಹತ್ವ ಇದೆ ಅಂದ್ರೆ ಯಾಗಗಳಲ್ಲಿ ಇವತ್ತಿಗೂ ಆವೀಕ್ಷಿತ ಸಕಾಮ ಪ್ರೇರ್ ವಿಶ್ವೇದೇವಾ ಸಭಾಸದ ಇತಿ ಅಂತ. ಆವೀಕ್ಷಿತ ಅಂದ್ರೆ ಅವಿಕ್ಷಿತ್ನ ಮಗ, ಆವೀಕ್ಷಿತ ಅಂತ ಅವನ ಹೆಸರು, ಅವಿಕ್ಷಿತ್ ಅಂತ ಅವರ ಅಪ್ಪನ ಹೆಸರು, ಅವಿಕ್ಷಿತ್ನ ಮಗ ಆವೀಕ್ಷತ. ಆವೀಕ್ಷತ ಮಾಡಿದ ಯಾಗವನ್ನ ಯಾವುದೇ ಯಾಗದಲ್ಲಿ ಸ್ಮರಿಸಿದ್ರೂ ಕೂಡ ಅವನ ಯಾಗದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಮುಂದೆ ಯಾಗ ಮಾಡಿಸ್ತಾರೆ. ಮಾಡಿಸಿದಾಗ ದೇಶ ಎಲ್ಲ ಬರಡಾಗ್ಬಿಟ್ಟಿದೆ. ಗೆದ್ರೂ ಸೋತ್ರು ಇನ್ಫ್ಲೇಷನ್ ಇದ್ದೇ ಇರುತ್ತೆ. ಇನ್ಫ್ಲಮೇಷನ್ ಅಂತ ನಾವು ಹಣದುಬ್ಬರ ಏನು ಹೇಳುತ್ತೇವೆ ಅದು ಇದ್ದೇ ಇರುತ್ತೆ. ಆ ಹಣದುಬ್ಬರದಿಂದಾಗಿ ರಾಜ ಹೇಳ್ತಾನೆ, ಯುಧಿಷ್ಠಿರ ಹೇಳ್ತಾನೆ, ದುಡ್ಡೆಲ್ಲಿದೆ, ನೀನ್ ಅಶ್ವಮೇಧ ಯಾಗ ಮಾಡು ಅಂತ ಸಜೆಸ್ಟ್ ಮಾಡ್ತಾ ಇದ್ದಿ. ವ್ಯಾಸರು ಸೀದಾ ಹೇಮವತ್ ತಪ್ಪಲಿಗೆ ಕರ್ಕೊಂಡು ಹೋಗಿ ಒಂದು ಜಾಗ ತೋರಿಸಿ ಒಂದು 100 ಹಿಮಾಲಯದ ಬೆಟ್ಟದಷ್ಟು ಜಾಗದ ಬಂಗಾರ ತೋರಿಸ್ತಾರೆ. ತೋರಿಸಿದ್ರೆ ನಿಂಗೆ ಎಷ್ಟು ಬೇಕು ಅದನ್ನು ತಗೊಂಡ್ ಬಾ ಅಂತ ಹೇಳ್ತಾರೆ. ನಿಂಗೆ ಯಾಗಕ್ಕೆ ಎಷ್ಟು ಬೇಕು ಅಷ್ಟನ್ನು ಹೊತ್ಕೊಂಡ್ ಬರ್ತಾರೆ. ಅವ್ನು ತಗೊಂಬರೋದು ಇಷ್ಟೇ ಅಲ್ಲಿದ್ದದ್ರದ್ದು. ಆದ್ರೆ ಅದು ಎಷ್ಟು ಅಂದ್ರೆ ಅದು ಬಿದ್ದು ಹೋಗಿದ್ದಂತೆ ಮರುತ್ತನ ಯಾಗದಲ್ಲಿ ಉಳಿದು, ಗೊತ್ತಿಲ್ಲದೆ ಯಾಗದಲ್ಲಿ ಕೊಟ್ಟದ್ದೆಲ್ಲ ಉದುರು ಹೋಗಿದ್ದು ಉಳಿದಿದ್ದಷ್ಟು. ಹಾಗೆ ಮಾಡಿದ ಯಾಗವನ್ನ ಮರುತ್ತ ಮಾಡಿಯೂ ಅವನು ಕೊನೆಗೆ ಪ್ರಾಣ ಬಿಟ್ಟ. ಹಾಗಾದ್ರೆ ಸಾವು ಅನ್ನುವುದು ಯಾರನ್ನು ಬಿಟ್ಟದ್ದಿಲ್ಲ. ನಾವು ಅನ್ಕೊಳ್ಳೋದೇನು, ಲೋಕದಲ್ಲಿ ಸಾಮಾನ್ಯ ಮಾತು ಬರುವುದೇನು ಗೊತ್ತಾ, ಎಷ್ಟು ದಾನಶೀಲ, ಎಷ್ಟು ಸತ್ಯವಂತ, ಎಷ್ಟು ತಂದೆ ತಾಯಿಗಳನ್ನ ಪ್ರೀತಿಸ್ತಾ ಇದ್ದ, ಇಂಥವನ ಸಾವಿಗೆ ನಾವು ವಿಧಿಯನ್ನ ಕರುಣಾಹೀನ ಅಂತ ಹೇಳೋದು ಇನ್ನೇನು ಹೇಳಬೇಕು ಅಂತ ಲೋಕದಲ್ಲಿ ಸಾಮಾನ್ಯವಾಗಿ ಕೆಟ್ಟವರು ಸತ್ತಾಗ ಒಂದಿಷ್ಟು ಬೈಕೊಳ್ತಾರೆ. ಆದ್ರೆ ಯಾರು ಮನೆಗೆ ಆಧಾರವಾಗಿದ್ರು ಅಂತ ವ್ಯಕ್ತಿಗಳು ಸತ್ತಾಗ ವಿಧಿಯನ್ನ ತುಂಬಾ ಬೈಕೋತೇವೆ. ಎಷ್ಟೆಷ್ಟು ಅವನ ಕಾರ್ಯಗಳನ್ನೆಲ್ಲ ಆಗ ಅವ್ರಿಗೆ ಗೊತ್ತಾಗುತ್ತೆ, ಇವನು ಇಷ್ಟೆಲ್ಲ ನಮಗೆ ಸಹಾಯ ಮಾಡ್ತಿದ್ದ ಅಂತ ಬೈಕೋತಾರೆ. ಅವಾಗ ವಿಧಿಯನ್ನ ಬೈಕೋತಾರೆ. ಅದಕ್ಕೆ ಈ ಮಾತನ್ನು ಹೇಳಿತ್ತು. ಈ ಕಥೆ ಗೊತ್ತಿದ್ರೆ ನಾವು ಅಂತ ಬೈಕೊಳ್ಳುವುದನ್ನು ಕಮ್ಮಿ ಮಾಡ್ತೇವೆ. ಅದನ್ನ ನೋಡು, ಅಂತ ಸಂವರ್ತನೂ ಕೂಡ, ಅಂತ ಮರುತ್ತನೂ ಕೂಡ ಸಂವರ್ತನಿಂದ ಯಾಗ ಮಾಡಿಸಿಕೊಂಡು, ಸಂವರ್ತ ಏನ್ ಸಾಮಾನ್ಯ ಅಲ್ಲ, ಅವನು ಸಾಮಾನ್ಯರಿಗೆ ಪೌರೋಹಿತ್ಯ ಮಾಡುವವನೇ ಅಲ್ಲ, ಬೃಹಸ್ಪತ್ಯಾಚಾರ್ಯರ ತಮ್ಮ. ಅಂತಹ ಸಂವರ್ತನೆ ಮಾಡಿದ ಯಾಗದ ಯಜಮಾನ ನಷ್ಟನಾದ. ಹಾಗಾಗಿ ನೀನು ಅಡುವುದರಲ್ಲಿ ಏನು ಯೋಚನೆ ಮಾಡಬೇಡ ಅಂತ ಅಕಂಪನನಿಗೆ ನಾರದರು ಹೇಳ್ತಾ ಇದ್ದಾರೆ. ವ್ಯಾಸರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ. ವೈಶಂಪಾಯನರಿಗೆ ವೈಶಂಪಾಯನರಿಗೆ ಜನಮೇಜಯ ಹೇಳ್ತಾ ಇದ್ದಾನೆ. ಅದು ಅದರ ಹಿಂದೆ ಮತ್ತೆ ವ್ಯಾಸರು ಒಂದ್ಸರ್ತಿ ಉಪದೇಶ ಮಾಡಿದ್ದೆ ಸೂತಾದಿಗಳಿಗೆ, ಅಲ್ಲಿ ಕೇಳಿದ್ದು ವೈಶಂಪಾಯನ. ಹಾಗಾಗಿ ಅದು ಇಲ್ಲಿ ತನಕ ಹರಿದು ಬಂತು ಅಂತ ಗೊತ್ತಾಗುತ್ತೆ. ಹೈಮಂ ಹಿಮವತಃ ಪಾದಂ, ಯಾರ ಯಜ್ಞದಲ್ಲಿ ಹಿಮವಂತನ ತಪ್ಪಲಿನ ಪಾದವೇ ಬಂಗಾರವಾಗಿತ್ತೋ ಯಾಗ ಮಾಡಿ, ಅಂಥವನು ಕೂಡ ಯುದ್ಧದಲ್ಲಿ ಅಂದ್ರೆ ಯಜ್ಞದಲ್ಲಿ ಕೊನೆಗೆ ಉಸಿರೆಳೆದ. ಯಜ್ಞವಾಟಸ್ಯ ಸೌವರ್ಣಾ ಸರ್ವೇ ಚಾಸನ್ ಪರಿಚ್ಛದಾ, ಅಲ್ಲಿ ಬಳಸಿದ ಯಾವ ಪದಾರ್ಥವೂ ಬಂಗಾರವಲ್ಲದಿರ್ಲಿಲ್ಲ ಅಂತೆ. ಸಮಿಧೆ ಅನಿವಾರ್ಯವಾಗಿ ಮರದ್ದೇ ಇರಬೇಕಾದ್ರಿಂದಾಗಿ ಅದು ಸಮಿಧೆ ಇತ್ತು. ಉಳಿದಂತೆ ಇನ್ನೇನೇನು ಯಾಗಕ್ಕಾಗಿ ಪದಾರ್ಥಗಳನ್ನು ಬಳಸ್ತಾರೋ ಅದೆಲ್ಲವೂ ಕೂಡ ಬಂಗಾರದ್ದಾಗಿತ್ತು. ಯಸ್ಯ ಸರ್ವಂ ತದಾಹ್ಯನ್ನಂ ಮನೋಭಿಪ್ರಾಯಗಂ ಶುಚಿ. ಎಷ್ಟು ಒಂದು ದೇವ ವಿಶ್ವಸಿದ ಸರ್ವೇ ಯಜನಾಂತೆ ಸಮಾಸತೆ. ಆ ಮನೆಯಲ್ಲಿ ಇಂದ್ರನ ಸಮೂಹದವರೆಲ್ಲ, ಬೃಹಸ್ಪತಿ ಮೊದಲಾದವರೆಲ್ಲ ಯಾಗದಲ್ಲಿ ನೇರವಾಗಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲ, ದೇವತೆಗಳೇ ಯಾಗದಲ್ಲಿ ಬಡಿಸ್ತಾ ಇದ್ರಂತೆ ಎಲ್ರಿಗೂ. ಇವನ ಯಾಗದಲ್ಲಿ ನಾವು ಬಡಿಸ್ತೇವೆ ಅಂತಲೂ ನಮ್ ಕ್ರೆಡಿಟ್ ಅಂತ. ಅಷ್ಟು ಅವನ ಯಾಗದ ಮಹತ್ವವನ್ನು ಹೇಳಿ ಎಲ್ಲರಿಗೂ ಬೇಕಾದಷ್ಟು, ಅವ್ರಿಗೆ ಏನ್ ಬೇಕು, ಊಟ ಆದ್ಮೇಲೆ ಆ ಲೋಟ ನಂಗೆ ಬೇಕು ಅಂದ್ರೆ ತಗೊಳೋ, ತಟ್ಟೆ ನಂಗೆ ತಗೊಳೋ, ಆ ಪಾತ್ರೆ ಬೇಕು ತಗೊಳೋ, ಆ ಯಜ್ಞದ ಸಾಮಗ್ರಿಗಳು ಸ್ವಲ್ಪ ಚೆನ್ನಾಗಿದೆ ನಾನು ತಗೊಳೋ. ಕೇಳ್ತಿರ್ಲಿಲ್ಲ ಯಾರು, ಕೇಳಿದ್ರೆ ಇಲ್ಲ ಅಂತ ಹೇಳ್ತಿರ್ಲಿಲ್ಲ.
ಯಾರಿಗೆ ಏನ್ ಬೇಕು ಅವ್ರು ಎಲ್ಲಿವರೆಗೆ ಅಂದ್ರೆ ಮನಸ್ಸಿನಲ್ಲಿ ಅವ್ರು ಅನ್ಕೊಂಡ್ರೆ ಅದು ಅವ್ರ ಕೈಗೆ ಹೋಗಿ ಸೇರ್ತಿತ್ತಂತೆ ಪದಾರ್ಥಗಳು. ಏನ್ ಅನ್ನ ಬೇಕು, ಏನ್ ತೀರ್ಥಗಳು ಬೇಕು, ಎಲ್ಲವೂ ಕೂಡ ಕಾಮತೋ ಬುಭುಜುಹು ವಿಪ್ರಾಹ ಸರ್ವೇಚ ಅನ್ನಾರ್ಥಿನೋ ದ್ವಿಜಾಹ. ಬಯಸಿದ ಭಕ್ಷ್ಯ ಆ ಮನೆಯಲ್ಲಿ ಹುಟ್ಟುತ್ತಿತ್ತಂತೆ. ಯಾಕಂದ್ರೆ ಕೇಳಿದ ತಕ್ಷಣ ಅವನು ಸಂಕಲ್ಪಿಸ್ತಾ ಇದ್ದಂತೆ ಮರುತ್ತ, ಇವ್ರಿಗೆ ಇಷ್ಟು ಜನಕ್ಕೆ ಇಂತಹ ಪದಾರ್ಥ ಬೇಕು, ನಮ್ಗೆ ಸೋನ್ ಪಾಪಡಿ ಬೇಕು, ಬಡ 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 ಅಂತ ಬೀಳ್ತಿತ್ತು. ರುಚಿ ರುಚಿಯಾದದ್ದು. ನಮಗೆ ಗವ್ಯ ಬೇಕು, ತುಪ್ಪದಿಂದ ಮಾಡಿದಂತಹ ಅತಿರಸ ಬೇಕು, ಅತಿರಸ ಬಂದು ಬೀಳ್ತಾ ಇತ್ತು. ಯಾರು ಯಾವುದನ್ನ ಬಯಸಿದ್ರು, ಯಾವ ಆಹಾರ ಬೇಕು ಆ ಆಹಾರ ಕಾಮತಃ ಬಯಸಿದ್ದೆಲ್ಲ ಸಿಕ್ತಿತ್ತಂತೆ. ಇಲ್ಲಿ ಹೇಳುದುಂಟು ನಮ್ಮಲ್ಲಿಯೂ ಕೂಡ, ಅಪೇಕ್ಷಿತಂ ಯಾಚಿತವ್ಯಂ, ಬೇಕಾದ್ದನ್ನು ಕೇಳಿ ಅಂತ. ನಮ್ಮ ಹತ್ರ ಏನಿದೆ ಅದರಲ್ಲಿ ಕೇಳಿ ಅಂತ ಹೇಳುದು, ಅದರ ಅರ್ಥ. ನೀವು ಇದ್ದಕ್ಕಿದ್ದಂತೆ ಹೋಳಿಗೆ ಕೇಳಿದ್ರೆ ಎಲ್ಲಿಂದ ತರುದು ಆಮೇಲೆ? ಆದ್ರೆ ಅನ್ನಾರ್ಥಿನ ತುಂಬಾ ಇಷ್ಟಪಟ್ಟು ತಿಂತಿದ್ರು. ಊಟ ತುಂಬಾ ನಿಧಾನ ಮಾಡ್ಬೇಕು ಅಂತಿರುದು. ನಿಧಾನ ಅಂದ್ರೆ ವರ್ಷಗಟ್ಲೆ ಅಂತಲ್ಲ, ತಿನ್ನುವಾಗ ಪ್ರತಿಯೊಂದು ತುತ್ತನ್ನು ಆಸ್ವಾದಿಸಿ ತಿನ್ಬೇಕು ಅಂತಿರುದು. ಯಾವಾಗ ನಾವು ಹಾಗೆ ಆಸ್ವಾದಿಸಿ ತಿಂತೇವೆ ಅದರಲ್ಲಿರುವ ಪ್ರತಿಯೊಂದು ಕಂಟೆಂಟ್ ಕೂಡ ದೇಹಕ್ಕೆ ಸಿಗುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗಿ ತಿಂದಾಗ ಅದು ದೇಹದಲ್ಲಿ ಸಾತ್ವಿಕವಾಗಿ ಬಳಕೆ ಆಗುತ್ತೆ. ನಾವು ಕಸ ತಿಂದ ಕಸನ್ ಬಗ 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 ಅಂತ ಮೇದ ಹಾಗೆ, ಹಸು ಮೇದ ಹಾಗೆ, ಅದಕ್ಕಾದ್ರೆ ಮತ್ತೆ ಇನ್ನೊಂದ್ ಸರ್ತಿ ತಂದ್ಕೊಂಡು ತಿನ್ಲಿಕ್ಕೆ ಅವಕಾಶ ಇದೆ. ನಮಗೆ ಹಾಗೆ ತರುವುದು ಅಂದ್ರೆ ಅದು ಮತ್ತೆ ವಾಂತಿನಿ, ಹೊರಗೆ ಹೋಗ್ಬೇಕಷ್ಟೇ, ತಿನ್ಲಿಕ್ಕಾಗಲ್ಲ ಆಮೇಲೆ. ಹಾಗೆ ನಿಧಾನಕ್ಕೆ ತಿಂದಾಗ ಪ್ರತಿ ಇಂದ್ರಿಯದ ಒಳಗಿನ ಭಾಗಗಳು ಕೂಡ ಜಾಗೃತವಾಗಿ, ಎಷ್ಟು ಒಳ್ಳೆ ಕ್ರಮ ಇದೆ ಅಂದ್ರೆ, ಯಾಕೆ ಊಟ ತಟ್ಟೆಗೆ ಹಾಕಿದ ತಕ್ಷಣ ತಿನ್ಬಾರ್ದು ಅಂದ್ರೆ ಆಯುರ್ವೇದದಲ್ಲಿ ಹೇಳುದು, ಉಪ್ಪು ನೋಡಿದ ತಕ್ಷಣ ಒಂಥರ ಬಾಯಲ್ಲಿ ನೀರು ಬರುತ್ತೆ. ಆಮೇಲೆ ಒಂದೊಂದೇ ಪದಾರ್ಥಗಳನ್ನ ಹಾಗೆ ನೋಡ್ತಾ 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 ಹೊಟ್ಟೆಯ ಪ್ರತಿಯೊಂದು ಗ್ರಂಥಿಗಳು ಸ್ರವಿಸತ್ತಂತೆ. ಅಂದ್ರೆ ಜೀರ್ಣವಾಗ್ಲಿಕ್ಕೆ ಬೇಕಾಗಿರುವ ಒಳಗಿನ ರಸವನ್ನೆಲ್ಲ ತೆರೆಯುತ್ತೆ. ಬಾಯಲ್ಲೂ ರಸ ಬರುತ್ತೆ. ಆ ತುಪ್ಪ ಹಾಕಿದ್ರು ಸ್ಮೆಲ್ ಬಂತು, ಮೂಗಿಗೆ ಬಡಿಯಿತು, ಕಣ್ಣಿಗೆ ಬಡಿಯಿತು, ಕಿವಿಗೆ ಆ ಶಬ್ದ ಪಟಕ್ ಅಂತ ಹಾಕಿದಾಗ ಕಲ್ಲೇ ಅಂದ್ರೆ ಒಂದ್ಸಲ ಅದು ಒಂಥರ ಆಗ್ಬೋದು. ಆದ್ರೆ ಸಾಮಾನ್ಯ ಹಾಗೆ ಬೀಳಲ್ಲ. ಪಾಯಸ, ಅದರ ರುಚಿ ನೆನಪಾಗಿ ಬಾಯಿ ರಸ ಊರುತ್ತೆ. ಆಗಿ ಎಲ್ಲ ಬಡಿಸಿ ಆದ್ಮೇಲೆ ದೇವರನ್ನ ಸ್ಮರಿಸಿ ಆಗ ಊಟ ಮಾಡಿದ್ರೆ ಹೋದ ಅನ್ನ ಚೆನ್ನಾಗಿ ದೇಹಕ್ಕೆ ಸೇರುತ್ತೆ. ಈ ತಟ್ಟೆಗೆ ಹಾಕಿ ನೆಕ್ಸ್ಟ್ ಬರುವಾಗ ಬಡಿಸ್ಲೇ ಇಲ್ಲ ಅನ್ನೋ ತರ ಎಲೆ ಖಾಲಿಯಾಗಿದ್ರೆ ಅದು ಕ್ರಮ ಅಲ್ಲ, ಊಟದ ಕ್ರಮ ಅಲ್ಲ. ಊಟಕ್ಕೆ ಹಾಕಿದ ತಕ್ಷಣ ಎಲ್ಲರೂ ಸೇರಿ ಭಗವಂತನ ನಾಮಸ್ಮರಣೆ ಮಾಡಿ ತಿನ್ಬೇಕು ಅನ್ನೋದು ಸಂಸ್ಕಾರ. ಮತ್ತದು ಅದೇ ಕ್ರಮದಲ್ಲಿದೆ, ಅದಕ್ಕೂ ತುಂಬಾ ಅರ್ಥ ಇದೆ. ಮೊದಲನಿದ್ದು ತಯಾರಿಸದೇ ಇದ್ದದ್ದು ಉಪ್ಪು. ಒಂದು ಚಿಟಿಕಿ ಬ್ಯಾಗ್ ಹಾಕೊಂಡ್ರೆ ಎಲ್ಲಿಯಾದ್ರೂ ಆಹಾರದಲ್ಲಿ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆಗಳಿದ್ರೆ, ಏನಾದ್ರೂ ವಿಷದ ಬೆರಕೆ ಆಗಿದ್ರೆ ಗೊತ್ತಿಲ್ದೆಯೋ ಗೊತ್ತಿದ್ದೋ ಅದು ದೇಹಕ್ಕೆ ವಿಷ ಸೇರಲ್ಲ. ಅಂದ್ರೆ ಮತ್ತೆ ವಾಂತಿ ಆಗ್ಲಿಕ್ಕೆ ಸುಲಭ ಆಗುತ್ತದು. ಅದು ವಿಷ ಆದ್ರೆ ಏನ್ ಮಾಡ್ತಾರೆ ಹೇಳಿ, ಉಪ್ಪು ನೀರು ಕುಡಿಸ್ತಾರೆ, ಕುಡಿಸಿ ಇಡೀ ದೇಹದಿಂದ ಅನ್ನ ಅಷ್ಟನ್ನು ಹೊರಗೆ ತೆಗಿತಾರೆ. ಇಲ್ಲಾಂದ್ರೆ ಸತ್ತೋಗ್ತಾನೆ ಮನುಷ್ಯ. ತೆಗಿಲೇಬೇಕು, ಅದನ್ನು ಬೇರೆ ದಾರಿ ಇಲ್ಲ. ಅಂದ್ರೆ ಆ ರೀತಿ ದೇಹದಿಂದ ತೆಗೆದಕ್ಕೆ ಉಪ್ಪು ಹಾಕುದು ಅಂದ್ರೆ ಮೊದ್ಲೊಂದ್ ಚೂರು ಹೋಗಿದ್ರೆ ಅದು ಫಸ್ಟ್ ತಳದಲ್ಲಿ ಹೋಗಿ ಕೂತಿರುತ್ತೆ. ನೀವು ಆಮೇಲೆ ಅಕಸ್ಮಾತ್ ಏನಾದ್ರೂ ಆಯ್ತು ಅಂದ್ರೆ ಕೆದಕಿದ್ರೆ ಅಷ್ಟು ಹೊರಗೆ ಹೋಗ್ಬಿಡುತ್ತೆ. ಅದಕ್ಕೆ ಉಪ್ಪು. ಆಮೇಲೆ ಬೇಯಿಸದೇ ಇರುವಂತಹ 2 ತರದ ಅಥವಾ 1 ತರದ ಕೋಸಂಬರಿ. ಆಮೇಲೆ ಬೇಯಿಸ್ಲಿಲ್ಲ ಆದ್ರೆ ಸ್ವಲ್ಪ ಕಡ್ದು ರುಬ್ಬಿರ್ತಾರೆ, ಅದು ಚಟ್ನಿ. ಆಮೇಲೆ ಚೂರು ಬೇಯಿಸಿರ್ತಾರೆ ಪಲ್ಯ. ಆಮೇಲೆ ಚೂರು ಹುರಿದಿರ್ತಾರೆ ಚಿತ್ರಾನ್ನ. ಆಮೇಲೆ ಪಾಯಸ. ಅದು ಫಸ್ಟ್ ವಸ್ತುತ ಉಪ್ಪಾದ್ಮೇಲೆ ಪಾಯಸ ತಗೊಳ್ಬೇಕು ಅಂತ ಲೆಕ್ಕ. ಪಾಯಸ ಆದ್ಮೇಲೆ ಉಳಿದಿದೆಲ್ಲ ಕ್ರಮದಲ್ಲಿ, ಯಾಕಂದ್ರೆ ಸಿಹಿ ಬೇಕು ಅಂತ ಅನ್ನೋ ದೃಷ್ಟಿಯಿಂದ. ಆಮೇಲೆ ನೀವು ಯಥಾಪ್ರಕಾರ. ಆಮೇಲೆ ರಸವ ಆಮೇಲೆ ಸಾರು ಹಾಕಿ ಚೆನ್ನಾಗಿ ಕಲಸಿ, ಅಂದ್ರೆ ಮೊದಲು ನೀರ್ ಪದಾರ್ಥ ಹೋಗ್ಬೇಕು, ಆಮೇಲೆ ಗಟ್ಟಿ ಪದಾರ್ಥ ಹೋಗ್ಬೇಕು. ಸಾರು ಮೊದ್ಲು ಹಾಕಿ ಮೊದ್ಲೆಲ್ಲ ದಪ್ಪನೆ ಹಾಕ್ತಾರೆ. ಅದಕ್ಕೇನೋ ಕಾರಣ ಅವ್ರು ಹೇಳ್ಬೋದು. ಆದ್ರೆ ಆಯುರ್ವೇದದಲ್ಲಿ ಹೇಳುದು ರಸರಸವಾಗಿರ್ಬೇಕು ಅಂತ. ಅದರಲ್ಲೂ ನೀವು ನಮ್ಮ ಕರಾವಳಿಯಲ್ಲೆಲ್ಲ ಮೊದಲು ತಂಪು ಹುಳಿ ಬರುತ್ತೆ. ತಂಪು ಹುಳಿ ಬಂದು ಅದು ಬೇಯಿಸಬಾರದು, ಬರೀ ಮೊಸರು ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನ ಪಾಕ ಮಾಡಿರ್ತಾರೆ, ಒಗ್ಗರಣೆ ಒಂದು ಹಾಕಿರ್ತಾರೆ ಅಷ್ಟೇ. ಮೊಸರಲ್ಲ, ತಂಬುಳಿ ಅಂತ ಹೇಳ್ತಾರೆ. ಅದಕ್ಕೆ ಚೂರು ಮೊಸರು ಹಾಕಿರ್ತಾರೆ, ಅದಕ್ಕೆ ಒಗ್ಗರಣೆ ಹಾಕಿರ್ತಾರೆ ಅಷ್ಟೇ ಚೆನ್ನಾಗಿ. ಅದೊಂಥರ ವಿಚಿತ್ರವಾದ ಪದಾರ್ಥ. ಅದಾದ್ಮೇಲೆ ಸಾರು, ಅದಾದ್ಮೇಲೆ ಹುಳಿ, ಅದಾದ್ಮೇಲೆ ಭಕ್ಷ್ಯ, ಆದ್ಮೇಲೆ ಮಾಮೂಲಿನ ಪಾಯಸ, ಕೊನೆಗೆ ಎಲ್ಲ ಉಲ್ಟಾ ಕೆಲವೊಮ್ಮೆ. ಆಗ್ಬೇಕು ಅಂತಾನೆ ಮಾಡುದು. ಆರೋಗ್ಯವಂತನಿಗೆ ಸರಿ ಇರ್ತದೆ. ಅದು ರಾತ್ರಿ
ಡಿನ್ನರ್ ಬೇರೆ, ಸಪ್ಪರ್ ಬೇರೆ. ಯಾರಿಗೆ ಅಂತ ಕೇಳ್ಕೋಬೇಕು ನೀವು, ಎಲ್ರಿಗಲ್ಲ. ನಾನೇ ಹೇಳಿದ್ದಲ್ಲ, ನಾನು ಹೇಳಿದ್ದಲ್ಲ. ಹೌದು, ಫಸ್ಟ್ ಉಪ್ಪು ಇದೆ, ಉಪ್ಪು ಹೋದ್ಮೇಲೆ ಪಾಯಸ. ಒಂದು ಹನಿ, ಒಂದು ಕಾಳು, ಸಣ್ಣ ಕಾಳು ಉಪ್ಪು ಹಾಕೊಂಡು ಅದು ಇದಾದ್ಮೇಲೆ ಆಮೇಲೆ ಪಾಯಸ. ಅಂದ್ರೆ ಉಪ್ಪು ಬೇಕೇ ಬೇಕು ಅಂತಲ್ಲ, ಅದ್ ಯಾಕೆ ಹಾಕಿರ್ತಾರೆ ಅಂದ್ರೆ ಅವನಿಗೆ ಏನಾದ್ರೂ ಡೌಟ್ ಇದ್ರೆ ಅಂತ. ಅದು ಅಲ್ಲ, ಸಕ್ಕರೆ ಹಾಕೋದಂದ್ರೆ ಈ ಶ್ರಾದ್ದಾದಿಗಳಲ್ಲಿ ಉಪ್ಪು ಹಾಕಲ್ಲ, ಯಾಕೆಂದ್ರೆ ಅದು ಅಕ್ಷಾರ ಲವಣ ಊಟ. ಉಪ್ಪಿಲ್ದೆ ವ್ರತದ ಊಟವನ್ನೇ ಮಾಡ್ಬೇಕು ಶ್ರಾದ್ದದಲ್ಲಿ. ಚಾತುರ್ಮಾಸದಲ್ಲಿ ಏನು ಊಟ ಮಾಡ್ತಾರೆ ಅದೇ ಊಟ ಶ್ರಾದ್ದಕ್ಕೆ ಯಾವಾಗ್ಲೂ. ಶ್ರಾದ್ದ ಇಲ್ಲದೆ ಅಂದ್ರೆ ವ್ರತ ಇಲ್ಲದೆ ಇದ್ದಾಗ್ಲೂ ಶ್ರಾದ್ದದ ಊಟ ಹಾಗೆ ಇರ್ಬೇಕು. ಹೆಚ್ಚೆಚ್ಚು ಪದಾರ್ಥಗಳನ್ನು ಮಾಡ್ಲಿಕ್ಕೆ ಇನ್ನೇನು ಅಂದ್ರೆ ಕೆಲವೊಂದ್ ಸರ್ತಿ ಆ ವ್ಯಕ್ತಿಗೆ ಬಹಳ ಇಷ್ಟ ಅದನ್ನೇ ಬಡಿಸ್ತಾರೆ ಅಂತ ಅನ್ನೋ ದೃಷ್ಟಿಯಿಂದ ಮಾಡುವುದಿದೆ. ಇವ್ರಿಗೆ ಇಷ್ಟ ಅದನ್ನ ಅವರ ಹೆಸರಲ್ಲಿ ಮಾಡುದಲ್ಲ. ಹಾ, ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬಬೇಕು, ಅವರು ಅರ್ಧ ಹೊಟ್ಟೆಯಲ್ಲಿ ಹೋಗ್ಬಾರ್ದು. ಚೆನ್ನಾಗಿ ಏನ್ ಬೇಕೋ ಅದನ್ನ ಚೆನ್ನಾಗಿ ಬಡಿಸಿ ಹಾಕ್ಬೇಕು, ಆಗ ಆ ಪಿತೃಗಳು ತೃಪ್ತರಾಗ್ತಾರೆ. ಸೀತೆಯು ಕೂಡ ಬಡಿಸುವಾಗ ಶ್ರಾದ್ದದಲ್ಲಿ ದಶರಥನನ್ನ ಗಮನಿಸ್ತಾ, ಅಂದ್ರೆ ಆ ದೇವತೆ ಆ ಋತ್ವಿಜರಲ್ಲಿ ದಶರಥನ ಆಕೃತಿ ಕಾಣಿಸುತ್ತೆ ಅಂತ ಕತೆ ಬರುತ್ತೆ. ಅದು ಪದ್ಮಪುರಾಣದಲ್ಲಿ ಅವಳ ಚರ್ಯೆಯನ್ನು ಹೇಳುವಾಗ ಅವಳು ತುಂಬಾ ಸಂತೋಷದಿಂದ ಆ ಕೆಲಸ ಮಾಡಿದ್ಲು ಅಂತಿದೆ. ಹಾಗೆ ಹೊರಟೋದ್ಲು ಅಂತ ಅದೊಂದು ಬೇರೆ ಪ್ರಸಂಗ. ಹೌದು, ಅದೊಂದು ಬೇರೆ ಪ್ರಸಂಗ. ಅಂದ್ರೆ ರಾಣಿಯ ತರ ಇರ್ಬೇಕಾದವಳು ನಾನು ಹೀಗೆ ಸಾಮಾನ್ಯ ಸ್ಥಿತಿಯಲ್ಲಿದ್ರೆ ನನ್ನನ್ನ ಕಷ್ಟದಲ್ಲಿದ್ದಾರೆ ಅಂತ ಅವ್ರು ಅನ್ಕೊಂಡ್ ಬಿಡ್ತಾರೆ. ಅವರ ಕಣ್ಣಿಗೆ ನಾನು ನಿಮ್ಗೆ ನೀವ್ ಹೇಗ್ ನೋಡ್ಕೋತಾ ಇದ್ದೀರಿ ಅಂತ ನನ್ನ ಬಗ್ಗೆ ಅವ್ರು ಅನ್ಕೊಳ್ಬಾರ್ದು, ಮತ್ತೆ ನಾನ್ ಕಷ್ಟ ಪಡ್ತಾ ಇದ್ದೀನಿ ಅಂತ ಅವ್ರು ದುಃಖ ಪಡ್ತಾರೆ. ಬಂದ ಪಿತೃಗಳ ಹಾಗೆ ದುಃಖ ಪಡಬಾರ್ದು ಅಂತ ನಾನು ಹೊರಟೋದೆ ಅಂತ ಹೇಳ್ತಾಳೆ. ಮರುತಃ ಪರಿವೇಷ್ಟಾರೋ ಇದೆ. ಅಮರುತಃ ಪರಿವೇಷ್ಟಾರೋ ಮರುತ್ತಸ್ಯಾವಸನ್ ಗೃಹೇ ಆವೀಕ್ಷಿತಸ್ಯ ರಾಜರ್ಷೇರ್ ವಿಶ್ವೇ ದೇವಾ ಸಭಾಸದಃ. ಇದು ಪುರಾಣಗಳಲ್ಲೂ ಇದೆ, ಮಹಾಭಾರತದಲ್ಲೂ ಇದೆ. ಇದೇ ಮಾತನ್ನ ಪ್ರತಿ ಯಾಗದಲ್ಲೂ ಹೇಳ್ತಾರೆ, ಹೇಳಲೇಬೇಕಿದನ್ನು. ಅಷ್ಟು ಆ ಮರುತ್ತನ ಬಗ್ಗೆ ಅವರಿಗೆ ವಿಶೇಷವಾದ. ಮರುತಃ ಪರಿವೇಷ್ಟಾರಃ ಮರುತ್ತಸ್ಯ, ಮರುತಃ ಅಂದ್ರೆ ದೇವತೆಗಳು, ಪರಿವೇಷ್ಟಾರಃ ಬಡಿಸೋರು. ಮರುತಃ ದೇವತೆಗಳು ಯಾರ ಯಜ್ಞದಲ್ಲಿ ಬಡಿಸ್ಲಿಕ್ಕೆ ನಿಂತರೋ ಮರುತ್ತಸ್ಯ ಅಭವನ್ ಗೃಹೆ, ಮರುತ್ತನ ಮನೆಯಲ್ಲಿ ನಡೆದ ಯಜ್ಞದಲ್ಲಿ ಇವರೆಲ್ಲ ಬಡಿಸೋರಾಗಿ ನಿಂತರು. ಯಾರವನು? ಆವೀಕ್ಷಿತ ರಾಜರ್ಷೇ ವಿಶ್ವೇ ದೇವಾ ಸಭಾಸದಃ. ಇನ್ನು ಉಳಿದ ಎಲ್ಲಾ ದೇವತೆಗಳು ಕೂಡ, ಇನ್ನು ಉಳಿದ ಸಣ್ಣ ಪುಟ್ಟ ದೇವತೆಗಳೆಲ್ಲ ಸಭಾಸದಃ, ಸಭೆಯಲ್ಲಿ ನೆಲೆಸಿದ್ರು. ಸಭಾಸದರು ಅಂದ್ರೆ ಸಭೆಯಲ್ಲಿ ಸದಸ್ಸಾಗಿ ನಿಂತಿದ್ರು. ಇಂತಹ ಯಾಗವನ್ನು ಸ್ಮರಿಸಿದ್ರೆ ಅವನ ಯಾಗವು ಕೂಡ ಮರುತ್ತನ ಯಾಗದಂತೆ ಅತ್ಯಂತ ಪುಣ್ಯಕರವಾಗುತ್ತೆ ಅಂತ ನಂಬ್ತಾರೆ. ಯಸ್ಯ ವೀರ್ಯವತೋ ರಾಜ್ಞಃ ಸುವೃಷ್ಟ್ಯಾ ಸಸ್ಯ ಸಂಪದಃ ಹವಿರ್ಭಿಃ ತರ್ಪಿತಾ ಯೇನ ಸಮ್ಯಕ್ ಕ್ಲುಪ್ತೈಃ ದಿವೋಕಸಃ. ಯಾರ ಯಜ್ಞದಿಂದಾಗಿ ಎಲ್ಲ ಕಾಲದಲ್ಲೂ ಸುವೃಷ್ಟ್ಯಾ ಸಸ್ಯ ಸಂಪದಃ, ಬೇಕಾದಷ್ಟು ಮಳೆ ಬರ್ತಿತ್ತು, ಚೆನ್ನಾಗಿ ಸಸ್ಯ ಸಮೃದ್ಧಿ, ಸುಫಲಾಂ ಸುಜಲಾಂ ಅಂತ ಆ ಕಾಡು ಒಳ್ಳೆ ಹಸಿರಿನಿಂದ ತುಂಬಿ ತುಳುಕ್ತಾ ಇತ್ತು. ಋಷೀಣಾಂಚ ಹವಿರ್ಭಿಹಿ ದಿವೌಕಸಃ ತರ್ಪಿತಾಃ. ಯಜ್ಞದ ಆಹುತಿಗಳಿಂದ ದೇವತೆಗಳು ಸ್ವತಃ ಬಂದು ಕೈ ಹಿಡಿದು ತಗೊಳ್ತಾ ಇದ್ರು. ಅಷ್ಟು ಅವನ ಯಾಗಕ್ಕೆ ಮಹತ್ವವನ್ನು ದೇವತೆಗಳೇ ಕೊಡ್ತಿದ್ರು. ಯಸ್ಯ ವೀರ್ಯವತೋ ರಾಜ್ಞಃ ಸುವೃಷ್ಟ್ಯಾ ಸಸ್ಯ ಸಂಪದಃ. ಒಂದು ನಿಮಿಷ ಏನ್ ಮಾಡ್ಲಿ. ಹರಿ ಓಂ. ಇದರಲ್ಲಿ ಸಂಶೋಧನಾ ಮಂದಿರದ ಸೆಕೆಂಡ್ ಫ್ಲೋರಿಗೆ ಬನ್ನಿ. ಸರಿ 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 ಬನ್ನಿ, ಆಯ್ತು.
ಮುಗಿಯುವಾಗ ಬಂದರು. ಕೇಳಿಸ್ತಿದ್ಯಾ ಸುಧಾ ಅವರು, ಭೂಷಣ್ ಅವರು? ಹಾ ಸರಿ ಸರಿ ಸರಿ. ಯಾರ ಸಾಮರ್ಥ್ಯದಿಂದಾಗಿ ಪ್ರಜೆಗಳಲ್ಲಿ ಯಾವತ್ತೂ ಕೂಡ ಬೇಸರವೇ ಬರ್ತಿರ್ಲಿಲ್ವೋ, ಸುಖಜೀವಿನಾಂ ಋಷೀಣಾಂಚ ಪಿತೃಣಾಂಚ ದೇವಾನಾಂ ಸುಖಜೀವಿನಾಂ ಬ್ರಹ್ಮಚರ್ಯ ಶ್ರುತಿಮುಖೈ ಸರ್ವದಾನೈಶ್ಚ ಸರ್ವದಾ. ಋಷಿಗಳಿಗೆ, ಪಿತೃಗಳಿಗೆ, ದೇವತೆಗಳಿಗೆ, ಪ್ರಜೆಗಳಿಗೆ, ಸಮಸ್ತ ಜೀವರಾಶಿಗಳಿಗೆ ಎಲ್ಲ ರೀತಿಯ ತಮ್ಮ ತಮ್ಮ ಅಗತ್ಯದ ವಸ್ತುಗಳನ್ನ ಸರ್ವಕಾಲದಲ್ಲೂ ನಿರಂತರವಾಗಿ ಒದಗಿಸುವ ದೊಡ್ಡ ಸ್ಥಿಕೆ ಅವನಿಗೆ ಇತ್ತು. ಬ್ರಹ್ಮಚರ್ಯ ಶ್ರುತಿಮುಖೈ, ವೇದದ ಅಧ್ಯಯನ, ಶಾಸ್ತ್ರದ ನಿರಂತರ ಚಿಂತನೆ ಮತ್ತು ಎಲ್ಲರ ಕಿವಿಗೂ ಒಳ್ಳೆಯ ವಿಷಯಗಳನ್ನೇ ಕಿವಿಗೆ ಬೀಳುವಂತಹ ರೀತಿಯಲ್ಲಿ ಸರ್ವೈಹಿ ದಾನೈ, ಏನ್ ದಾನ ಕೇಳಿದ್ರು, ಯಾರು ಯಾವ ದಾನವನ್ನು ಕೇಳಿದ್ರು ಎಲ್ಲರಿಗೂ ಆ ದಾನವನ್ನ ಕೊಡುವಂತಹ ಸ್ಥಿತಿಯಲ್ಲಿ ಪ್ರಜೆಗಳು ಸುಖವಾಗಿದ್ರು. ಶಯಾನಾಸನ ಪಾನಾನಿ ಸ್ವರ್ಣ ರಾಶೀಶ್ಚ ದುಸ್ತಜಾಹ ತತ್ಸರ್ವಂ ಅಮಿತಂ ವಿತ್ತಂ ದತ್ತಂ ವಿಪ್ರೇಭ್ಯ ಇಚ್ಛಯ. ತಾನು ಇಷ್ಟಪಟ್ಟು ಬಂದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ, ಎಲ್ಲ ವ್ಯಕ್ತಿಗಳು ಒಳ್ಳೆಯ ಮಲಗಲಿಕ್ಕೆ ಶಯನ ಹಾಸಿಗೆಯನ್ನು ಮಲಗಿಸಿದ್ಮೇಲೆ ಅವರೇ ತಗೊಂಡೋಗ್ಲಿಕ್ಕೆ ಅದನ್ನ. ಈಗಲೂ ಈ ಬ್ರಹ್ಮಕಲಶ ಎಲ್ಲ ನಡೆದ್ರೆ ದೇವಸ್ಥಾನಗಳಲ್ಲಿ ಹಾಗೊಂದು ಕ್ರಮ ಇದೆ. ಬಂದ ವಿಶೇಷ ಆಹ್ವಾನಿತರು ಅಂತ ಯಾರು ಇರ್ತಾರೆ ಮತ್ತು ಕಲಾವಿದರು ಅವರು ಇವರೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಮಲ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಹೋಗುವಾಗ ಆ ಹೊದಿಕೆ, ಅವ್ರ ಕೂತ ಆಸನ, ಅವರಿಗೆ ಕೊಟ್ಟ ಜಪ ಪೂಜೆಗೆಲ್ಲ ಪದಾರ್ಥಗಳನ್ನು ಕೊಡ್ತಾರೆ. ಆ ಕೌಳಿಗೆ, ಸೌಟು, ಪಾತ್ರೆ, ಪರಡಿ ಎಲ್ಲ ಅವ್ರವ್ರಿಗೆ ಏನ್ ಕೊಟ್ಟಿದ್ರೆ ಅದು ಅವರೇ ತಗೊಂಡೋಗ್ಲಿಕ್ಕೆ. ನಿಜವಾಗಿರೋದು ಕ್ರಮ ಹಾಗೇನೆ. ಈಗಲೂ ಸ್ವಲ್ಪ ಸ್ಥಿತಿವಂತರಾಗಿದ್ರೆ ಅವ್ರು ಅದನ್ನ ಮಾಡಬಹುದು ಅಂತ ಆಗಿದ್ರೆ ಅವ್ರ ಹತ್ರ ಮಾಡಿಸ್ತಾರೆ ಯಾಗದಲ್ಲಿ ಅಂತದನ್ನ. ಆದ್ರೆ ಅದು ಏನು ಅಂದ್ರೆ ಅವನ ಹತ್ರ ಕೊಡುವ ಸಾಮರ್ಥ್ಯ ಇರಬೇಕು. ನೀವು ಅವನನ್ನ ಹಿಂಡಿ ಹಿಪ್ಪೆ ಮಾಡೋದಲ್ಲ, ಅವನಿಗೆ ಕೊಡುವ ಮನಸ್ಸಿದ್ದು ಅದರಲ್ಲಿ ಅವನಿಗೆ ಸಾಮರ್ಥ್ಯ ಇತ್ತು ಅಂತಂದ್ರೆ ಅವನಿಂದ ಇದು ಮಾಡಿಸಿದ್ರೆ ಅದು ಯಾಗಕ್ಕೆ ಪೂರ್ಣತೆ ಬರುತ್ತೆ ಅಂತ. ನಾವು ಮಾಡುವಾಗ ಹಾಗೆ ಮಾಡ್ಬೇಕು. ಆದಷ್ಟು ನೀವು 10 ಜನಕ್ಕೆ ಕರೆದು 10 ರೂಪಾಯಿ ಕೊಡೋದಕ್ಕಿಂತ ಸರಿಯಾಗಿ ತಿಳಿದವನನ್ನು ಒಬ್ಬನನ್ನು ಕರೆದು 100 ರೂಪಾಯಿ ಕೊಟ್ಟರು ಸಾಕು. ನಾವು 10 ಜನನ ಕರೆದು ಮಾಡ್ಬೇಕಿತ್ತು, ಒಬ್ಬನನ್ನೇ ಕರೆದ್ವಿ, ನಮ್ಮ ಸಾಮರ್ಥ್ಯ 10 ಜನಕ್ಕಿಲ್ಲ ಅಂದ್ರೆ ನೀವು 10 ಜನ ಹಂಚಬೇಡಿ. ಅದನ್ನ ಒಬ್ಬನಿಗೇನೆ ಕೊಡಿ, ಚೆನ್ನಾಗೇ ಕೊಡಿ. ಹೋದನು ಒಬ್ಬನಾದ್ರೂ ತೃಪ್ತನಾಗ್ಲಿ. 10 ಜನ ಒಂದು ಬೈಕೊಂಡು ಹೋಗಿ 10 ಪಾಪಗಳನ್ನು ಕಟ್ಕೊಳ್ಳೋದಕ್ಕಿಂತ ಒಬ್ಬನಿಗೆ ತೃಪ್ತವಾಗುವಂತೆ ಮಾಡುವುದು ಅದು ಯೋಗ್ಯ, ನನ್ನ ಕರೆದು ಮಾಡಿ ಅನ್ನುವ ಹಾಗೆ. ಆದ್ರೆ ಇವನು ಎಷ್ಟು ಜನ ಬಂದ್ರು ಯಾರ ಬಾಯಲ್ಲೂ ಅಯ್ಯೋ ಇನ್ನೂ ಒಂಚೂರು ಕೊಟ್ಟಿದ್ರೆ ಚೆನ್ನಾಗಿತ್ತು, ಇದು ಯಾಕೆ ಹೀಗೆ ಮಾಡ್ತಾರೆ ಅಂತ ಒಬ್ರಿಗೂ ಅನಿಸಲಿಲ್ಲ. ಹೊಟ್ಟೆನೂ ತುಂಬಿತ್ತು, ಮನಸ್ಸು ತುಂಬಿತ್ತು. ಅಂತಹ ರೀತಿಯ ಯಾಗ. ಶಯನ, ಆಸನ, ಪಾನ, ಸ್ವರ್ಣ ರಾಶಿ, ಎಲ್ರಿಗೂ ರಾಶಿಗಟ್ಲೆ ತಗೊಂಡೋಗ್ಲಿಕ್ಕೆ ಬಂಗಾರದ ಪದಾರ್ಥಗಳನ್ನು ತಗೊಂಡೋಗ್ಲಿಕ್ಕೆ ರೆಡಿ ಮಾಡಿ ಕೊಟ್ಟಿದ್ದ. ದುಸ್ತ್ಯಜ, ಅವರಿಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಅಷ್ಟು ಪದಾರ್ಥಗಳನ್ನು ಕೈ ತುಂಬ ಕೊಟ್ಟಿದ್ದ. ತತ್ ಸರ್ವಂ ಅಮಿತಂ, ಲೆಕ್ಕ ಇಲ್ಲ. ಅಮಿತಂ ವಿತ್ತಂ ದತ್ತಂ, ಬೇಕಾದಷ್ಟು ದುಡ್ಡು ಕೊಟ್ಟಿದ್ದ. ವಿಪ್ರೇಭ್ಯ ಇಚ್ಛಯ, ತಾನು ಇಷ್ಟಪಟ್ಟೆ ಕೊಟ್ಟಿದ್ದ. ಸೋನುಧ್ಯಾತಸ್ತು ಶಕ್ರೇಣ ಪ್ರಜಾ ಕೃತ್ವ ನಿರಾಮಯ, ಅವನು ಯಾವಾಗ್ಲೂ ಅನುಧ್ಯಾತ, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಶಕ್ರನನ್ನ ಸ್ಮರಣೆ ಮಾಡುತ್ತಿದ್ದ ಅಂತೆ. ಮರುತ್ತ ಶಕ್ರನಿಂದ ಕೂಡ್ಲೆ ಬಯಸಿದ ಪ್ರಜೆಗಳಿಗೆ ಬೇಕಿರುವ ಪದಾರ್ಥಗಳು ಸಿಕ್ತಿತ್ತು. ಪ್ರಜಾಹ ಕೃತ್ವ ನಿರಾಮಯ, ಯಾರಿಗೂ ರೋಗ ಇಲ್ಲ, ಯಾರಿಗೂ ಬೇಸರ ಇಲ್ಲ, ಯಾರಿಗೂ ಜೀವನದಲ್ಲಿ ಕಷ್ಟ ನಷ್ಟಗಳು ಅಂತ ಒದ್ದಾಟ ಇಲ್ಲ. ಅಯ್ಯೋ ನನ್ನ ಸಾಲ ತೀರದೆ ಸಾಯ್ತಾ ಇದ್ದೇನೆ ಅಂತ ಇಲ್ವೇ ಇಲ್ಲ. ಯಾರಿಗೆ ಏನೇ ಸಾಲ ಇದ್ರೆ ರಾಜನ ಹತ್ರ ಬಂದ್ರೆ ಸಾಲ ತೀರೋಗುತ್ತೆ. ಹಾಗಂತೇಳಿ ಹುಚ್ಚಾಪಟ್ಟೆ ಸಾಲ ಮಾಡುವುದನ್ನು ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅವನಿಗೆ ಅಗತ್ಯ ಇದ್ರೆ ಮಾತ್ರ ಸಾಲದ ವ್ಯವಸ್ಥೆ ಆಗ್ತಿತ್ತು. ಅದನ್ನು ಅವನು ಒದಗಿಸ್ತಾನೆ, ಅದಕ್ಕೆ ಪ್ರಯತ್ನ ಹಾಕ್ಲಿಕ್ಕೆ ಅವನಲ್ಲಿ ಅರ್ಹತೆ ಇದೆ ಅಂದ್ರೆ ಮಾತ್ರ ಆ ವ್ಯವಸ್ಥೆಯಲ್ಲಿ ಅವನನ್ನು ತೊಡಗಿಸ್ತಾ ಇದ್ರು. ಮತ್ತೆ ಅವನ ಸಾಲ ಚುಕ್ತ ಆಗ್ತಾ ಇತ್ತು. ಸಾಲ ಮನ್ನಾ ಅನ್ನೋದು ಇವತ್ತಿನ ಕೆಲಸ ಅಲ್ಲ. ನಾವೇ ಫಸ್ಟ್ ಟೈಮ್ ಮಾಡಿದ್ದು, ನಾವೇ ಗ್ರಾಮ ರಾಜ್ಯ ಏನದು ಗ್ರಾಮ ವಾಸ್ತವ್ಯ ನಾವೇ ಮಾಡಿದ್ದು ಅಂತೆಲ್ಲ ಬೊಬ್ಬೆ ಹೊಡಿತಲ್ಲ. ರಾಜರೆಲ್ಲ ಮಾಡಿ ಮುಗಿಸಿದ್ದದು. ಶ್ರದ್ಧದಾನೋ ಜಿತಾನ್ ಲೋಕಾನ್, ಕೊನೆಗೆ ಇಲ್ಲಿ ಚೆನ್ನಾಗಿ ರಾಜ್ಯಭಾರ ಮಾಡಿದ್ರು. ಆಮೇಲೆ ಲೋಕಾನ್ ಜಿತ, ಮೇಲಿನ ಲೋಕಗಳನ್ನೆಲ್ಲ ಗೆದ್ರು. ಗತಃ ಪುಣ್ಯ ದುಹೋ ಅಕ್ಷಯಾನ್, ಮತ್ತೆ ಮತ್ತೆ ಪುಣ್ಯವನ್ನೇ ಒದಗಿಸುವ ಅಕ್ಷಯ ಲೋಕಗಳನ್ನೆಲ್ಲ ಪಡೆದ್ರು. ಅಕ್ಷಯ ಅಂದ್ರೆ ಬಹಳ ಕಾಲ, 1 ವರ್ಷ 2 ವರ್ಷ ಅಲ್ಲ, ಕೋಟಿ ವರ್ಷ ಕಾಲ ಕೆಲವೊಂದು ಸರ್ತಿ ಅವರಿಗೆ ಪುಣ್ಯ ಸಂಚಯ ಆಗಿರುತ್ತೆ. ಅಷ್ಟು ಕಾಲನೂ ಅಲ್ಲೇ ಇರ್ತಾರೆ. ಆದ್ರೆ ಅದು ಕೂಡ ಶಾಶ್ವತ ಅಲ್ಲ. ಸಪ್ರಜಃ, ಒಳ್ಳೆಯ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು, ಒಳ್ಳೆಯ ಅಮಾತ್ಯರು, ನಮ್ಗೆ ಸುತ್ತ ಸಿಗುವ ವ್ಯಕ್ತಿಗಳಿದ್ದಾರಲ್ಲ, ಅದು ನಮ್ಮ ಪುಣ್ಯದ ಬಲವೇ.
ನಮಗೆ ಯೋಗ್ಯನಾದ ಒಬ್ಬ ಮಂತ್ರಿ, ಒಬ್ಬ ಯೋಗ್ಯನಾದ ಸೇನಾಧಿಪತಿ, ಇದು ರಾಜನಿಗಾಗುವಾಗ ನಮಗೆ ನಮ್ಮ ಮನೆಯಲ್ಲಿ ನಮ್ಗೆ ಒಳ್ಳೆಯ ಮನೆತನದ ಎಲ್ಲ ಸಂಬಂಧಿಗಳು ಸಿಗ್ಬೇಕು, ಬಂಧುಗಳು ಸಿಗಬೇಕು, ಮಿತ್ರರು ಸಿಗಬೇಕು ಅಂತ ಎಲ್ಲದಕ್ಕೂ ಕೂಡ ಏನದು ಋಣಾನುಬಂಧ ರೂಪೇಣ ಈ ಮಾತುಗಳೆಲ್ಲ ಶಾಸ್ತ್ರದಲ್ಲೇ ಹೇಳಿದ್ದು. ಅದೇನೋ ಬಹುವಚನ ಹಾಕ್ತಾರೆ, ಬಹುವಚನ ಇಲ್ಲ ಮೋಸ್ಟ್ಲಿ, ಅಲ್ಲ ಅದು ಏಕವಚನ ಹಾಕ್ತಾರೆ, ಅದು ಬಹುವಚನ ಆಗ್ಬೇಕು. ಪಶುಪತ್ನಿ ಸುತಾದಯ ಸುತಾಲಯ ಅಂತೇನೋ ಮಾಡ್ತಾರೆ, ಅದು ಆಲಯ ಅಂತ ಏಕವಚನ ಅಲ್ಲ, ಸುತಾದಯ ಬಹುವಚನ ಅದು. ಸಪ್ರಜ ಸನೃಪಾಮಾತ್ಯ ಸದಾರ ಅಪತ್ಯ ಬಾಂಧವಾ. ಒಳ್ಳೆಯ ಪ್ರಜೆಗಳು ಅಂದ್ರೆ ಜನಗಳು ಕಿರಿಕಿರಿ ಮಾಡುವವರೇ ಸಿಕ್ಕಿಬಿಟ್ರೆ ರಾಜ ತನ್ನ ನಿರ್ಧಾರವನ್ನ ಪ್ರಕಟಿಸುವುದು ಹೇಗೆ? ಪ್ರಭಾವಿಸಿದ ಮೇಲೆ ಅವರು ಪ್ರಭಾವಕ್ಕೆ ಒಳಗಾಗುವಷ್ಟಾದ್ರೂ ಸಜ್ಜನಿಕೆ ಇರ್ಬೇಕಲ್ವಾ? ದೇಶದ ಪ್ರಧಾನಿ ಒಂದು ಕರೆ ಕೊಡ್ತಾನೆ, ಇವುಗಳೆಲ್ಲ ಉಲ್ಟಾ ಮಾತಾಡ್ತವೆ ಅಂದ್ರೆ ಅದು ಅವನ ಋಣವೇ, ಯಾವುದು ಹಳೆ ಋಣ. ಹಿಂದೆ ಯಾವತ್ತೋ ಇವನು ಪ್ರಜೆ ಆಗಿ ಆ ರಾಜನನ್ನ ಬೈದಿರ್ತಾನೆ, ಅದಕ್ಕೆ ಇವನಿಗೆ ಅಂತವರೇ ಸಿಕ್ಕಿರ್ತಾರೆ. ಈಗ ಅದು ತೀರಿಸ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ, ಏನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಕ್ಷಮಿಸಿ ದೊಡ್ಡವರಾಗ್ಬೋದು, ಕ್ಷಮಿಸದೇ ಇದ್ರೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಅಷ್ಟೇ. ಯೌವನೇನ ಸಹಸ್ರಾಬ್ದಂ ಮರುತೋ ರಾಜ್ಯಮ ಅನ್ವಶಾತ್. ಸಹಸ್ರಾಬ್ದಂ ಸಾವಿರಾರು ವರ್ಷಗಳ ಕಾಲ ಮರುತ್ತಾ ಯೌವನದಿಂದ ಆ ರಾಜ್ಯವನ್ನ ಅನ್ವಶಾತ್ ಚೆನ್ನಾಗಿ ಶಾಸ್ತಿ ಮಾಡಿದ. ನಚೇನ್ಮಮಾರ ಸಂಜಯ ಭದ್ರತರ ಸ್ವಯ. ಸಚೇನ್ ಮಮಾರ, ಕೊನೆಗೆ ಅವನು ಸತ್ತ. ಇಷ್ಟೆಲ್ಲ ಯಾಗ ಮಾಡಿ ಇಷ್ಟೆಲ್ಲ ಅದ್ಭುತವಾದ ಕಾರ್ಯಗಳನ್ನು ನಡೆಸಿ ಭದ್ರತರ ಸ್ವಯ. ಭದ್ರತರ ಅಂದ್ರೆ ಆಮೇಲೆ ತಗೊಂಡು, ಭದ್ರತರ ಅಂದ್ರೆ ಮಂಗಳಕರಗಳಲ್ಲಿ ಮಂಗಳತರ, ನಿನಗಿಂತ ಅನೇಕ ಪಟ್ಟು ಹೆಚ್ಚಿನ ಯಾಗವನ್ನು ಮಾಡಿದವ, ಹೆಚ್ಚಿನ ಮಟ್ಟದ ಸತ್ಕರ್ಮವನ್ನು ಮಾಡಿದವ. ಆದ್ರೆ ಅವನು ಕೂಡ ಸತ್ತ. ನಿನ್ನ ಅರ್ಜುನನ ಮಗ ಅರ್ಜುನಿ, ಅವನಿನ್ನೂ ಪ್ರಪಂಚವನ್ನೇ ನೋಡಿಲ್ಲ, ಈಗ ತಾನೇ ಕಂಡುಬಿಡ್ತಾ ಇದ್ದಾನೆ. ಅವನ ಸಾವಿನ ಕುರಿತಾಗಿ ನೀನಿಷ್ಟು ವ್ಯಥೆ ಪಡುವುದ್ರಲ್ಲಿ ಏನ್ ಅರ್ಥ ಇದೆ? ಪುಣ್ಯಾತ್ ಪುಣ್ಯತರ ಸ್ತುಭ್ಯಂ ಮಾ ಪುತ್ರ ಅನುತಪ್ಯಥಾ. ಅದರಿಂದಾಗಿ ಮಾ ಪುತ್ರ ಅನುತಪ್ಯಥಾ, ಪುತ್ರನ ಕುರಿತಾಗಿ ಇಷ್ಟೆಲ್ಲ. ಪುತ್ರಂ ಅನುತಪ್ಯಥಾ, ಅಳಬೇಡ. ಅಯಜ್ವಾನಂ ಅದಕ್ಷಿಣಂ ಅಭಿಷೈತ್ಯೈತ್ಯುದಾಹರತ್ ಶ್ವೇತ್ಯೈತ್ಯುದಾಹರತ್. ಅದಕ್ಷಿಣ್ಯಂ, ಇನ್ನು ಅವನು ದಕ್ಷಿಣೆ ಎಲ್ಲ ಕೊಟ್ಟು ಯಾಗವನ್ನೇ ಮಾಡಿಲ್ಲ ಹುಡುಗ. ಅವನು ಅಯಜ್ವಾನಂ, ಯಾಗವನ್ನು ನಡೆಸಿದವನಲ್ಲ. ಅವನು ಇನ್ನು ಅಧಿಕಾರ ಪಡೆದು ಮಾಡ್ಬೇಕಿತ್ತು, ರಾಜ ಆಗಿಲ್ಲ, ಅದರಿಂದ ಅಂಥದ್ದು ಏನು ಮಾಡಿಲ್ಲ. ಮಾಡಿದವರೇ ನಾವೇನು ಗಾದೆ ಇಲ್ಲ, ಹಾಲು ಕುಡಿದ ಮಕ್ಕಳೇ ಸಾಯ್ತಾವಂತೆ, ಇನ್ನು ಹಾಲು ಕುಡಿದ್ರೆ ಬದುಕ್ತಾವ ಅಂತ, ಇನ್ನು ಅದನ್ನ ಆಲ್ಕೋಹಾಲ್ ಅಂತಾನು ಮಾಡ್ತಾರೆ, ಬದುಕ್ತಾವ ಅಂತ ಕೇಳ್ತಾರೆ. ಹಾಗಾಗಿ ಹೀಗೆ ಹಳೆಯ ಒಂದು ಘಟನೆಯನ್ನ ವ್ಯಾಸರು ಧರ್ಮರಾಜನಿಗೆ ನಿರೂಪಿಸಿದ್ರು. ಅಲ್ಲಿಗೆ 55ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. 56ನೆಯ ಅಧ್ಯಾಯದಲ್ಲಿ ಮತ್ತೊಂದು ರಾಜನ ಕಥೆಯನ್ನ ನಾರದರೆ ಸುಹೋತ್ರನಿಗೆ ಮರುತ್ತನ ಕಥೆ ಆಯಿತು. ಸೃಂಜಯನಿಗೆ ಈಗ ಸುಹೋತ್ರನ ಕಥೆಯನ್ನು ಹೇಳ್ತಾ ಇದ್ದಾನೆ. ಸುಹೋತ್ರಂ ನಾಮ ರಾಜಾನಂ ಮೃತಂ ಸಂಜಯ ಶುಶ್ರುಮ. ಸುಹೋತ್ರ ಅನ್ನುವ ರಾಜನ ಹೆಸರು ನೋಡಿ, ಸುಹೋತ್ರ, ತುಂಬ ಹವನಗಳನ್ನು ನಡೆಸಿದವ ಅಂತರ್ಥ. ಮೃತಂ, ಅವನು ಸತ್ತಿದ್ದಾನೆ ಅಂತಾನೆ ಕೇಳ್ತೇವೆ. ಏಕವೀರಮ ಶಕ್ಯಂ ತಂ ಅಮರೈಹಿ ಅಭಿವೀಕ್ಷಿತುಂ. ದೇವತೆಗಳಿಗೂ ಕೂಡ ಅಂಥ ವೀರನನ್ನ ಸುಲಭದಲ್ಲಿ ನೋಡ್ಲಿಕ್ಕೆ ಸಿಕ್ತಿರ್ಲಿಲ್ಲ. ಅಂಥ ವೀರ. ಯಃ ಪ್ರಾಪ್ಯ ರಾಜ್ಯಂ ಧರ್ಮೇಣ, ಧರ್ಮದಿಂದಾಗಿ ರಾಜ್ಯವನ್ನ ಪಡೆದ. ಋತ್ವಿಂಗ್ ಮಂತ್ರ ಪುರೋಹಿತಾನ್, ಒಳ್ಳೆಯ ಋತ್ವಿಜರನ್ನು, ಮಂತ್ರದ ಶಕ್ತಿಯನ್ನು, ಸಜ್ಜನರಾದ ಪುರೋಹಿತರನ್ನು ಕೂಡ ಸಂಪಾದಿಸಿದ್ದವನು. ಸಮ್ಮಾನ್ಯ ಚಾತ್ಮನ ಶ್ರೇಯ ಪೃಷ್ಟ್ವಾ ತೇಷಾಂ ಮತೆ ಸ್ಥಿತಃ. ಆತ್ಮನಃ ಸಮ್ಮಾನ್ಯಂ, ಆತ್ಮಕ್ಕೆ ಶ್ರೇಯಸ್ಸನ್ನೇ ಬಯಸುವಂತಹ ಆತ ಒಳ್ಳೆಯ ಅಭಿಪ್ರಾಯವನ್ನ ಹೊಂದಿಯೇ ಎಲ್ಲರಲ್ಲಿಯೂ ಕೂಡ ಹಿತವನ್ನ ಬಯಸ್ತಾ ಇದ್ದ, ಹಿತವನ್ನ ಮಾಡ್ತಿದ್ದ. ಪ್ರಜಾನಾಂ ಪಾಲನಂ ಧರ್ಮ, ಅವನ ಬದುಕಿನಲ್ಲಿ ದೊಡ್ಡ ಧರ್ಮ ಯಾವುದು ಅಂದ್ರೆ ಪ್ರಜಾನಾಂ ಪಾಲನಂ, ಪ್ರಜೆಗಳನ್ನ ಕ್ಷೇಮವಾಗಿ ನೋಡಿಕೊಳ್ಳುವುದೇ ಅವನ ಧರ್ಮವಾಗಿತ್ತು. ಕೊನೆಗೆ ದಾನಂ ಇಜ್ಯಾ ದ್ವಿಷಜ್ಜಯ. ದ್ವಿಷತ್ ಅಂದ್ರೆ ಶತ್ರುಗಳನ್ನ ಗೆಲ್ಲುವುದು, ಯಜ್ಞಗಳನ್ನು ನಡೆಸುವುದು, ಅವಶ್ಯಕತೆ ಇದ್ದಂತಹ ಮಂದಿಗೆ ಅವರ ಜೀವನದ
ಧರ್ಮವನ್ನ ಪಾಲಿಸ್ಲಿಕ್ಕೆ ಬೇಕಿರುವಂತಹ ದಾನವನ್ನ ಮಾಡುವುದು. ಏತತ್ ಸುಹೋತ್ರೋ ವಿಜ್ಞಾಯ ಧರ್ಮ್ಯಂ ಐಚ್ಛತ್ ಧನಾಗಮಂ. ಇನ್ನೂ ಹೆಚ್ಚಿನ ದಾನ ಧರ್ಮಗಳನ್ನು ಮಾಡುವುದಕ್ಕೋಸ್ಕರ ಧರ್ಮ್ಯವಾದ ಧನವನ್ನ ಬಯಸಿದ. ಅಂದ್ರೆ ಇನ್ನು ಹೆಚ್ಚು ಧರ್ಮದ ಮೂಲಕ ದುಡ್ಡು ಬರಬೇಕು ಅಂತ ಬಯಸಿದ. ಧರ್ಮೇಣಾರ, ಧರ್ಮ ಅಂದ್ರೆ ಸತ್ಕರ್ಮಾಚರಣೆ. ಯಾರು ಅವರ ಬರೋ ತನಕ ಮಾಡೋಣ. ಧರ್ಮೇಣ ಆರಾಧಯನ್ ದೇವಾನ್ ಬಾಣೈ ಶತ್ರುಂಜಯನ್ ತಥಾ. ದೇವತೆಗಳನ್ನ ಧರ್ಮದಿಂದ ಆರಾಧನೆ ಮಾಡಿದ, ಶತ್ರುಗಳನ್ನು ಬಾಣದಿಂದ ಕೊಂದು, ಅದು ಒಂದು ಆರಾಧನೆ. ಶತ್ರುಗಳ ಎದೆಯನ್ನ ಸೀಳುವುದು ಕೂಡ ಒಂದು ಆರಾಧನೆ. ನೋಡಿ, ಯಾಗ ಮತ್ತು ಬಾಣ ಎರಡು ಒಂದೇ ಅಂತ. ಸಮಿದೆ ಹಾಕಿ ಯಾಗ ಮಾಡುವುದು, ಬಾಣ ಹಾಕಿ ಯುದ್ಧ ಮಾಡುವುದು ಎರಡೂ ಒಂದೇ. ಆದ್ರೆ ಯಾರು? ಅವರವರಿಗೆ ಹೊಂದಿದ ಕರ್ತವ್ಯದ ಮೂಲಕ. ಯೋ ಭುಕ್ತ್ವಾ ಇಮಾಂ ವಸುಮತೀಂ ಮ್ಲೇಚ್ಛಾಟ ವಿಕಟಾರ್ಜಿತಾಂ. ಮ್ಲೇಚ್ಛರು, ಅಟವಿಕರು. ಅಟವಿಕರು ಅಂದ್ರೆ ಕಾಡು ಜನ. ಸ್ವಲ್ಪ ಅವರು ನಾಗರಿಕರ ಹಾಗೆ ಇರಲ್ಲ, ಸ್ವಲ್ಪ ಕ್ರೌರ್ಯ ಜಾಸ್ತಿ ಇರುತ್ತೆ. ಅವರ ಕೈಯಲ್ಲಿ ಪ್ರಜೆಗಳು ಸಿಕ್ಕಿದ್ರೆ ಅವರನ್ನ ನಾಶ ಮಾಡ್ತಾರೆ. ಅವರಿಗೆ ದೇಹವನ್ನು ಸೀಳಿ ತಿನ್ನುವುದೇ ಒಂದು ದುರಭ್ಯಾಸ ಇರುತ್ತೆ. ಹಾಗಾಗಿ ಅಂತವರ ಕೈಯಿಂದ ರಾಜ್ಯವನ್ನು ಉಳಿಸಿದ ಮ್ಲೇಚ್ಛರು. ಮ್ಲೇಚ್ಛರು ಅಂದ್ರೆ ಕೊಳಕರು ಅಂತ ಅರ್ಥ, ಪ್ರಧಾನವಾದ ಅರ್ಥ. ಇನ್ನು ಮ್ಲೇಚ್ಛ ಅನ್ನುವ ಶಬ್ದಕ್ಕೆ ಶುದ್ಧವಾದ ಉಚ್ಚಾರಣೆ ಮಾಡ್ಲಿಕ್ಕೆ ಬರದವರು ಅಂತ. ನಾಲಿಗೆ ತೊದಲುದು, ಉಚ್ಚಾರಣೆ ಎನ್ನುವುದು ದೋಷಯುಕ್ತವಾಗಿದ್ದಾಗ ಅವರನ್ನು ಮ್ಲೇಚ್ಛರು ಅಂತ ಕರೀತಾರೆ. ಅಂಥವ್ರು ಆಗಲೂ ಇದ್ರು. ಇದು ಈಗ ಅಲ್ಲ. ಅದರ ಇದನ್ನ ಹೇಳುವಾಗ, ಪದ ವಿಭಾಗವನ್ನ ಹೇಳುವಾಗ ಏನಂತಾರೆ ನಾವು, ಎಟಮಾಲಜಿ, ಮಲಮಿಚ್ಛಂತೀತಿ ಮ್ಲೇಚ್ಛಾಹ. ಕೊಳಕಾಗೇ ಇರ್ತಾರೆ. ರಸ್ತೆಯಲ್ಲೇ ಪಾತ್ರೆ ತೊಳೆದು, ರಸ್ತೆಯಲ್ಲೇ ಎಲ್ಲ ಮಾಡಿ, ರಸ್ತೆಯಲ್ಲೇ ಬೀದಿಯನ್ನ ಮೋರಿ ಮಾಡಿಬಿಟ್ಟಿರ್ತಾರೆ. ಅಂಥ ಮಂದಿಯನ್ನ ಮ್ಲೇಚ್ಛರು ಅಂತ ಕರೀತಾರೆ. ಒಂದು ಅದು. ಎರಡನೇದು ಉಚ್ಚಾರಣ ಅಸ್ಪಷ್ಟತೆ. ಇದು ಮ್ಲೇಚ್ಛರ ಲಕ್ಷಣ ಅಂತ ಹೇಳ್ತಾರೆ. ನಮಗೆ ಅಂತಹದ್ದೊಂದು ಶರೀರ ಸಿಕ್ಕಿದೆ ಅಂದ್ರೆ, ನಾವು ಮಾತು ಶುದ್ಧವಾಗಿದೆ ಅಂದ್ರೆ ದೇವರು ಕೊಟ್ಟ ದೊಡ್ಡ ಅನುಗ್ರಹ. ಅದು ನಮ್ಮ ಬಾಯಿ ಅಲ್ಲ, ನಮ್ಗೆ ಈ ನೆಲದಲ್ಲಿ ಹುಟ್ಟಿದ್ರಿಂದ ಬಂದ ಅನುಕೂಲ. ಅದು ಈ ನೆಲದ ಸೊಬಗು ಮತ್ತು ದೇವರು ಕೊಟ್ಟ ದೊಡ್ಡ ಅನುಗ್ರಹ. ಅದನ್ನು ನಾವು ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಆವಾಗ ಇನ್ನಷ್ಟು ಹಿಂಸೆನೇ ಆಗುತ್ತೆ. ಬನ್ನಿ, ಇದ್ದೇನೆ, ಬನ್ನಿ. ಸಂಶೋಧನಾ ಮಂದಿರದಲ್ಲಿ ಸೆಕೆಂಡ್ ಫ್ಲೋರಿಗೆ ಬನ್ನಿ. ಅಲ್ಲಿ ಲಿಫ್ಟ್ ಇದೆ ನೋಡಿ, ಸೆಕೆಂಡ್ ಅಂತ ಒತ್ತಿ ಬನ್ನಿ. ಅಂತೂ ಧರ್ಮದ ದಾರಿಯಲ್ಲೇ ಯುದ್ಧವನ್ನ ಮಾಡಿಯೂ ಕೂಡ ಅವನು ಉತ್ತಮವಾದ ಲೋಕವನ್ನು ಹೊಂದ. ಅಂದ್ರೆ ಧರ್ಮದ ರಕ್ಷಣೆಗಾಗಿ ಯುದ್ಧ. ತನ್ನ ವ್ಯಕ್ತಿಗತವಾದ ಕೋಪವನ್ನು ತೀರಿಸ್ಲಿಕ್ಕೋ ಅಥವಾ ಯಾವುದೋ ಒಂದು ಜಿದ್ದಿನಿಂದಲೋ ಮಾಡೋ ಯುದ್ಧ ಅಲ್ಲ. ಅದು ಪ್ರಾಮಾಣಿಕವಾದ ಯುದ್ಧ ಆಗಿತ್ತು. ಅಂದ್ರೆ ಪ್ರಜೆಗಳಿಗೆ ಆ ರಾಜನಿಂದ ತುಂಬಾ ತೊಂದರೆ ಆಗ್ತಾ ಇದೆ ಎಂದಾಗ, ಅಥವಾ ಆ ಪ್ರಜೆಗಳೇ ಬಂದು ನಮ್ಮನ್ನ ರಕ್ಷಿಸಿ ಅಂತ ಕೇಳಿಕೊಂಡಾಗ ಯುದ್ಧ ನಡೆಯುತ್ತೆ. ವಿಸ್ತಾರವಾದ ಅನ್ನುವುದು ಅನಗತ್ಯವಾಗಿ ವಿಸ್ತಾರ ಮಾಡುವುದಿಲ್ಲ. ಆ ರಾಜನಿಂದ ಕ್ಷೇಮ ಆಗಿದೆ ಅಂತಂದ್ರೆ ಅವನನ್ನು ಹೋಗಿ ವಿಚಾರಿಸ್ತಾರೆ. ನೀನು ಕಪ್ಪವನ್ನ ಒಪ್ಪಿಸಿ ಅವನೇ ರಾಜ ಆಗಿರ್ತಾನೆ. ಈ ಚಕ್ರವರ್ತಿಗಳು ಅಂದ್ರೆ ಎಲ್ಲ ಕಡೆಗೆ ಅವನೇ ರಾಜ ಅಂತ ಅರ್ಥ ಅಲ್ಲ. ಚಕ್ರವರ್ತಿಗಳು ಏನು ಅಂದ್ರೆ, ಯಾರು ಇವನ ಅಭಿಮತವನ್ನ ಒಪ್ಪಿಕೊಂಡು ಧರ್ಮದಿಂದ ರಾಜ್ಯ ಮಾಡ್ತಾರೋ ಅವರನ್ನು ಅವರ ಕೈಯಲ್ಲೇ ಕೊಡ್ತಾರೆ. ಆದ್ರೆ ಕಪ್ಪ ಕೊಟ್ರೆ ಆಯ್ತು. ಆಗ ಇರುವ ಎಲ್ಲಾ ರಾಜರಿಂದಲೂ ಅವರ ಅಧಿಕಾರದಲ್ಲಿ ಉಳಿಸಿ ಅಧರ್ಮ ಮಾಡದಂತೆ ನೋಡಿಕೊಳ್ಳುವಂತಹ ದೊಡ್ಡಸ್ತಿಕೆ ಬಂದ್ರೆ ಅದು ಚಕ್ರವರ್ತಿ. ಹಾಗೇನೆ ಒಬ್ಬರನ್ನ ಸೋಲಿಸಿ ಅವರನ್ನ ಕೊಂದು ಮಾಡುವಂತದ್ದು ಯುದ್ಧ ಅಂತ ಆಗಲ್ಲ. ಅದು ದೋಷ ಆಗತ್ತೆ. ಹಾಗಾಗಿ ಅಂಥ ಒಂದು ವಿಶೇಷವಾದ ಭಾವನೆಯನ್ನ ಅಲ್ಲಿ ಅವನ ಯಜ್ಞದ ಮೂಲಕ, ಅವನ ನಡತೆಯ ಮೂಲಕ ತೋರಿಸಿದ್ರು ಅಂತ ಹೇಳ್ತಾರೆ. ಧರ್ಮೇಣ ಆರಾಧಯದ್ ದೇವಾನ್ ಬಾಣೇ ಶತ್ರುಂಜಯಸ್ತಥಾ ಸರ್ವಾಣ್ಯಪಿ ಚ ಭೂತಾನಿ ಸ್ವಗುಣೈರ್ ಅನ್ವರಂಜಯತ್. ಎಲ್ಲ ಜೀವರಾಶಿಗಳನ್ನು ಕೂಡ ತನ್ನ ಗುಣಗಳಿಂದ ಅನ್ವರಂಜಯತ್ ಸಂತೋಷಪಡಿಸಿದ, ಶತ್ರುಗಳನ್ನ ಗೆದ್ದ. ಭುಕ್ತ್ವ ಈ ಭೂಮಿಯನ್ನ ಚೆನ್ನಾಗಿ ಗೆದ್ದ, ಶತ್ರುಗಳಿಂದ ದೂರ ಮಾಡಿದ. ಮಳೆ ಚೆನ್ನಾಗಿ ಬಂತು, ಬೇಕಾದಷ್ಟು ಹಿರಣ್ಯ ಬಂಗಾರ ಸಿಕ್ಕಿತು, ಪ್ರಜೆಗಳಿಗೆ ಬೇಕಿರುವ ಸಂಪತ್ತು ಒದಗಿತು.
ಆನೆ ಕುದುರೆಗಳನ್ನ ಕಟ್ಟಿಕೊಂಡು ಹೋಗುವ ರಥಗಳಿಗೂ ಬಂಗಾರದ್ದೇ ಕಟ್ಟುಗಳು, ಅದಕ್ಕೆ ಹಾಕುವ ನೊಗ, ಕೋಡಿಗೆ ಅಲಂಕಾರ, ತಲೆಗೆ ಅದೇನು ಅಂಬಾರಿ ಹಾಕುವಂಥದ್ದು ಎಲ್ಲ ಬಂಗಾರವೇ. ಹೀಗೆ ವಾಹಿನ್ಯ ಹೈರಣ್ಯ, ಹೈರಣ್ಯ ಅಂದ್ರೆ ಬಂಗಾರದ್ದು, ಸ್ವೈರಿಣ್ಯ ಇನ್ನು ಹೆಣ್ಣು ಮಕ್ಕಳಿಗಂತೂ ಮೈ ತುಂಬ ಬಂಗಾರ, ವ್ಯವಹನ್ ಹೊತ್ರು ಅಂತ ಅರ್ಥ, ಅವರಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಬೇಕಾದಷ್ಟು ಅಂತ. ಹೈರಣ್ಯ ಅಂದ್ರೆ ಈಗ ಕುತ್ತಿಗೆಲ್ಲೊಂದು 2 ಮಾಲೆ ಇರುವುದಕ್ಕೂ ಏನ್ ಬೇಕು ಅಂತ ಅನ್ಸುದು ಎಲ್ಲದಕ್ಕೂ ಹಾಕೊಳ್ಳಿಕ್ಕೆ ಅದು ಸಮೃದ್ಧಿಯ ಸಂಕೇತ ಅಂತ. ಅಷ್ಟು ಹಾಕೊಳ್ತಾ ಇದ್ರು ಹಾಕೊಳ್ತಿರ್ಲಿಲ್ಲ ಅಂತಲ್ಲ, ಅದು ಅವರ ಸಮೃದ್ಧಿಯ ಸಂಕೇತ. ಗ್ರಾಹಾನ್ ಕರ್ಕಟಾಂಶ ಮತ್ಸ್ಯಾಂಶ ವಿವಿಧಾನ್ ಬಹೂನ್ ಕರ್ಮ ಕಾಮಾನ್ ವರ್ಷತಿ ಪರ್ಜನ್ಯ ರೂಪ್ಯಾಣಿ ವಿವಿಧಾನಿ ಚ. ಬೇಕಾದಷ್ಟು ಮೀನುಗಳಿರ್ತಿದ್ವು, ನೀರಿನಲ್ಲಿ ಇರಬೇಕಾದ ಜೀವರಾಶಿ ಅದು ಕೂಡ ತುಂಬಿರ್ತಿತ್ತು. ವಿವಿಧಾನ್ ಬಹೂನ್. ಆಮೇಲೆ ಪರ್ಜನ್ಯ ಕಾಮಾನು ವರ್ಷತಿ, ಬಯಸಿದ್ದನ್ನ ಕೊಡ್ತಾ ಇತ್ತು. ರೂಪ್ಯಾಣಿ ವಿವಿಧಾನಿಚ, ಒಳ್ಳೆಯ ಅಂದ್ರೆ ಆ ಬೆಳೆ ಬಂದದ್ರಿಂದ ದುಡ್ಡು ಸಿಗ್ತಾ ಇತ್ತು. ಸೌವರ್ಣಾನ್ ಅಪ್ರಮೇಯಾಣಿ, ಸೌವರ್ಣಾನ್ಯಪ್ರಮೇಯಾನಿ ವಾಪ್ಯಶ್ಚ ಕೋಶ ಸಂಹಿತಾ. ಒಳ್ಳೆಯ ಬಾವಿ ತುಂಬ ನೀರು, ಬಾವಿ ಇರುತ್ತೆ ಕೆಲವೊಮ್ಮೆ ಉಳ್ಳಿಕ್ಕಿರುತ್ತಷ್ಟೇ, ಅದ್ರಲ್ಲಿ ಏನು ಸಿಗಲ್ಲ. ಹಾಗಲ್ಲ, ಈಗ ಬಾವಿನೇ ಇಲ್ಲ. ಕ್ರೋಶ ಸಂಹಿತಾ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಒಂದು ಬಾವಿ, ಕೂಗಳತೆ ಅಷ್ಟು ದೂರದಲ್ಲಿ ಒಂದೊಂದು ಬಾವಿ, ಎಲ್ಲರ ಮನೆಯಲ್ಲೂ ಬಾವಿ ಇರ್ತಿತ್ತು. ಮತ್ತೆ ಬಾವಿ ಮಾತ್ರ ಅಲ್ಲ, ಈಗ ಹಾಗೆ ತೋಡಿದ್ರೆ ಆ ಮೇಲಿನ ಬಾವಿಯಲ್ಲಿ ನೀರೇ ಇರಲ್ಲ, ಆಮೇಲೆ ಈ ಕೆಳಗಿನ ಬಾವಿ ತೋಡಿದ್ಮೇಲೆ ಎಲ್ಲ ನೀರು ಎಳ್ಕೊಂಡ್ಬಿಡುತ್ತೆ. ಅದು ಇದು ಹಾಗಾಗಿರಲಿಲ್ಲ, ಎಷ್ಟು ಬಾವಿ ತೋಡಿದ್ರು ಕೂಡ ಆಶ್ಚರ್ಯ. ಸಮುದ್ರದ ಮಧ್ಯದಲ್ಲಿ ಉಡುಪಿಯ ಹತ್ರ ಕೆಳಗಿಂದ ಹೋದ್ರೆ ಕೃಷ್ಣದ್ವೀಪ ಅಂತ ಒಂದಿದೆ, ಅಲ್ಲೊಂದು ಬಾವಿ ತೋಡಿದ್ರೆ ಅದು ಸುತ್ತ ನೀರು ಇದು ಉಪ್ಪು, ಏನ್ ತುಂಬಾ ದೊಡ್ಡದಿಲ್ಲ, ಮಧ್ಯದಲ್ಲಿ ಬಾವಿ ಇದೆ, ಅದು ಸಿಹಿ ಇದೆ ನೀರು. ಉಡುಪಿಯಲ್ಲಿ ನಾವು ಮಲ್ಪೆಗೆ ಹೋದ್ರೆ, ಮಲ್ಪೆಯಲ್ಲಿ ಒಂದು ಇದು ಬೀಚಿಂದ ಕರ್ಕೊಂಡು ಹೋಗ್ತಾರೆ ದೋಣಿಯಲ್ಲಿ, ಹೆಸರಿದೆ, ಅದಕ್ಕೆ ನಾನು ಕೃಷ್ಣದ್ವೀಪ ಅಂತ ಹೇಳಿದ್ದೆ. ಅದರ ಹೆಸರು ನಿಜವಾಗಿ ಅದು, ಆದ್ರೆ ಜನರ ಬಾಯಲ್ಲಿ ಅವ್ರು ಬೇಕು ಅಂತ ಅದನ್ನೇ ಹೇಳಿ 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 ಆ ಹೆಸರನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೈಂಟ್ ಮೇರಿಸ್ ಅಂತ. ಅಲ್ಲಿ ಕೃಷ್ಣನ ಪ್ರತಿಷ್ಠೆ ಆಗಿ ಏನೋ ಎಲ್ಲ ಮಾಡುದು ಅಂತ ಬಹಳ ಹಿಂದೆ ತುಂಬಾ ಪ್ರಯತ್ನ ನಡೆಯಿತು, ಅದೇನೇನೋ ಆಗಿ ತೊಂದರೆ ಆಗಿ ಆಗ್ಲಿಲ್ಲ. ಆಮೇಲೆ ಅದನ್ನ ಸರ್ಕಾರದ ವ್ಯವಸ್ಥೆಯಿಂದ ಏನೇನೋ ಮಾಡಿ ಕೊನೆಗೆ ಅದನ್ನು ಒಂದು ಪ್ರವಾಸಿ ತಾಣ ಅಂತ ಮಾಡಿ ಎಲ್ಲ ಹಾಳು ಮಾಡಿ ಕುಡಿದು ತೇಗಿ ತಿಂದು ಗಲೀಜು ಮಾಡಿ ಅವ್ಯವಸ್ಥೆ ಮಾಡಿ ಇಡ್ತಾರೆ. ಅದು ವಸ್ತುತಃ ಜಪ ಅನುಷ್ಠಾನ ಮಾಡ್ಲಿಕ್ಕೆ ಎಷ್ಟು ಚಂದ ಪ್ರಶಾಂತ, ಎಲ್ಲ ತೋಟ ಇದೆ ಒಳಗೆ, ಅದ್ಭುತ ತೋಟ ಇದೆ. ಮತ್ತೆ ಕಲ್ಲು ನೋಡ್ಲಿಕ್ಕೆ ಕೆತ್ತಿ ಇಟ್ಟ ಹಾಗೆ, ಯಾರು ಕೈಯಲ್ಲಿ ಮಾಡಿದ ಕೆಲಸ ಅಲ್ಲ, ಆ ಕಲ್ಲುಗಳೆಲ್ಲ ಕೆತ್ತಿ ಇಟ್ಟ ಹಾಗೆ ಒಂದೊಂದು ಲಿಂಗದ ಹಾಗೆ ಚೌಕದ ತುಂಡುಗಳು ಎಲ್ಲ ಸೇರಿಸಿ ಏನೋ ಒಂದು ಆರ್ಟಿಸ್ಟಿಕ್ ಆಗಿ ಕೆಲವರು ಮನೆಯಲ್ಲಿ ಕಲ್ಲು ಜೋಡಿಸ್ತಾರಲ್ಲ, ಹಾಗೆ ಜೋಡಿಸಿಟ್ಟ ಕಾಣುತ್ತದೆ ನೋಡ್ಲಿಕ್ಕೆ. ತತ್ ಸುವರ್ಣಮ ಪರ್ಯಂತಂ ರಾಜರ್ಷಿ ಕುರುಜಾಂಗಲೇ ಈಜಾನು ವಿತತೆ ಯಜ್ಞೆ ಬ್ರಾಹ್ಮಣೇಭ್ಯೋ ಹ್ಯಮನ್ಯತ. ಏನ್ ಬಂದ್ರು ಎಲ್ಲ ಬಂಗಾರದಿಂದ ಕೂಡಿದ ಪದಾರ್ಥಗಳನ್ನ, ರತ್ನ ವಜ್ರ ವೈಢೂರ್ಯ ಇಂಥ ಪದಾರ್ಥಗಳನ್ನೆಲ್ಲ ಬಂದವರಿಗೆಲ್ಲ ಕೈ ಎತ್ತಿ ಕೊಟ್ಟು ಅಶ್ವಮೇಧದ 1000 ಅಶ್ವಮೇಧ 100 ರಾಜಸೂಯ ಯಾಗಗಳನ್ನ ಮಾಡಿ ಪುಣ್ಯವಾದ ಕ್ಷತ್ರಿಯರಿಗೆ ಉಚಿತವಾದ ಎಲ್ಲಾ ತರದ ಯಜ್ಞಗಳನ್ನು ಮುಗಿಸಿ ಪ್ರಭೂತ ವರ ದಕ್ಷಿಣೆ, ಇನ್ನು ಇಷ್ಟು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಸುಹೋತ್ರ ಅನ್ನುವ ಶಬ್ದ ಸಾರ್ಥಕ ಆಗುವಂತೆ ಯಜ್ಞವನ್ನು ಮಾಡಿದ. ಬಯಸಿದ ಎಲ್ಲಾ ಅಭೀಷ್ಟಗಳನ್ನು ಜನರದ್ದು ಈಡೇರಿಸಿದ. ಕಾಮ್ಯ ನೈಮಿತ್ತಿಕ ನಿತ್ಯ ಎಲ್ಲ ಕರ್ಮಗಳನ್ನು ನಿರಂತರ ನಡೆಸಿದ. ಒಳ್ಳೆಯ ಇಷ್ಟಾಂ ಗತಿಂ ಅವಾಪ್ತವಾನ್ ಸಚೇನ್ ಮಮಾರ ಸೃಂಜಯ ಚತುರ್ಭದ್ರ ತರಸ್ತ್ವಯ. ಅಂತಹ ವ್ಯಕ್ತಿಯೂ ಕೂಡ ನಿನಗಿಂತ ಎಷ್ಟೋ ಉತ್ತಮವಾದ ಯಾಗ ಯಜ್ಞಗಳನ್ನು ನಡೆಸಿದವನು ಕೂಡ ಮಮಾರ ಪ್ರಾಣವನ್ನ ತೊರೆದ. ಪುಣ್ಯತರಸ್ತುಭ್ಯಂ ಮಾ ಪುತ್ರ ಅನುತಪ್ಯಥಾಹ. ನಿನ್ನ ಪುಣ್ಯಕ್ಕಿಂತ ಅತ್ಯಂತ ಹೆಚ್ಚಿನ ಪುಣ್ಯ ಮಾಡಿದವನು ಕೂಡ ಪ್ರಾಣ ಬಿಟ್ಟಿದ್ದಾನೆ, ಅದರಿಂದ ಆ ಪುತ್ರನ ಕುರಿತಾಗಿ ಅಯಜ್ವಾನಂ ದಕ್ಷಿಣಂ ಅಂತ ಹೀಗೆ ಹೇಳಿ ಮತ್ತೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಅನ್ನುವಲ್ಲಿಗೆ 56ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ಕಥೆಯನ್ನ ಮುಂದಿನ ಶನಿವಾರ ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಒಂದೇ
ಅದು ಅಧಿಕ ಮಾಸ ಬಂತಲ್ಲ. ಹ ಅಧಿಕ ಮಾಸ ಬಂದ್ರು ಒಂದಿನ ಡಿಫ್ರೆನ್ಸ್ ಬರಲ್ಲ.